ಎಲ್ಲರಿಗೂ ನಮಸ್ಕಾರ. ಭೂಮಿಜೆಗೆ ಆರಾಮನೆ ಪತಿ ನಾಲ್ಕನೇ ಆತಂ. ಭೂಮಿಜೆಗೆ ಆರಾಮನೆ ಭೂಮಿಜೆಗೆ ಆರಾಮನೆ ಪತಿ ನಾಲ್ಕನೇ ನಾಲ್ಕನೇ ಭೂಮಿಜೆ ಸೀತೆ, ಸೀತೆಗೆ ರಾಮ ನಾಲ್ಕನೇ ಗಂಡ ಅಂತ ಅಷ್ಟೇ. ಭೂಮಿಜಿಗ ರಾಮ ಆ ರಾಮನೆ ಪತಿ. ಭೂಮಿಜಿಗ ರಾಮನೆ ಪತಿ ನಾಲ್ಕನೇ ಯಾತಂ. ಸೋಮಾಗ್ನಿಗಳು ಸೇರಿರೆ ಪರಿಹಾರವಾಯಿತು. ಸೋಮಾಗ್ನಿಗಳು ಸೇರಿರೆ ಕಂದ ಪದ್ಯ. ಪರಿಹಾರ ಸಸ್ಪೆನ್ಸ್ ಉಳಿಯಲಿ ಅಂತ ಕೊನೆವರೆಗೂ ಬಿಟ್ಟಿರ್ತೀನಿ. ಸೋಮಾಗ್ನಿಗಳು ಸೇರಿದೆ. ಇನ್ನು ನಮ್ಮ ವಿದೇಶದಿಂದ ಬಂದ ಪೃಚ್ಛಕರು ಜಿ ವೆಂಕಟೇಶ್ ಅವರು ದಯಮಾಡಿ ದತ್ತಪದಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ. ಗುಂಡು ಬೂಟು ಗುಂಡು 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 ಕುಜ 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 ಗುಂಡು ಕುಜ ದೋಷ. ಗುಂಡು ಕುಜ ದೋಷ ತುಂಡು ತುಂಡು ಗುಂಡು ಕುಜ ದೋಷ ತುಂಡು. ಈ ನಾಲ್ಕು ಪದಗಳನ್ನು ಯಾವುದೇ ಕ್ರಮದಲ್ಲಿ ಬಳಸಿ, ಯಾವುದಾದ್ರೂ ವೃತ್ತದಲ್ಲಿ ಬಳಸಿ ಹನುಮಂತನ ಸಾಹಸದ ವರ್ಣನೆ ಆಗಬೇಕು. ಒಳ್ಳೆಯದು. ಗುಂಡು ತುಂಡು ಕುಜ ದೋಷ ಅಂತ ಹೀಗಿಟ್ಕೊಳ್ತೀನಿ ಪ್ರಾಸಬದ್ಧವಾಗಿ. ಗುಂಡು ತುಂಡು ಕುಜ ದೋಷ. ನೀವು ಯಾವ ಆರ್ಡರ್ ಬೇಕಾದರೂ ಆಗ್ಬೋದು ಅಂದ್ರಲ್ಲ. ಗುಂಡು ತುಂಡು ಕುಜ ದೋಷ. ಅವಧಾನಿಗಳೇ, ಎರಡನೇ ಸಾಲಿನ ಮೊದಲನೇ ಮನೆ. ಎರಡನೇ ಸಾಲಿನ ಮೊದಲನೇ ಮನೆ. ಅರವತ್ತ ಎರಡು. ಅರವತ್ತೆರಡು. ಎರಡನೇ ಸಾಲಿನ ಮೊದಲನೇ ಮನೆ 62. ಹನುಮಂತನಿಗೂ ಗುಂಡು ಹಾಕ್ಸೋದಕ್ಕೆ ಹೊರಟಿದ್ದೀರಿ. ಏನು ಮಾಡೋದು, ಪದ್ಯಪಾನದ ಪ್ರಭಾವ ಅಲ್ವಾ. ಮೊದಲೇ ಕಪಿ ಅದಕ್ಕೆ ಹೆಂಡನೂ ಕುಡಿಸಿದ್ರು ಅಂತ ಒಂದು ಗಾದೆ ಇದೆ. ಹೌದು. ಏನು ಸ್ವಾರಸ್ಯ? ಏನು ಮಾಡೋಣ, ಹನುಮಂತ ಟೀಟೋಟ್ಲರು ಅಂತ ನಾವು ಅಂದ್ಕೊಂಡ್ವಿ. ತಪ್ಪು. ಮಧುವನ ಪ್ರಸಂಗದಲ್ಲಿ ಅವನು ಲೀಡ್ ತಗೋತಾನೆ ಅಂಗದನ ಜೊತೆಗೆ. ಅಹಮೇವ ಪರಿಹರಿಷ್ಯಾಮಿ ಪರಿಪಂಥಿನಸ್ತವ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಪರಿಪಂಥಿಗಳಿಲ್ಲದಂತೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ದಧಿಮುಖನಿಗೆ ತುಂಬ ಒದ್ದಾಡಿಸ್ಬಿಡ್ತಾರೆ. ವಾಲ್ಮೀಕಿ ಮಹರ್ಷಿಗಳ ಬಹಳ ರಮಣೀಯವಾದಂಥದ್ದು. ದಿ ಫಸ್ಟ್ ಬಾಟ್ಲ್ ಪಾರ್ಟಿ ಎವರ್ ಇನ್ ಇಂಡಿಯನ್ ಲಿಟ್ರರಿ ಹಿಸ್ಟ್ರಿ ಅಂತಂದರೆ ಮಧುವನ ಪ್ರಸಂಗ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಮತ್ತು ವಾನರರು ಸಸ್ಯಾಹಾರಿಗಳಿರಬೇಕು ಅನಿಸುತ್ತೆ. ಅದರಿಂದ ತುಂಡು ಇರೋಕ್ಕೆ ಸಾಧ್ಯ ಇಲ್ಲ ಪಾಪ ಹನುಮಂತನಿಗೆ. ಮತ್ತು ಅವನು ವಿವಾಹಕ್ಕೆ ಕೈ ಹಾಕಿದವನಲ್ಲವಾದ್ದರಿಂದ ಕುಜದೋಷದ ಸಮಸ್ಯೆ ಇಲ್ಲ. ಆದರೆ ಕುಜದೋಷಕ್ಕೆ ಬೇರೆ ಒಂದು ಎಕ್ಸ್ಪ್ಯಾನ್ಷನ್ ಕೊಡ್ತಾರೆ. ಅಲ್ಲಿ ದೈವಜ್ಞರಾದ ಕಬ್ಯಾಡಿ ಜಯರಾಮಾಚಾರ್ಯರಿದ್ದಾರೆ, ಚಿಂತೆ ಇಲ್ಲ. ಇಂದ್ರವಜ್ರ ಛಂದಸ್ನಲ್ಲಿ ಹೇಳ್ತೀನಿ. ಗುಂಡೂಳ್ವ ದೈತೇಯರ 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 ನಾಶಕ್ಕೆಂದೇ ಗುಂಡೂಳ್ವ ದೈತೇಯರ ನಾಶಕ್ಕೆಂದೇ. ಗುಂಡೂಳ್ವ ಅಂದರೆ ಕೊಬ್ಬಿ ಕೂಗಾಡುವ ಅನ್ನುವ ಅರ್ಥ ಹಳಗನ್ನಡದ್ದು. ಗುಂಡೂಳ್ವ ದೈತೇಯರ ನಾಶಕ್ಕೆಂದೇ ಸಾಲಾಗಿದೆ. ಮುಂದೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಭಟ್ ಅಂತ. ಈ ತುಂಬುಗನ್ನಡದ ಶತಾವಧಾನದಲ್ಲಿ ನನ್ನಿಂದ ದತ್ತವಾಗುವ 4 ಪದಗಳು ಸಹ ಆಂಗ್ಲ ಪದಗಳೇ. ಆದರೆ ಇಲ್ಲಿ ದಂತಭಗ್ನ ಆಗ್ತದೋ ಅಂತ ಭಯ. ತೊಂದರೆ ಇಲ್ಲ, ಇಲ್ಲಿ ಚುಂಬನಕ್ಕೆ ಯಾರೂ ಇಲ್ಲವಲ್ಲ. ನೀವು ಪಾಪ ಮುಂದಿನ ಹೆಜ್ಜೆಗೆ ಹೋಗ್ಬಿಟ್ರೆ ಇದು ಅಚುಂಬಿತ ವಿಷಯಗಳು. ಇರಲಿ. ಮೊದಲನೇ ಶಬ್ದ ಹಾಕ್, ಕೈಟ್. ಕೈ ಕೈಟ್ ಕೈಟ್
ಈಗಲ್, ಈಗಲ್, ಗೋಶಾಕ್, ಹಾಕ್, ಕೈಟ್, ಈಗಲ್, ಗೋಶಾಕ್. ಗೋಶಾಕ್ ಈ 4 ಪದಗಳಿಂದ ಕೂಡಿ ಗರುಡ ವಾಹನ ಅಂದರೆ ಯಾವ ಸಂದರ್ಭ ಅಂದರೆ ದ್ರೌಪದಿಯ ವಸ್ತ್ರಾಪರಣ ಆಗುವಂಥ ಸಂದರ್ಭದಲ್ಲಿ ದ್ರೌಪದಿ ಗರುಡ ವಾಹನ ವಿಷ್ಣುವನ್ನ ಕುರಿತು ಸ್ತುತಿ ಮಾಡುವಂಥ ಸಂದರ್ಭವನ್ನು ವರ್ಣಿಸಬೇಕು. ದ್ರೌಪದಿಯ ಮಾನ ಸಂರಕ್ಷಣಾ ಕಾಲದಲ್ಲಿ ಕೃಷ್ಣನ ಸ್ತುತಿಯನ್ನು ಅವಳು ಮಾಡಿದ್ದು. ಹಾಕ್, ಕೈಟ್, ಈಗಲ್, ಗೋಶಾಕ್. ಅಂದರೆ ಗರುಡ ವಾಹನನಾದ ಕೃಷ್ಣ ದ್ರೌಪದಿಯ ಮಾನವನ ವಸ್ತ್ರಾಪಹರಣದ ಕಾಪಾಡಲಿಕ್ಕೆ ಸಂದರ್ಭಕ್ಕೆ ಬಂದು ರಕ್ಷಣೆ ಮಾಡ್ದ ಅಂತ. ಅಕಸ್ಮಾತ್ ಆ ಟೈಮಲ್ಲಿ ಏನಾದರೂ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದ್ರೆ ಏನು ಅಂತ ಅವನು ಗರುಡ ವಾಹನದಲ್ಲಿ ಬರಬೇಕಾದ್ರೆ. ಅಂತರಿಕ್ಷದಲ್ಲಿ ಟ್ರಾಫಿಕ್ ಜಾಮ್ ಆಗೋಲ್ಲ ಬಿಡಿ, ಅದರಿಂದನೇ ಬಚಾವಾಗಿದ್ದು ನಮ್ಮ ಎಷ್ಟೋ ಜನ ಭಕ್ತರು. ಇಲ್ಲದೇ ಇದ್ದರೆ ಪಾಪ ಮೊಸಳೆ ನುಂಗಿ ನೊಣದು ಅದು ಜೀರ್ಣವೂ ಆಗಿಬಿಡ್ತಾ ಇತ್ತು ಗಜೇಂದ್ರ. ಹಾಗಾಗಿ ಅವರು ಏರ್ ಟ್ರಾಫಿಕ್ ತುಂಬ ಕಡಿಮೆ ಇರ್ತಿತ್ತು ಆಗ. ಈ ಪ್ರಿವಿಲೇಜ್ ಕೆಲವೇ ದೇವತೆಗಳಿಗಿತ್ತು, ತುಂಬ ದೇವತೆಗಳಿಗಿರಲಿಲ್ಲ. ಇದ್ದ ಒಬ್ಬೊಬ್ಬರು ದೇವತೆಗಳದನ್ನು ರಾಕ್ಷಸರು ಕಿತ್ಕೊಂಡಿದ್ರು. ಕುಬೇರನ ಒಂದು ಪುಷ್ಪಕ ವಿಮಾನವನ್ನು ರಾವಣ ಅಪಹರಣ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಅದರಿಂದ ಸಮಸ್ಯೆ ಇರ್ತಾ ಇರಲಿಲ್ಲ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆ ಪಾಪ ಆಗ ಇರಲಿಲ್ಲ ಅನಿಸುತ್ತೆ. ಆ ಹಾಕ್ ಅನ್ನುವ ಉಚ್ಚಾರ ಕನ್ನಡದಲ್ಲಿ ಇಲ್ಲವಾದ್ರಿಂದ ಹಾಕ್ ಅನ್ನುವಂತೆಯೇ ಬಳಸಬೇಕಾಗುತ್ತದೆ. ಹಾ ಕಲ್ಯಾಣ ನಿಧಾನ, ಹಾ ಕಲ್ಯಾಣ ನಿಧಾನ. ಹಾಕ್ ಬಂತು, ಹಾ ಕಲ್ಯಾಣ ನಿಧಾನ ಕಂದ ಪದ್ಯದಲ್ಲಿ ಹೇಳಿದ್ದೀನಿ. ಅವಧಾನಿಗಳಿಗೆ 2ನೇ ನಮಸ್ಕಾರ. ನಿಮಗೆ 100ನೇ ನಮಸ್ಕಾರ. ಈಗಾಗಲೇ ರಾತ್ರಿ ಆಕ್ರಮಿಸ್ತಾ ಇದೆ, ಹಾಗಾಗಿ ಒಂದು ಬೆಳಗನ್ನು ವರ್ಣಿಸಿಬಿಡಿ. ಹಾ ಹಾ, ಬೆಳಗು. ಪ್ರಭಾತ ವರ್ಣನೆ. ತುಂಬ ಸುಂದರವಾದ ವಸ್ತುವನ್ನು ಕೊಟ್ಟಿದ್ದೀರಾ. ಪ್ರಭಾತ ಮಂಗಲ ಮನೋಹರವಾದ ಒಂದು ಛಂದಸ್ಸು ಮಾಲಿನಿ. ಇದುವರೆಗೆ ಬರಲಿಲ್ಲ. ಮಾಲಿನಿ ಛಂದಸ್ಸಿನಲ್ಲಿ ಪದ್ಯ ಹೇಳ್ತೀನಿ, ನಿಮಗೆ ಪ್ರಿಯವಾಗಬಹುದು ಅನಿಸುತ್ತದೆ. ಈಗ ಇನ್ನೇನು ಮಾಗಿ ಕಾಲ ಬರ್ತಾ ಇದೆ, ಇಬ್ಬನಿಯ ಸೋನೆ ಕೂಡ ಉಂಟು. ರಜನಿ ಯುವತಿ ಚಂದ್ರಂಗೋತು, ರಜನಿ ಯುವತಿ ಚಂದ್ರಂಗೋತು, ರಜನಿ ಯುವತಿ ಚಂದ್ರಂಗೋತು ಮಾರ ಪ್ರಸಂಗ ಧ್ವಜಿನಿ. ರಜನಿ ಯುವತಿ ಚಂದ್ರಂಗೋತು ಮಾರ ಪ್ರಸಂಗ ಧ್ವಜಿನಿ. ಧ್ವಜಿನಿಯನೆ 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 ಮಾರ ಪ್ರಸಂಗ ಧ್ವಜಿನಿಯನೆ ಧ್ವಜಿನಿಯನೆ ಮನೋಜ್ಞಂ ಧ್ವಜಿನಿಯನೆ ಮನೋಜ್ಞಂ ಧ್ವಜಿನಿಯನೆ ಮನೋಜ್ಞಂ ಸ್ವೇದ ಬಿಂದೂಪಮಾನಂ ಸ್ವೇದ ಬಿಂದೂಪಮಾನಂ ಧ್ವಜಿನಿಯನೆ ಮನೋಜ್ಞಂ ಸ್ವೇದ ಬಿಂದೂಪಮಾನಂ ಸ್ವೇದ ಬಿಂದೂಪಮಾನಂ ಸ್ವೇದ ಬಿಂದೂಪಮಾನಂ ಗಜಿ ಭಜಿಸುತ್ತೆ ಲೂತಾ ಜಾಲದುಳ್ ಗಜಿ ಭಜಿಸುತ್ತೆ ಲೂತಾ ಜಾಲದುಳ್ ಮೌಕ್ತಿಕಾಭಂ ಗಜಿ ಭಜಿಸುತ್ತೆ ಲೂತಾ ಜಾಲದುಳ್ ಮೌಕ್ತಿಕಾಭಂ ಗಜಿ ಭಜಿಸುತ್ತೆ ಲೂತಾ ಜಾಲದುಳ್ ಮೌಕ್ತಿಕಾಭಂ 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 ಭಜಿಪುದಿಳೆಯ ನೀಗಳ್ 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 ಮಂಜು ಮುಂಜಾನೆಯಾಗಳ್ ಭಜಿಪುದಿಳೆಯ ನೀಗಳ್ ಮಂಜು ಮುಂಜಾನೆಯಾಗಳ್. ಚಂದ್ರ ಅನ್ನುವ ನಾಯಕನ ಜೊತೆ ರಾತ್ರಿ ಅನ್ನುವ ನಾಯಿಕೆ ಮದನ ವಿಲಾಸವನ್ನು ನಡೆಸಿದ ಬೆವರ ಹನಿಗಳೋ ಎಂಬಂತೆ ಇಬ್ಬನಿಯ ಹನಿಗಳು ಬೀಳ್ತಾ ಇವೆ. ಬೆಳಗ್ಗೆ ಉಂಟು, ಅದು ಒಂದು ಸೇನೆಯ ಹಾಗೆ ಇದೆ ಧ್ವಜಿನಿ ಅಂತ, ಮಾರಪ್ರಸಂಗ ಧ್ವಜಿನಿ. ಮತ್ತು ಅದು ಲೂತಾ ತಂತುಜಾಲ, ಅಂದರೆ ಲೂತಾಜಾಲದಲ್ಲಿ ಮೌಕ್ತಿಕಾಭಂ. ಲೂತಾಜಾಲ ಅಂದರೆ ಜೇಡರ ಬಲೆ, ಅಲ್ಲಿ ಮುತ್ತಿನ ಮಣಿಗಳನ್ನು ಕಟ್ಟಿದ ಹಾಗಿದೆ. ಒಂದು ಕಡೆ ನೋಡಿದರೆ ಅದು ಸ್ಮರಲೀಲಾ ಸ್ವೇದ ಬಿಂದು, ಇನ್ನೊಂದು ಕಡೆಯಲ್ಲಿ ನೋಡಿದರೆ
ಕಣ್ಣಿಗೆ ಚಿತ್ತಾರವಾಗಿ ಮಾಡತಕ್ಕಂಥ ಮುತ್ತಿನ ಜಾಲರಿ ಅನ್ನುವಂತೆ ಕಾಣಿಸುತ್ತದೆ. ಆ ಮಂಜು ಮುಂಜಾನೆಯಾಗಳ್, ಇದು ಮಂಜು ಮುಂಜಾನೆಯಾಗುವ ಕಾಲದಲ್ಲಿ ಅಂತ ಪ್ರಭಾತ ವರ್ಣನೆಯನ್ನು ಮಾಡಿ ಆಯಿತು. ಈಗ ಅರಯ್ಯರ್ ಶ್ರೀರಾಮ ಶರ್ಮರು ತರ್ಕ ವೇದಾಂತಾದಿ ಬಹುಶಾಸ್ತ್ರ ಕೋವಿದರಾದವರು ಬಂದಿದ್ದಾರೆ. ತುಂಬ ಸಂತೋಷ. ತಾವೇ ಕೊಟ್ಟಿರುವಂತಹ ಬೀಡಿಗೆ ಸಿಗರೇಟ್ ಇದೇನು ಸಾಟಿಯೇ ನೋಡಲ್, ಇದನ್ನು ಒಂದು ಗಣಿತಶಾಸ್ತ್ರದ ಸಮಸ್ಯೆ ಬಿಡಿಸುವ ಹಾಗೆ ತಾವು ಮಾಡಬೇಕು. ಆಹಾ, ಸಮಸ್ಯೆ ನನ್ನದಾದರೂ ಪರಿಹಾರ ಕ್ರಮ ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ. ಇದು ಯಾವ ಅವಧಾನಿಗೂ ಎಂದೂ ಬರದೇ ಇದ್ದಂಥದ್ದು ಅಂತ ಅನಿಸುತ್ತದೆ. ಬೀಡಿಗೆ ಸಿಗರೇಟ್ ಇದೇನು ಸಾಟಿಯೇ ನೋಡಲ್ಲಲ್ವೇ ಸಮಸ್ಯೆ. ಇದನ್ನು ಗಣಿತಶಾಸ್ತ್ರ ಕ್ರಮದಿಂದ ಪರಿಹಾರ ಮಾಡಬೇಕು ಅಲ್ವಾ? ನೀವು ಕೇಳ್ತಾ ಇರೋದು ಅಲ್ಲ, ನೀವು ಹೇಳಿದ್ದು ಆ ಗಣಿತಶಾಸ್ತ್ರಾನುಸಾರವಾಗಿ ಮಾಡಬೇಕು ಅಂತ. ಹಾಂ, ಅಂದರೆ ಎಷ್ಟು ಬೀಡಿ ಸೇರಿದ್ರೆ ಒಂದು ಸಿಗರೇಟ್ ಆಗತ್ತೆ ಅಂತ. ಅವಧಾನಿಗಳೇ, ಬೀಡಿಯನ್ನಾಗ್ಲಿ ಸಿಗರೇಟನ್ನಾಗ್ಲಿ ನೀವೇನಾದರೂ ಸೇದಿ, ಯಾವುದು ಸೇದಲ್ಲ ಸ್ವಾಮಿ, ಅಂದ್ರೆ ಮನಸ್ಸಲ್ಲೇ ಸೇದಕ್ಕಾಗತ್ತಾ ಅಂತ. ಮನಸ್ಸಲ್ಲಿ ಸೇದಿಕೊಳ್ಳಬಹುದು, ಕೊಂಡು ಸೇದಕ್ಕಾಗೋಲ್ಲ. ಮನಸ್ಸಲ್ಲಿ ಸೇದಿಕೊಳ್ಳಬಹುದು, ಕೊಂಡು ಸೇದಕ್ಕಾಗೋಲ್ಲ. ಅವಧಾನಿಗಳೇ, 20ನೇ ಮನೆ. ಹಾಂ, 4ನೇ ಸಾಲಿನ ಕೊನೆಯ ಮನೆ. ಮಂಗಳೂರು ಗಣೇಶ ಬೀಡಿ 58. ಹಾಂ, ಮಂಗಳೂರು ಗಣೇಶ ಬೀಡಿ ಅಂತಿದೆಯಲ್ಲ, ಏನು ಅಂತ ಕೇಳ್ತಿದ್ದಾರೆ ಉಪಾಧ್ಯಾಯರು. ಒಳ್ಳೆ ಭರ್ಜರಿಯಾದ ಸಮಸ್ಯೆ ಕೊಟ್ಟಿದ್ದಾರೆ. ನನ್ನ ಸಮಸ್ಯೆ ನನಗಿಷ್ಟು ಕಷ್ಟ ಆಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಇದು ನೋಡಿ ಇರುವಂಥದ್ದು, ಇದನ್ನೇ ಒಂದು ಸಮಸ್ಯೆಯಾಗಿ ಕೊಡಬಹುದು. ತನ್ನ ಸಮಸ್ಯೆಯೇ ನೋಡಲ್ಕೆ ತನ್ನ ಗಾದುದೆ ಗಂಟಲ ಗಾಣಂ ಅಂತ ಬೇಕಾದ್ರೆ ಹೇಳ್ಬೋದು. ಹೇಳ್ತೀನಿ, ಆಯಿತು. ಪರಿಹಾರ ಕ್ರಮ ಕೊನೆಗೆ ಗೋಚರವಾಗುತ್ತದೆ. ಬೀಡಿಗೆ ಸಿಗರೇಟ್ ಇದೇನು ಸಾಟಿಯೇ ನೋಡಲ್, ಕೂಡಲ್ ಕಟಪಯ ಸೂತ್ರಕ್ಕೆ, ಕೂಡಲ್ ಕಟಪಯ ಸೂತ್ರಕ್ಕೆ ಮೊದಲನೇ ಸಾಲು. ಅಲ್ಲಿಯ ಪರಿಹಾರವನ್ನು ಕೂಡ ನೋಡ್ಕೊಳ್ಬೋದು. ಕೂಡಲ್ ಕಟಪಯ ಸೂತ್ರಕ್ಕೆ ಸಾಲು, ಅಲ್ಲಿಂದ ಮುಂದೆ ಪರಿಹಾರವಾಗುತ್ತೆ. ಕೂಡಲ್ ಕಟಪಯ ಸೂತ್ರಕ್ಕೆ. ಹಾಂ, ಮುಂದೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನಿಸ್ರಾಣಿ ರಾಮ್. ಗೊತ್ತು. ಮಗ ಮನೆಯಂ ಮಾರಿ ತೊಲಗೆನೆ ತಾಯೆದ್ದು ಬಂದಪ್ಪಿ ಚುಂಬಿಸಿದಳು. ಮಗ ಮನೆಯಂ ಮಾರಿ ತೊಲಗೆನೆ ತಾ ಎದ್ದು ಬಂದಪ್ಪಿ ಚುಂಬಿಸಿದಳು. ಒಂದೂ ಅರ್ಥಕ್ಕೆ ಬರಲಿಲ್ಲ ಅಂತ ಕೊಟ್ಟಿದ್ದೇನೆ ಅಷ್ಟೇ, ಮತ್ತೇನೆ. ನಿಮ್ಮ ಸಮಸ್ಯೆಯ ತಾತ್ಪರ್ಯವನ್ನು ದಯವಿಟ್ಟು ಹೇಳಿಬಿಡ್ತೀರಾ? ಮಗ ಮನೆಯನ್ನು ಮಾರಿದರೆ ತೊಲಗೆನೆ ತಾಯೆದ್ದು ಬಂದಪ್ಪಿ ಚುಂಬಿಸಿದಳು. ಚುಂಬಿಸುವವನು ಮುಖ್ಯ ಅಲ್ಲಿ. ತಾಯೆದ್ದು ಬಂದು ಚುಂಬಿಸಿದಳು. ಮಗ ಮನೆಯನ್ನು ಮಾರಿ ತೊಲಗಿಂದಾಗ ಮಗ ಮನೆಯ ಮಾರಿ ಮಗ ಮನೆಯ ಮಾರಿ ತೊಲಗಿನಲ್ ತಾಯೆದ್ದು ಬಂದಪ್ಪಿ ಚುಂಬಿಸುವಳು. ಲೆಕ್ಕಗಳು ನೋಡಿ ಮಾತ್ರ ಕೇಳ್ತಾ ಇದ್ರಲ್ಲ. ಮಗ ಮನೆಯ ಮಾರಿ ತೊಲಗಿನಲ್ ತಾಯೆದ್ದು ಬಂದಪ್ಪಿ ಚುಂಬಿಸುವಳು. ಮಗ ಮನೆಯನ್ನು ಮಾರಿ ತೊಲಗಿನಲ್ಲು ತಾಯಿ ಅಪ್ಪಿ ಚುಂಬಿಸುತ್ತಾಳೆ. ಈಗ ಸಮಸ್ಯೆ ಷಟ್ಪದಿಯಲ್ಲಿರೋದ್ರಿಂದ 2 ಸಾಲುಗಳನ್ನು ಒಟ್ಟಿಗೆ ಹೇಳಬೇಕು. ಮೊದಲ ಮತ್ತು 2ನೆಯ ಸಾಲನ್ನು ಒಟ್ಟಿಗೆ ಹೇಳ್ತಾ ಇದ್ದೀನಿ. ಅವಧಾನಿಗಳೇ, ಮೊದಲನೇ ಸಾಲಿನ 3ನೇ ಮನೆ. 53. ಜಗವೊಂದು ಜಾಲವೈ
ಜಗವೊಂದು ಜಾಲವೈ ಜಗವೊಂದು ಜಾಲವೈ ಜಗವೊಂದು ಜಾಲವೈ ಜರಿಯದಿರೆ ಜರಿಯದಿರೆ ಕಾಲವೈ ಜಗವೊಂದು ಜಾಲವೈ ಜರಿಯದಿರೆ ಕಾಲವೈ ಜಗವೊಂದು ಜಾಲವೈ ಜರಿಯದಿರೆ ಕಾಲವೈ ಜಗವೊಂದು ಜಾಲವೈ ಜರಿಯದಿರೆ ಕಾಲವೈ ಜರಿಯದಿರೆ ಕಾಲವೈ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ಜಗವೊಂದು ಜಾಲವೈ ಜರಿಯದಿರೆ ಕಾಲವೈ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ನಗುನಗುತೆ ನಿಂದಾಟೆನಲ್ ಕೇಳು ತಲ್ಲಿಸ ನಗುನಗುತೆ ನಿಂದಾಟೆನಲ್ ಕೇಳು ತಲ್ಲಿಸ ಸಾಲು ಮುಗಿದಿದೆ. ನಗುನಗುತೆ ನಿಂದಾಟೆನಲ್ ಕೇಳು ತಲ್ಲಿಸ ಜಗವೊಂದು ಜಾಲವೈ ಜರಿಯದಿರೆ ಕಾಲವೈ ನಗುನಗುತೆ ನಿಂದಾಟೆನಲ್ ಕೇಳು ತಲ್ಲಿ ಸಾ. ಮುಂದೆ ಅಲಂಕಾರ ಶಾಸ್ತ್ರದ ಮೂರ್ಧನ್ಯ ವಿದ್ವಾಂಸರಾದಂತಹ ಸಂಸ್ಕೃತ ಕವಿಗಳಾದ ಉಡುಪಿಯ ಲಕ್ಷ್ಮೀನಾರಾಯಣ ಭಟ್ರು ಬಂದಿದ್ದಾರೆ. ಅವರು ದತ್ತಪದಿಯನ್ನು ಅವಧಾನಿಗಳಿಗೆ ನಮಸ್ಕಾರ. ನಮಸ್ಕಾರ. ನಾನು ಕೊಡುವ ಪದಗಳು ಪಂಪ, ಭಾರವಿ, ಕಂಬನ್, ತಿಕ್ಕನ. ನಾಲ್ಕು ಭಾಷೆಯ ಕವಿಗಳು ಪಂಪ, ಭಾರವಿ, ಕಂಬರ್, ತಿಕ್ಕನ. ಹೌದು. ಮತ್ತೇವ ವಿಕ್ರೀಡಿತ ಛಂದಸ್ಸಿನಲ್ಲಿ ಆದರೂ ಒಳ್ಳೆಯದು. ವಿಷಯ ಹೀಗಿದೆ. ಬೀದಿಯಲ್ಲಿ ನಾಯಿ ಮಲಗಿಕೊಂಡಿತ್ತು. ವ್ಯಕ್ತಿಯೊಬ್ಬ ಅದಕ್ಕೆ ಕಲ್ಲನ್ನು ಹೊಡೆದ. ಅವ ಹೊಡೆದು ಹೋದ್ಮೇಲೆ ಆ ನಾಯಿ ದುರುಗುಟ್ಟಿ ನೋಡ್ತಾ ಇದೆ ಆ ವ್ಯಕ್ತಿಯನ್ನು. ಅಂದರೆ ಅದ್ರ ಮನಸ್ಸಲ್ಲಿ ಏನೋ ಒಂದು ಅನಿಸಿಕೆ ಇದೆ ಆ ಮನುಷ್ಯನನ್ನು ನೋಡಿ. ಏನು ಅನಿಸಿಕೊಂಡಿರಬಹುದು ಅದು ಮನಸ್ಸಿನಲ್ಲಿ? ತನ್ನನ್ನು ಪೀಡಿಸಿರತಕ್ಕಂಥ ವ್ಯಕ್ತಿಯನ್ನು ನೋಡುವ ನಾಯಿಯ ಮನುಷ್ಯನ ಕುರಿತಾದ ಅನಿಸಿಕೆ. ಕಲ್ಲೆಸೆಯುವುದಕ್ಕೆ ಸಿದ್ಧನಾದ ಮನುಷ್ಯನನ್ನು ನೋಡಿ ಬೀದಿಯ ನಾಯಿಯನ್ನು ಕಲ್ಲೆಸೆದಿದ್ದಾನೆ. ಎಸೆದ ಮೇಲೆ ನಾಯಿಯ ಭಾವ ಏನಿದೆ? ದುರುಗುಟ್ಟಿ ನೋಡ್ತಾ ಇದೆ. ಮನುಷ್ಯರು ಹೀಗಿದ್ದಾರಾ? ಬೀದಿ ನಾಯಿ. ಮನೆ ನಾಯಿಗಳಿಗೆ ಕಲ್ಲೆಸಿಕ್ಕಾಗೋದೇ ಇಲ್ಲ ಬಿಡಿ. ಅವ್ರು ಇವ್ರ ಮೇಲೆ ಬಾಂಬೆ ಎಸೆದು ಬಿಡ್ತಾರೆ ಮನೆ ನಾಯಿಯ ಮಾಲೀಕರು. ಅವಧಾನಿಗಳೇ, ಇನ್ನೂ ಒಂದು ನೀವು ಕನ್ಫರ್ಮ್ ಮಾಡ್ಕೊಂಬಿಡಿ, ಅದು ಹೆಣ್ಣು ನಾಯಿನ ಗಂಡು ನಾಯಿನ ಅಂತ. ಇದಕ್ಕೆ ನೋಡಿ ಸೂರ್ಯಪ್ರಕಾಶರ ಜಾಣ್ಮೆ ಅಂತ ಅನ್ನುವಂಥದ್ದು. ನಾನು ಆ ನಾಯಿಗೆ ವರಸಾಮ್ಯವನ್ನು ಹುಡುಕೋಕ್ಕೇನು ಹೊರಟಿಲ್ಲ, ಹಾಗಾಗಿ ಅದು ಬೇಕಾಗಿಲ್ಲ. ನಾನು ಪದ್ಯ ಬರೆಯೋಕೆ ಹೊರಟಿದ್ದು. ಅಲ್ಲ, ನಾಯಿ ಯಾವುದು ಅಂತ ಅವರಲ್ಲೇ ಕೇಳ್ಬೋದು. ಅವರು ಇದ್ರು ಜೊತೆಗೆ. ಇಂಗ್ಲೀಷ್ನಲ್ಲಾಗಿದ್ದರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಡಾಗ್ ಅಂದಿದ್ದರೆ ಗೊತ್ತಾಗ್ಬಿಟ್ಟಿರೋದು, ಗಂಡೆ ಅಂತ ಗೊತ್ತಾಗ್ತಾ ಇತ್ತು. ಮತ್ತೆ ನೋಡಿ, ಹೆಣ್ಣು ನಾಯಿಗೆ ಕಲ್ಲೆಸೆದು ಬಾಳುವುದು ಕಷ್ಟ. ಪ್ರಾಣಿ ಲೋಕದಲ್ಲೂ ರಿಟ್ಯಾಲಿಯೇಷನ್ ಜೋರಾಗಿರುತ್ತೆ. ಅದು ಮರಿ ಇರ್ತಕ್ಕಂಥ ನಾಯಿಗೆ ಕಲ್ಲೆಸಿದರೆ ಬಹಳ ಕಷ್ಟ. ಜೇನುಗೂಡಿಗೆ ಕಲ್ಲೆಸದಂತೆಯೇ ಅದು ಬಹಳ ಕಷ್ಟ. ಅವರು ದತ್ತಾತ್ರೇಯನ ಆರಾಧಕರಲ್ವಾ, ಹಾಗಾಗಿ ಇರಲೇಬೇಕು. ಅವರ ಮನೆ ಮುಂದೆನೇ ದತ್ತಾತ್ರೇಯ ಸ್ವಾಮಿ. ಒಂದಲ್ಲ ಎರಡಲ್ಲ 4 ನಾಯಿಗಳು. ಅವ್ರ ಮನೆಯಲ್ಲೂ 2 ನಾಯಿಗಳಿರ್ಬೇಕಲ್ವೇ? ಹೌದೌದು. ಒಟ್ಟಿನಲ್ಲಿ ನಾಯಿ ಪಾಡು ನನ್ನದು. ಪದ್ಯ ಈಗ ನೀವು ಬಯಸಿದಂತೆ ಮತ್ತೆ ಬದಲಿಯೇ ಹೇಳೋಣ ಬಿಡಿ. ಹಿಂದೆ ಒಂದು ಅಷ್ಟಾವಧಾನದಲ್ಲಿ ಸುಮ್ಮನೆ ಒಂದು ಕಲ್ಪನೆ ಮಾಡಿ ಹೇಳಿದ್ದು. ಗಣೇಶ್ ಅವರು ಬಾಲಪ್ರತಿಭೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ನಿಮಗೆ. ಅದು ಹೇಗೆ ಬಾಲಪ್ರತಿಭೆ ಅನ್ನೋದನ್ನು ಅವರು ಚಿಕ್ಕ ಹುಡುಗರಾಗಿದ್ದಾಗ ಶಾಲೆಗೆ ಹೋಗ್ತಾ ಇದ್ದ ದಿನಗಳಲ್ಲಿ ಒಂದು ದಿವಸ ಅವ್ರ ಮನೆ ಮುಂದೆ ಗಣೇಶ್ ಅವರು ಒಂದು ನಾಯಿನ ಹಿಡ್ಕೊಂಡು ಆ ನಾಯಿ ಬಾಲಕ್ಕೆ ಒಂದು ಕಬ್ಬಿಣದ ಪೈಪನ್ನು ಹಾಕ್ತಿದ್ರಂತೆ. ಆಗ ಅವ್ರ ತಾಯಿ ಬಂದು ಹೇಳಿದ್ರಂತೆ, ಅಲ್ಲೋ ಗಣಿ, ಅವ್ರ ತಾಯಿ ಅವ್ರನ್ನ ಗಣಿ ಅಂತಲೇ ಕರೆಯೋದು, ಗಣಿ ನೀನು ಎಷ್ಟು ಮಾಡಿದ್ರೂ ಆ ನಾಯಿ ಬಾಲ ಡೊಂಕು ಕಣೋ ಅಂಥೇಳಿ.
ಅದಕ್ಕೆ ಗಣೇಶ್ ಅವರು ಹೇಳಿದ್ರಂತೆ, ಇಲ್ಲಮ್ಮ ನಾನು ಪೈಪನ್ನು ಬೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇದು ಗಣೇಶ್ ಅವರ ಬಾಲ ಪ್ರತಿಭೆ. ಶ್ರೀನಿವಾಸ ಮೂರ್ತಿ ಇನ್ನೊಂದು ಒಳ್ಳೆ ಅದಕ್ಕೆ ಆಯಾಮ ಕೊಡ್ತಿದ್ದಾರೆ, ಹಾಗಾಗಿ ಅವರು ಮುಂದಕ್ಕೆ ಮೆಟಲರ್ಜಿ ಓದಿದ್ದು ಅಂತ. ಆಯಿತು, ನಮ್ಮಮ್ಮ ನನ್ನನ್ನು ಕರೆಯುವ ಮುದ್ದಿನ ಹೆಸರನ್ನು ತಂದ್ರಿ, ಅಲ್ಲಿಂದಲೇ ಪದ್ಯ ಆರಂಭ ಮಾಡೋಣ. ಗಣಿಪಂ ಪಂಡಿತನಪ್ಪಮೆಂಬರಕಟ, ಗಣಿಪಂ ಪಂಡಿತನಪ್ಪನೆಂಬರಕಟ. ನಾಯಿ ಆಲೋಚನೆ ಮಾಡ್ತಾ ಇದೆ. ಗಣಿಪಂ ಪಂಡಿತ ಗಣಿಪಂಪ ಗಣಿಪಂ ಪಂಡಿತನೆಂಬ ಗಣಿಪಂ ಪಂಡಿತನಪ್ಪನೆಂಬರಕಟ, ಗಣಿಪಂ ಪಂಡಿತನಪ್ಪರೆಂಬರಕಟ. ಗಣಿಸುವವನ್ನ ಲೆಕ್ಕಿಸ್ತಕ್ಕಂಥವನ್ನ ಸಂಖ್ಯಾವಾನ್ ಪಂಡಿತ ಕವಿಹಿ ಅಂತಂತೀವಿ. ಆ ಸಾಂಖ್ಯ ಯೋಗ ಅದು ತತ್ವಪ್ರಕಾಶಕವಾದಂಥದ್ದು. ದಿ ಥಿಯರಿ ಆಫ್ ವೇದಾಂತ ಅಂತ ಹೇಳಿಬಿಟ್ಟು ಸಾಂಖ್ಯವನ್ನು ಹೇಳುವಂಥದ್ದು ಉಂಟು. ಹೀಗಾಗಿ ಗಣಿಪಂ ಪಂಡಿತನಪ್ಪನೆಂಬರಕಟ, ಅಪ್ಪನೆಂಬರಕಟ. ಗಣಿಪಂ ಪಂಡಿತನಪ್ಪನೆಂಬರಕಟ. ಘಾತಾಶ್ಮ ಮಂ ಲೆಕ್ಕಿಸಲ್. ಘಾತಾಶ್ಮ ಅಂದರೆ ಹೊಡೆಯೋದಕ್ಕಿರ್ತಕ್ಕಂಥ ಕಲ್ಲು. ಘಾತಾಶ್ಮ ಮಂ ಲೆಕ್ಕಿಸಲ್. ಘಾತ ಹೊಡೆಯತ, ಆ ಹೊಡೆತಕ್ಕೆ ಬೇಕಾದ ಕಲ್ಲನ್ನು ಎಣಿಸ್ತಾ ಇದ್ದಾನೆ ಇವನು, ಇನ್ನೇನೂ ಅಲ್ಲ. ಗಣಿಪಂ ಪಂಡಿತನಪ್ಪನೆಂಬರಕಟ, ಘಾತಾಶ್ಮ ಮಂ ಲೆಕ್ಕಿಸಲ್. ಮೊದಲನೇ ಸಾಲು ಮುಗಿದಿದೆ. ಗಣಿಪಂ ಪಂಡಿತನಪ್ಪನೆಂಬರಕಟ, ಘಾತಾಶ್ಮ ಮಂ ಲೆಕ್ಕಿಸಲ್. ಮುಂದೆ ಅವಧಾನಿಗಳಿಗೆ ವಂದನೆಗಳು. ರಾಮಕೃಷ್ಣ ಪೆದತ್ತಾಯ ಅಂತ ನನ್ನ ಹೆಸರು. ರಾಮಕೃಷ್ಣ ಪೆದತ್ತಾಯ ಅಂತ ನನ್ನ ಹೆಸರು. ನಮಸ್ಕಾರ, ಧನ್ಯವಾದ. ಉಡುಪಿಯಲ್ಲಿದ್ದೆ, ಇವಾಗ ತ್ರಿಶೂರಿನಲ್ಲಿದ್ದೇನೆ. ಮೊದಲನೇ ಪಾದದಲ್ಲಿ ಶರಾಬು ಬರಬೇಕು, ಎರಡನೇ ಪಾದದಲ್ಲಿ ತಂಬಾಕು ಎನ್ನುವ ಶಬ್ದ ಬರಬೇಕು. ಶರಾಬು, ತಂಬಾಕು. ಮೂರನೇ ಪಾದದಲ್ಲಿ ಸಿಗರೇಟ್. ನಾಲ್ಕನೇ ಪಾದದಲ್ಲಿ ಗುಟಕ. ವಾಸ್ತವ ಗುಟ್ಕ. ನಾನು ಸ್ವಲ್ಪ ಶರಾಬಿನ ನಶೆಯಿಂದಾಗಿ ಗುಟಕ ಅಂತ ಆಗಿ ಹೋಗಿದೆ. ಈ 4 ಪದಗಳು. ಬಣ್ಣಿಪು ದಾರ್ಮೋರೆ ಯಾತನಂ ಪಳಗತೆಯಿಂ. ಆರ್ಮೋರೆಯ ಷಣ್ಮುಖನನ್ನು ಪಳಗತೆಯಿಂ, ಪುರಾಣ ಕಥೆಯನ್ನು ಒಂದನ್ನಿಟ್ಟುಕೊಂಡು ವರ್ಣನೆ ಮಾಡಬೇಕು. ವರ್ಣನೆ ಇರಬಹುದು, ಅಥವಾ ಯುದ್ಧದ ಅಥವಾ ಯಾವುದೋ ಸಂವಾದವೂ ಇರಬಹುದು, ಯಾವುದೋ ಒಂದು ವೃತ್ತಾಂತವನ್ನು ವರ್ಣಿಸಬೇಕು. ಯಾವುದಾದ್ರು ಛಂದಸ್ಸು ಉಂಟೆ? ಮಹಾಸ್ರಗ್ಧರ ಬಂಧ. ಅವಧಾನಿಗಳೇ, 5ನೇ ಸಾಲಿನ 4ನೇ ಮನೆ. 5ನೇ ಸಾಲಿನ 4ನೇ ಮನೆ. ಪೆನಲ್ಟಿಮೇಟ್ 59. ಸುಬ್ರಹ್ಮಣ್ಯನ ವೀರವಿಹಾರವನ್ನು ವರ್ಣಿಸುವಂಥದ್ದಾಗಬೇಕು. ಯಾವುದೂ ಆಗಬಹುದು. ಪುರಾಣದ ಕಥೆಯನ್ನಿಟ್ಟುಕೊಂಡೇ ಆಗಬೇಕು. ಸುಬ್ರಹ್ಮಣ್ಯ ಷಷ್ಠಿಯು ಹತ್ತಿರ ಬಂತು, ಅದರಿಂದ. ಅವಧಾನಿಗಳೇ, ಈ ಪೃಚ್ಛಕರಿಗೆಲ್ಲ ದುಶ್ಚಟಗಳ ಬಗ್ಗೆನೇ ಯಾಕೆ ಹೆಚ್ಚಿನ ಒಂದು ಗಮನ ಇದ್ದ ಹಾಗಿದೆಯಲ್ಲ? ನಿಜ ಜೀವನದಲ್ಲಿ ತೀರಿಸ್ಕೊಳಕ್ಕಾಗದೇ ಇರೋದೆಲ್ಲ ಸಾಹಿತ್ಯದಲ್ಲಿ ತೀರಿಸ್ಕೊಳ್ಳೋಕ್ಕೆ ತಾನೇ ಅದಿರೋದು. ಒಂದು ಕಾಲದಲ್ಲಿ ದೊಡ್ಡ ನಮ್ಮ ಲೇಖಕಿಯರ ತಂಡ, ಸರ್ಕ್ಯುಲೇಟಿಂಗ್ ಲೈಬ್ರರಿ ಸಾಮ್ರಾಜ್ಞಿಯರು ಅಂತ ಇದ್ದರು. ಅವರುಗಳು ಹಲವರಿದ್ದರು. ಪಾಪ ಹೇಳಿ ಯಾರಿಗೂ ಬೇಸರ ಮಾಡಬಾರ್ದು. ಅವರೆಲ್ಲ ಪಾಪ ಸಾಮಾನ್ಯ ಮಧ್ಯಮ ವರ್ಗದ ಮಹಿಳೆಯರು. ಬರಿತಾ ಇದ್ದದ್ದು ಮಾತ್ರ ತಾವೆಂದೂ ಕಂಡು ಕೇಳಿ ಅರಿಯದೇ ಇರತಕ್ಕಂತಹ ಬಹಳ ದೊಡ್ಡ ಐಷಾರಾಮಿ ಬದುಕಿನ ಬಗ್ಗೆನೇ ಬರಿತಾ ಇದ್ರು. ಪಟ್ಟ ಬಡವಿ ನಾಯಕೆ, ದಟ್ಟ ಶ್ರೀಮಂತಿಕೆಯಲ್ಲಿರತಕ್ಕಂಥ ನಾಯಕ. ಅವನು ಸಕಲ ಕಲ್ಯಾಣ ಗುಣ ಸಮನ್ವಿತನಾಗಿದ್ದಾನೆ. ಅರೆ ಇವಳೊಬ್ಬಳ ಓರೆ ನೋಟದಿಂದಲೇ ಅವನು ಎಲ್ಲವನ್ನೂ ಬಿಟ್ಟು ಬಂದುಬಿಡ್ತಾನೆ. ಈ ಥರದ್ದೆಲ್ಲ ಉಂಟಲ್ಲ ಪಾಪ, ಅವ್ರಿಗೆ ಇನ್ನೆಲ್ಲಿ ಸಾಧ್ಯ? ಹೀಗೆ ಆ ಥರವೇ ನಾವು ಕೂಡ ಮಾತಾಡಬೇಕಾದದ್ದು. ಅಂದರೆ ಮಾಡಲಾಗದವರು ಆಡ್ತಾರೆ, ಬೊಗಳೋ ನಾಯಿ ಕಚ್ಚೋಲ್ಲ ಅಂತೀವಲ್ಲ, ಹಾಗಾಗ್ಬಿಡ್ತದೆ. ಅಂದರೆ ಶತಾವಧಾನದಲ್ಲಾದರೂ ಗಣೇಶ ಬಿಡಿ ಸೇದೋಣ ಅಂತ ಇವರೆಲ್ಲ ಬಂದಿರಬಹುದು ಅಂತ ಹೇಳ್ತಾ ಇದ್ದೀರಾ? ಗಣೇಶ ಬಿಡಿ ಸೇದೋಣ. ಯಾವುದನ್ನ ಈ ಬಾವಿಯಲ್ಲಿ ಉಪ್ಪು ನೀರಿದೆಯೋ ಸಿಹಿ ನೀರಿದೆಯೋ ಸೇದಿ ನೋಡೋಣ ಅಂತ ಇರಬೇಕು ಅನ್ಸುತ್ತೆ. ಶರಜನ್ಮಂ ತಾಂ ಶರ ಆಬುದ್ಧ. ಶರಜನ್ಮಂ ತಾಂ ಶರಾಬುದ್ಧನೆನೆ. ಶರಜನ್ಮಂ ತಾಂ ಶರಾಬುದ್ಧನೆನೆ.
ಕನ್ನಡಕ್ಕೆ ಅತಿ ವಿಲಂಘನ ಇದೆಯಲ್ಲ ಅದರಿಂದಾಗಿ. ಶರಜನ್ಮಂ ತಾಂ ಶರಾಬುದ್ಧನೆನೆ, ಶರ ಆಬುದ್ಧ ಎಚ್ಚೆತ್ತವನು ಅಂತ. ಶರಜನ್ಮಂ ತಂ ಶರಾಬುದ್ಧನೆನೆ, ಶರಜನ್ಮಂ ಶರದಲ್ಲಿ ಶರವಣದಲ್ಲಿ ಹುಟ್ಟಿದವನು ಸುಬ್ರಹ್ಮಣ್ಯ ಅಂತ. ಶರಜನ್ಮಂ ತಾಂ ಶರಾಬುದ್ಧನೆನೆ, ಶರಜನ್ಮಂ ತಾಂ ಶರಾಬುದ್ಧನೆನೆ, ಜಗತಿಯೊಳ್ ಶರಜನ್ಮಂ ತಾಂ ಶರಾಬುದ್ಧನೆನೆ, ಜಗತಿಯೊಳ್ ಶರಾಬುದ್ಧನೆನೆ, ಜಗತಿಯೊಳ್ ದೇವಸೇನಾ ಸಮೇತಂ, ದೇವಸೇನಾ ಸಮೇತಂ. ಶರಜನ್ಮಂ ತಾಂ ಶರಾಬುದ್ಧನೆನೆ, ಜಗತಿಯೊಳ್ ದೇವಸೇನಾ ಸಮೇತಂ. ದೇವಸೇನೆಯನ್ನು ಮದುವೆ ಆದ ಅಂತ ಒಂದು ರಮಣೀಯವಾದ ಪ್ರತೀಕ. ದೇವ ಸೈನ್ಯದ ಅಧಿಪತಿ ಅಂತಲೂ ಹೇಳ್ತಾರೆ. ಇಂದ್ರನ ಮಗಳಾದ ದೇವಸೇನೆಯನ್ನು ಮದುವೆ ಆದ ಅಂತ. ಒಂದು ಸೈನ್ಯ ನಡೆಸೋದು ಅಂತಂದರೆ ಗಂಡನ ಪಾಡು ಅಂತಂದರೆ ಸಾಕು. ಶರಜನ್ಮಂ ತಾಂ ಶರಾಬುದ್ಧ, ಶರದಿಂದ ಆಬುದ್ಧ, ಶರಗಳಿಂದ ಎಚ್ಚರಗೊಂಡವನು ಅಂತ. ಶರ ಅನ್ನೋದಕ್ಕಿರುವ ಅನೇಕ ಅರ್ಥಗಳನ್ನು ಮುಂದೆ ನೋಡಬಹುದು. ಶರಜನ್ಮಂ ತಾಂ ಶರಾಬುದ್ಧನೆನೆ, ಜಗತಿಯೊಳ್ ದೇವಸೇನಾ ಸಮೇತಂ. ಮುಂದೆ ಈಗ ರಾಘವೇಂದ್ರ ಹೆಬ್ಬಾಳದವರಿಂದ ಒಂದು ಆಶುಕವಿತೆ. ಸಭೆಗೆ ನಮಸ್ಕಾರ, ಅವಧಾನಿಗಳಿಗೆ ವಿಶೇಷ ನಮಸ್ಕಾರ. ನಮಸ್ಕಾರ. ವಿಷಯ ವೃದ್ಧ ನಟನೊಬ್ಬ ದೂರದರ್ಶನದಲ್ಲಿ ತನ್ನ ಚಿತ್ರವನ್ನು ನೋಡ್ತಾ ಇರೋದು. ಛಂದಸ್ಸು ಮಂದಾಕ್ರಾಂತ ಆದರೆ ವೃದ್ಧ ವೃದ್ಧ ನಟ ವೃದ್ಧ ನಟ ವೃದ್ಧ ನಟ ತನ್ನ ಚಿತ್ರವನ್ನು ದೂರದರ್ಶನದಲ್ಲಿ ನೋಡ್ತಾ ಇದ್ದಾನೆ. ಇದುವರೆಗೂ ಮಂದಾಕ್ರಾಂತ ಬರಲಿಲ್ಲ. ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ಚಲನಚಿತ್ರವನ್ನು ಟಿ ವಿಯಲ್ಲಿ ನೋಡ್ತಾ, ಎಲ್ಲಿಯೋ ನೋಡ್ತಾ, ತನ್ನ ಚಲನಚಿತ್ರವನ್ನು ತಾನು ನೋಡ್ತಾ ವೃದ್ಧ ನಟ ಏನಂದುಕೊಳ್ತಾನೆ ಅಂತ ಬಹಳ ಸೊಗಸಾದ ವಸ್ತು. ಅವಧಾನಿಗಳೇ, ಮದ್ಯದ ಮನೆ. ಮಧ್ಯದ ಮನೆ 60. ಚಂದಂ ಚಂದಂಗೆಣೆಯನೆ, ಚಂದ ಅಂದರೆ ಛಂದಶ್ಚಂದ್ರಮಾಹ, ಎಲ್ಲ ಚಂದ್ರನ ಪರ್ಯಾಯ ಶಬ್ದಗಳು. ಚಂದಂ ಚಂದಂಗೆಣೆಯನೆ, ಚಂದಂ ಚಂದಂಗೆಣೆಯನೆ, ಚಂದಂ ಚಂದಂಗೆಣೆಯನೆ, ನಟೀ ವರ್ಗಂ ಆರ್ಗಂ, ನಟೀ ವರ್ಗ ಮಾರ್ಗಂ, ನಟೀ ವರ್ಗ ಮಾರ್ಗಂ ಅನೋಜ್ಞಂ, ನಟೀ ವರ್ಗ ಮಾರ್ಗಂ ಅನೋಜ್ಞಂ. ಕುಂದಪ್ರೋತಸ್ ಕುಂದಸ್ಫೀತ ಕುಂದಸ್ಮೀತ ಕುಂದಸ್ಫೀತ ಸ್ಮಿತ ಕುಂದಸ್ಫೀತ ಸ್ಮಿತ ರಸದೆಮೇಣ್ ಕುಂದಸ್ಫೀತ ಸ್ಮಿತ ರಸದೆಮೇಣ್ ಕುಂದಸ್ಫೀತ ಸ್ಮಿತ ರಸದೆಮೇಣ್. ಬಂದು ತಳ್ಕೈಸುತ್ತಿರ್ಪ, ಬಂದು ತಳ್ಕೈಸುತ್ತಿರ್ಪ, ಬಂದು ತಳ್ಕೈಸುತ್ತಿರ್ಪ, ಬಂದು ತಳ್ಕೈಸುತ್ತಿರ್ಪ, ಮಂದಂ ತಳ್ಕೈಸುತ್ತಿರ್ಪ, ಮಂದಂ ಕಾಲಂ, ಮಂದಂ ಕಾಲಂ, ಕಳೆದು ದಕಟ, ಕಳೆದು ದಕಟ, ಮಂದಂ ಅಮಂದಂ ಕಾಲಂ, ಕಳೆದು ದಕಟ. ಜಾರಿರಲ್ ಮೋರೆ ಬಣ್ಣಂ, ಜಾರಿರಲ್ ಮೋರೆ ಬಣ್ಣಂ, ಮುಖದ ಬಣ್ಣ ಜಾರಿರಲ್ ಮೋರೆ ಬಣ್ಣಂ. ಮಂದಾಕ್ರಾಂತಂ, 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 ಸ್ಮೃತಿ ಕಥೆ ಇದೆ ಮಂದಾಕ್ರಾಂತಂ, ಸ್ಮೃತಿ ಕಥೆ ಇದೆ ಮಂದಾಕ್ರಾಂತಂ, ಸ್ಮೃತಿ ಕಥೆ ಇದೆ ಚೋದ್ಯಮೆಂಬಂ ನಟಂ ತಾಂ. ಅವನು ನೋಡ್ತಾ ಅಂದ್ಕೋತಾ ಇದ್ದಾನೆ, ಮೊದಲು ಎಲ್ಲರೂ ಇಷ್ಟಪಡ್ತಕ್ಕಂಥ ಹೀರೋಯಿನ್ಗಳು ನಗನಗ್ತಾ ಬಂದು ಅಪ್ಪಿ ಲಲ್ಲೆಗೆರೆಯುವ ಆ ಡ್ಯೂಯೆಟ್ ಸೀನ್ಗಳನ್ನು ಅವನ್ನೆಲ್ಲ ನೋಡ್ಕೊಳ್ತಾ, ಈಗ ಮೋರೆಯ ಬಣ್ಣ ಇಳಿದಿರುವುದನ್ನು ನೋಡ್ಕೊಳ್ತಾ ಮಂದಾಕ್ರಾಂತವಾಗಿ ಹಳೆಯ ನೆನಪನ್ನು ಮಾಡ್ಕೊಳ್ತಾ ಇರ್ತಾನೆ. ಯಾಕೆಂದರೆ ಎಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯನಿಗೆ ಆಕರ್ಷಕವಾಗ್ತಕ್ಕಂಥದ್ದು ಆ ದೇಹದ ಭೋಗ ಕಾಲವೇನೆ. ದೇಹದ ಭೋಗ ಅದರೊಳಗೂ ವಿಶೇಷವಾಗಿ ಆಗೋದು ಬೇರೆಯವರು ತಮ್ಮನ್ನು ಮೆಚ್ಚಿದಾಗ. ಆ ನಟಿಯರು ವನಿತೆಯರು ಎಲ್ಲರೂ ಮೆಚ್ಚುವಂಥ ಸ್ಥಿತಿಯಲ್ಲಿದ್ದದ್ದು ತನಗೆ ಆ ಚಂದ ಕುಂದಿರುವ ಈ ಕಾಲ ಬಂತಲ್ಲ ಅಂತಂದುಕೊಂಡು ಮಂದಾಕ್ರಾಂತಂ ಸ್ಮೃತಿ ಕಥೆ ಇದೆ
ಅಂದರೆ ಅದು ನಿಧಾನವಾಗಿ ಎಳ್ಕೊಳ್ತಾ ಬರ್ತಾ ಇರ್ತದೆ, ಕಥೆ ಮಂದವಾಗಿ ಆಕ್ರಾಂತವಾಗ್ತಾ ಹೋಗ್ತಾ ಇದೆ, ಆವರಿಸಿಕೊಳ್ಳುತ್ತದೆ ಅಂತ. ಹಳಬ್ರ ಹತ್ರ ಹೋದರೆ ಕಥೆಗಳನ್ನು ನಿಲ್ಲಿಸೋದೇನೇ ಇಲ್ಲ, ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ತಾರೆ, ಕೊನೆ ಮುಗಿವಿಲ್ಲದಂಥದ್ದು. ಆ ರೀತಿಯಾಗಿ ಇವನ ಮಂದಾಕ್ರಾಂತ. ಮಂದಾಕ್ರಾಂತ ಅನ್ನೋದಕ್ಕೆ ದುಃಖ ಅನ್ನುವ ಅರ್ಥ ಕೂಡ ಉಂಟು, ಅಮಂದವಾದ ಗಾಢವಾದ ದುಃಖ ಅಂತ. ಆ ರೀತಿಯಾದ ದುಃಖವನ್ನು ಅವನು ಪಡೀತಾನೆ ಅಂತಕ್ಕಂಥದ್ದು ತಾತ್ಪರ್ಯ. ಮುಂದಿನ ಪ್ರಶ್ನೆ. ಅವಧಾನಿಗಳಿಗೆ ನಮಸ್ಕಾರ. ಅದೇನು ಕಾಕತಾಳೀಯವೋ ಗೊತ್ತಿಲ್ಲ, ನಾನು ಶರತ್ಕಾಲದ ವರ್ಣನೆಯನ್ನು ಪುಷ್ಪಗುಚ್ಛ ಬಂಧದಲ್ಲಿ ಕೇಳಬೇಕು ಅಂತ ತಯಾರು ಮಾಡ್ಕೊಂಡು ಬಂದಿದ್ದೆ. ಅದನ್ನು ಆವಾಗಲೇ ವಾಸುಕಿಯವರು ಕೇಳಿಯಾಗಿದೆ. ಹಾಗಾಗಿ ಸೊಗಸುಗ ಮೃದಂಗ ತಾಳಮು ಶ್ರೀ ತ್ಯಾಗರಾಜ ಸ್ವಾಮಿಗಳನ್ನು ಬಂಧೌಚಿತ್ಯವನ್ನು ಗಮನಿಸಿಕೊಂಡು ಮುರಜ ಬಂಧದಲ್ಲಿ ವರ್ಣನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಯಿತು. ಮುರಜಬಂಧದಲ್ಲಿ ತ್ಯಾಗರಾಜ ಸ್ವಾಮಿಗಳ ಸ್ತುತಿ. ತ್ಯಾಗರಾಜ 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 ನಮೋ ಎಂಬಿಂ ತ್ಯಾಗರಾಜ ನಮೋ ಎಂಬಿಂ. ಈ ಮುರಜಬಂಧ ಗತಿಯ ಚಿತ್ರವಾಗಿ ತೋರ್ಪಡಿಸಬೇಕಾದದ್ದು ಆ ಒಂದು ಬ್ರಹ್ಮದೀಪಿಕಾ ಬಂಧವಾದರೂ ಅಷ್ಟೇ. ತ್ಯಾಗರಾಜ ನಮೋ ಎಂಬೆಂ ಅಂತ ಮೊದಲಿಗೆ ವಸ್ತು ನಿರ್ದೇಶವನ್ನು ಮಾಡಿದ್ದೀನಿ. ಇಲ್ಲಿಗೆ ಎಲ್ಲ ಸಾಲುಗಳ 2ನೇ ಅಕ್ಷರ, 3ನೇ ಅಕ್ಷರ ಮತ್ತು 5ನೇ ಅಕ್ಷರ, ಇದು 6ನೇ ಅಕ್ಷರ ಮತ್ತು ಒಂದು ಸ್ವಲ್ಪ ಮಟ್ಟಿಗೆ 7ನೇ ಅಕ್ಷರವೂ ಕೂಡ ಬಂದು ಮುಟ್ಟಬೇಕಾದದ್ದು. ಹಾಗಾಗಿ ಆ ಮಟ್ಟಕ್ಕೆ ನಿಶ್ಚಯವಾಗಿಬಿಡುತ್ತದೆ. ಈ ಮಾತು ಹೇಳುವಾಗಲೇ ಅಷ್ಟು ಮಾಡಿರಬೇಕಾಗುತ್ತದೆ. ತ್ಯಾಗರಾಜ ನಮೋ ಎಂಬೆಂ. ಇನ್ನು ಮುಂದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಸಮಸ್ಯೆ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ, ಅದು ಸಾರ್ವಕಾಲಿಕವಾದದ್ದು. ಹಾಸನದೊಳ್ ಕಿರೀಟವಿಡೆ ತನ್ನ ಕುಮಾರಗೆ ದೇವರಾಜ ತಾಮ್. ಉತ್ಪಲಮಾಲಾ ಛಂದಸ್ಸು. ಉತ್ಪಲಮಾಲ. ಹಾಸನದೊಳ್ ಕಿರೀಟವಿಡೆ ತನ್ನ ಕುಮಾರಗೆ ದೇವರಾಜ ತಾಮ್. ಹಾಸನದೊಳ್ ಕಿರೀಟವಿಡೆ ತನ್ನ ಕುಮಾರಗೆ ದೇವರಾಜ ತಾಮ್. ಆಹಾ, ಸಮಸ್ಯೆ ಇಲ್ಲವೇ ಇಲ್ಲ ಇಲ್ಲಿ. ನೀವಿದನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ನೀವೇ ಒಂದು ಸಮಸ್ಯೆ ಆಗಿಬಿಡ್ತೀರಾ. ಆಗ ನೀವು ಹೇಳಿದ್ರೆ ನನ್ನ ಸಮಸ್ಯೆಯನ್ನು ಶುರು ಮಾಡೋದ್ರಲ್ಲಿ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿಬಿಡ್ತದೆ. ನೀವು ದೊಡ್ಡ ಒಂದು ಆಕ್ರೋಶಕ್ಕೆ ನೀವು ತುತ್ತಾಗುವಂಥ ಸಮಸ್ಯೆ ಬಂದುಬಿಡುತ್ತದೆ. ಹಾಸನದುಳ್ ಕಿರೀಟವಿಡೆ ತನ್ನ ಕುಮಾರಗೆ ದೇವರಾಜ ತಾಮ್. ಲೇಸನಲಾಪಿನಾಕಿಯ ಕೃಪಾಯುಧಮಾಂತ. ಲೇಸನಲಾಪಿನಾಕಿಯ ಕೃಪಾಯುಧಮಾಂತ. ಲೇಸನಲಾಪಿನಾಕಿಯ ಕೃಪಾಯುಧಂ. ಕೃಪಾಯುಧಮಾಂತು ಲೇಸನಲಾಪಿನಾಕಿಯ ಕೃಪಾಯುಧಮಾಂತು. ಕೃಪಾಯುಧಮಾಂತ ಲೇಸನಲಾಪಿನಾಕಿಯ ಕೃಪಾಯುಧಮಾಂತ ಪೃಥಾಸುತಂ. ಲೇಸನಲಾಪಿನಾಕಿಯ ಕೃಪಾಯುಧಮಾಂತ ಪೃಥಾಸುತಂ ಸ್ವಯಂ. ಇಡೀ ಪದ್ಯವೇ ಬರ್ತಾ ಇದೆ. ಲೇಸನಲಾಪಿನಾಕಿಯ ಕೃಪಾಯುಧಮಾಂತ ಪೃಥಾಸುತಂ ಸ್ವಯಂ. ಸಾಲ್ ಅಲ್ಲಿ ಆಗಿದೆ. ಲೇಸನಲಾಪಿನಾಕಿಯ ಕೃಪಾಯುಧಮಾಂತ ಪೃಥಾಸುತಂ ಸ್ವಯಂ. ದಯವಿಟ್ಟು ನರಹರಿಯವರು ಕೇಳಿ. ಗಣೇಶ್ರವರಿಗೂ ಮತ್ತು ಸಭಾಸದರಿಗೂ ನಮೋ ನಮಃ. ಈ ಸಮಸ್ಯೆ ಹೇಗಿದೆ ಅಂದರೆ, ಕೊನೆಯ ಚರಣ ಸಮಸ್ಯೆ ಅಲ್ಲ, ಮೊದಲನೆಯ ಚರಣವೇ ಸಮಸ್ಯೆ ಆಗಿದೆ. ಅದನ್ನು ನಾನು ನಿಮಗೆ ಈಗ ವಿನಂತಿ ಮಾಡಿಕೊಳ್ತೇನೆ. ನೀವು ನಾಳೆ 2 ಮತ್ತು ಕೊನೆಯ ದಿವಸ ಇನ್ನೊಂದು 3 ಸಾಲುಗಳನ್ನು ಕೊಟ್ಟರೆ ಸಾಕು. ಇವತ್ತು ನಿಮಗೆ ಸ್ವಲ್ಪ ವಿಶ್ರಾಂತಿಯನ್ನು ಆ ಥರದಲ್ಲಿ ಕೊಡಬಹುದು. ಚೆನ್ನಾಗಿದೆ ಈ ರೀತಿಯ ರಿಯಾಯಿತಿ. ರಾವಣನಂ ವಿಶೇಷ ದಯೆಯಿಂದುಳಿಸಲ್ ರಘುರಾಮನಾದಿನಂ. ರಾವಣನಂ ವಿಶೇಷ ದಯೆಯಿಂದುಳಿಸಲ್ ರಘುರಾಮನಾದಿನಂ. ರಾವಣನಂ ವಿಶೇಷ ದಯೆಯಿಂದುಳಿಸಲ್ ರಘುರಾಮನಾದಿನಂ. ರಾವಣನನ್ನು ರಾಮ ಒಂದು ದಿವಸ ತುಂಬ ಕನಿಕರದಿಂದ ಉಳಿಸಿದ ಅಂತ ರಾಮಾಯಣ ರಸಿಕರಿಗೆ ಗೊತ್ತು ಈ ಸಂದರ್ಭ. ಮುಂದೆ. ಎಲ್ಲರಿಗೂ ನಮಸ್ಕಾರ.
ಅವಧಾನಿಗಳ ಹತ್ರ ಮೊದಲಾಗಿ ಕ್ಷಮೆ ಕೇಳ್ತೇನೆ. ನಾರಾಯಣ. ಒಂದು ಅಕ್ರಮ ಮಾಡಿದ್ದೇನೆ, ಅದನ್ನು ಸಕ್ರಮ ಮಾಡಿಕೊಡಿ ಅಂತ. ನೋಡಿ, ಇವತ್ತಿನ ಜಾಥಾ ಪ್ರಭಾವ ಅದು, ಅಕ್ರಮ ಸಕ್ರಮ ಮಾಡೋದು. ಎಲ್ಲರಿಗೂ ಗೊತ್ತಿರುವ 4 ಶಬ್ದಗಳು ರಮೇಶ, ನಾಗೇಶ, ನರೇಶ ಮತ್ತು ಮಹೇಶ. ರಮೇಶ, ನಾಗೇಶ, ನರೇಶ ಮತ್ತು ಮಹೇಶ. ರಮೇಶ, ನಾಗೇಶ, ನರೇಶ, ಮಹೇಶ. ಆದರೆ ನಾನು ಅಕ್ರಮ ಮಾಡಿದ್ದೇನೆ ಹೇಳಿದ್ದೇನೆ, ಅದನ್ನು ತಿರುಗಿಸಿ ಕೊಟ್ಟಿದ್ದೇನೆ ನಿಮಗೆ. ಶಮೇರ, ಶಗೇನ, ಶರೇನ, ಶಹೇಮ. ನಿರರ್ಥಕವಾದ ಈ ಪದಗಳನ್ನು ಸಾರ್ಥಕ ಮಾಡಬೇಕು ಅಂತ ಪ್ರಾರ್ಥನೆ. ವಿಷಯ ಹೇಳಿ. ದುರುಳರಿಂದ ಆವೃತವಾದಂತಹ ಈ ಪ್ರಪಂಚವನ್ನು ನೋಡಿ ದುಃಖಿಸುವಂತಹ ಸಜ್ಜನನ ಭಾವವನ್ನು ಕಾವ್ಯದಲ್ಲಿ ಸೆರೆ ಹಿಡಿಬೇಕು. ದುಷ್ಟ ಬಾಧೆಗೆ ಒಳಗಾದ ಶಿಷ್ಟರ ಪಾಡು. ಶಿಷ್ಟನ ಪಾಡನ್ನು ತಾವು ವರ್ಣಿಸಬೇಕು. ನಾನಿಟ್ಕೊಂಡದ್ದು ಮತ್ತೆ ಭವಿಕ್ರೀಡಿತ, ತಾವು ಯಾವುದನ್ನು ಆಯ್ದುಕೊಳ್ಬೋದು. ಸಜ್ಜನರ ಸಂಕಷ್ಟ. ಅವಧಾನಿಗಳೇ, 10ನೇ ಮನೆ. 10ನೇ ಮನೆ. 2ನೇ ಸಾಲಿನ 2ನೇ ಮನೆ. 2ನೇ ಸಾಲಿನ 5ನೇ ಮನೆ. 56. ಶಮೇರ ಮೊದಲು ಬರಬೇಕಾಗಿದೆ. ಇದುವರೆಗೂ ಬಾರದಿರುವ ಒಂದು ಛಂದಸ್ಸನ್ನು ತೆಗೆದುಕೊಳ್ಳೋಣ. ಕನ್ನಡದಲ್ಲಿ ಧವಳ ಅನ್ನುವಂಥ ಒಂದು ಛಂದಸ್ಸಿದೆ. ಆ ಧವಳ ಛಂದಸ್ಸಿನಲ್ಲಿ ಮಾಡ್ತೀನಿ. ಪ್ರಶಮೇರಣಮಿದು ಪ್ರಶಮೇರಣಮಿದು ಸಜ್ಜನ ಪ್ರಶಮೇರಣಮಿದು ಸಜ್ಜನ ಪ್ರಶಮೇರಣಮಿದು ಸಜ್ಜನ ಪ್ರಶಮೇರಣ ಪ್ರಶಮ ಈರಣ ಪ್ರಶಮೇರಣಮಿದು ಸಜ್ಜನ ಪ್ರಶಮೇರಣಮಿದು ಸಜ್ಜನ ಸಂಕಷ್ಟದ ಕಾಲಂ ಪ್ರಶಮೇರಣಮಿದು ಸಜ್ಜನ ಸಂಕಷ್ಟದ ಕಾಲಂ ಪ್ರಶಮೇರಣಮಿದು ಸಜ್ಜನ ಸಂಕಷ್ಟದ ಕಾಲಂ ಪ್ರಶಮೇರಣಮಿದು ಸಜ್ಜನ ಸಂಕಷ್ಟದ ಕಾಲಂ. ಸಾಲು ಮುಗೀತು. ಇನ್ನು ಮುಂದಿನ ಪ್ರಶ್ನೆ. ಅವಧಾನಿಗಳಿಗೆ ನಮಸ್ಕಾರ. ಶತಾವಧಾನದ ಸಹೃದಯರಿಗೆ ನಮಸ್ಕಾರ. ಪೃಚ್ಛಕ ವಿದ್ವಾಂಸರಿಗೆ ನಮಸ್ಕಾರ. ದತ್ತಪದಿ ಸಿಂಪಲ್. ಹೇಳಿ. ಅಂಕಲ್. ಹಾಂ. ಆಮ್ ಆದ್ಮಿ. ಹಾಂ. ಡಿಂಪಲ್. ಶಿಖರಣಿ ವೃತ್ತ. ಗಣೇಶನ ವಾಹನದ ಒಂದು ಪರಿಸ್ಥಿತಿಯನ್ನು ವರ್ಣನೆ ಮಾಡಬೇಕು. ಗಣೇಶನ ವಾಹನ, ಅದಕ್ಕೆ ಆಗತಕ್ಕಂತಹ ಒಂದು ಫಜಿತಿ ಅಥವಾ ಸಂಕಷ್ಟ. ಗಣೇಶನ ವಾಹನದ ಸಂಕಷ್ಟ. ಸದಾಲೇ ಸಿಂಪಲ್ಲಂಗಕೆ ಸದಾಲೇ ಸಿಂಪಲ್ಲಂಗ್ ಸದಾಲೇ ಸಿಂಪಲ್ ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ನೋಂತ ವಿಭುವಂ ಸದಾಲೇ ಸಿಂಪಲ್ಲಂಗಕೆ ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ನೋಂತ ವಿಭುವಂ ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ನೊಂತ ವಿಭುವಂ. ಗಣಪತಿ ಏನೋ ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ನೊಂತ ವಿಭುವಂ. ಹಾಸಿಗೆಗೆ ಸರಿ ಅವನನ್ನು ಕೂಡಿಸೋದು ಕಷ್ಟ, ನಿಲ್ಲಿಸೋದು ಕಷ್ಟ, ನಡೆಸೋದು ಕಷ್ಟ, ನಡೆಸೋದಂತೂ ಮತ್ತೂ ಕಷ್ಟ ಅನ್ನುವಂಥ ಗಣಪತಿಯನ್ನು ಹೊರಬೇಕಲ್ಲ ಅಂತ. ಸದಾಲೇ ಸಿಂಪಲ್ಲಂಗಕೆ ಸರಿಯನಲ್ ನೊಂತ ವಿಭುವಂ. ಮುಂದೆ. ಎಲ್ಲರಿಗೆ ನಮಸ್ಕಾರ. ಕುದುರೆಗಳೆರಡನ್ನು ಬೆದರದಲೇರುತ್ತ ಹದದಿಂದ ನಡೆಸಲ್ ಕನುವಾಗೋ ಹದದಿಂದ ನಡೆಸಲ್ ಕನುವಾಗೋ ಗುಣಗಳ ಮುದದಿಂದ ಪೇಳೈಸುವ ಜನರಿಗೆ. ತ್ರಿಪದಿಯನ್ನು ಹೇಳಿಬಿಟ್ಟಿದ್ದೀರಾ. 2 ಕುದುರೆಗಳನ್ನು ಒಟ್ಟಿಗೆ ಏರುವಂಥವನಿಗೆ ಏನೇನು ಗುಣಗಳಿರಬೇಕು ಅಂತ. ಆಹಾ, ಬಹಳ ಸೊಗಸಾಗಿದೆ. ಈ ತ್ರಿಪದಿಯಲ್ಲೇ ಹೇಳಬೇಕಾ? ಹೇಳಿದ್ರು ಉತ್ತಮ. ಆಯ್ತು.
ನೀವು ಕೇಳಿದ ಪ್ರಶ್ನೆಯಲ್ಲಿಯೇ ಉತ್ತರವನ್ನು ಕೊಡೋಣ ಆ ಛಂದಸ್ನಲ್ಲಿಯೇ. ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹೊಸ ಪಕ್ಷದ ಲಾಂಛನ ಯಾವುದು? ಸೈಕಲ್ ಅಲ್ವಾ? ಅಲ್ವೇ? ಅವಧಾನಿಗಳೇ, 12ನೇ ಮನೆ. 12ನೇ ಮನೆ. 12ನೇ ಮನೆ, 3ನೇ ಸಾಲಿನ 2ನೇ ಮನೆ. 54. ಕಮಲ ಮರಂದದ ವಿಮಲ ಪಾನವು, ಕಮಲ ಮರಂದದ ವಿಮಲ ಪಾನವ ಬಿಟ್ಟು, ಕಮಲ ಮರಂದದ ವಿಮಲ ಪಾನವ ಬಿಟ್ಟು, ಕಮಲ ಮರಂದದ ವಿಮಲ ಪಾನವ, ಕಮಲ ಮರಂದದ ವಿಮಲ ಪಾನವ ನೀಂಟುತ್ತಮಮ, ವಿಮಲ ಪಾನವ ನೀಂಟುತ್ತಮಮ. ಅಮಮಾಸೈ ಕಲ್ಲ ನೇರುತ್ತ, ಅಮಮಾಸೈ ಕಲ್ಲ ನೇರುತ್ತ, ಅಮಮಾಸೈ ಕಲ್ಲನ್ನೇರುತ್ತ, ಅಮಮಾಸೈ ಕಲ್ಲನ್ನೇರುತ್ತ, ಅಮಮಾಸೈ ಕಲ್ಲನ್ನೇರುತ್ತ, ಅಮಮಾಸೈ ಕಲ್ಲನ್ನೇರುತ್ತ ಸಾಗೀರೆ, ಅಮಮಾಸೈ ಕಲ್ಲನ್ನು ಏರುತ್ತ ಸಾಗೀರೆ. ಶ್ರಮವಲ್ಲ ದಿನ್ನೆ, ಶ್ರಮವಲ್ಲ ದಿನ್ನೇನ್, ಶ್ರಮವಲ್ಲ 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 ದಿನ್ನೇಂ, ಶ್ರಮವಲ್ಲ ದಿನ್ನೇಂ, ಶ್ರಮವಲ್ಲ ದಿನ್ನೇಂ ದೊರೆತಿರ್ಕುಂ, ಶ್ರಮವಲ್ಲ ದಿನ್ನೇಂ ದೊರೆತಿರ್ಕುಂ. ಕಮಲದ ಮಧ್ಯದಲ್ಲಿ ಮಧುವನ್ನು ಹೀರ್ತಾ ಇದ್ದಂಥ ದುಂಬಿ ಒಂದು ಕಲ್ಲನ್ನು ಹತ್ತಿ ಕೂತ್ಕೊಳ್ಳೋಕೆ ಹೋಗ್ತಾ ಇದೆ. ಇತ್ತ ಕಡೆಗೆ ಕಮಲವನ್ನು ನೋಡಿ ಅದರ ಮಧ್ಯದಲ್ಲಿ ಮಕರಂದ ಪಾನ ಮಾಡಬೇಕು ಅಂತ ಅಂದುಕೊಳ್ಳುತ್ತದೆ. ಎತ್ತರದ ಸ್ಥಾನ ಬೇಕು, ಕಮಲ ಕೆಸರಲ್ಲಿರುತ್ತೆ, ಗಟ್ಟಿ ಇಲ್ಲ ಕಮಲ ಅಂತ ಅಂದುಕೊಂಡು ಸೈ ಕಲ್ಲನ್ನೇ ಇರಬೇಕು ಅಂತಂದುಕೊಂಡು ಕೂತ್ಕೊಳ್ತದೆ. ಹೀಗೆ ಬಂಡುಣಿ ಮಕರಂದವನ್ನು ಪಾನ ಮಾಡಬೇಕು ಅಂತ ಅಂದುಕೊಂಡು ಅಲ್ಲಿ ಕೂತ್ಕೊಳ್ಬೇಕು ಅಂತ, ಇಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ. ಹೀಗೆ ಮಾಡಿದ್ರೆ ಕಲ್ಲೇರುವುದಾಗುತ್ತದೋ, ಸೈ ಕಲ್ಲೇರುವುದಾಗುತ್ತದೋ, ಕಮಲವನ್ನು ಹೀರುವುದಾಗುತ್ತದೋ, ಮಾರುವುದಾಗುತ್ತದೋ ಗೊತ್ತಾಗೋಲ್ಲ ಅನ್ನುವಂಥದ್ದು ಆಶುಕವಿತೆಯ ತಾತ್ಪರ್ಯ. ಎಲ್ಲರಿಗೂ ನಮಸ್ಕಾರ. ಪದ್ಯಪಾನದ ಎಲ್ಲ ಮಿತ್ರರಿಗೂ ಕೂಡ ಅಭಿನಂದನೆಗಳು. ಉತ್ಪಲಮಾಲೆಯ ಸಮಸ್ಯೆಯ ಕೊನೆಯ ಸಾಲು ಹೇಳಿಬಿಡ್ತೀನಿ. ಚಂದ್ರಮ ನಿಲ್ಲದೀ ದಿನದ ರಾತ್ರಿಯು ಹುಣ್ಣಿಮೆ ಚೆಲ್ಲಿದಂತಿರಲ್. ಆಹಾ, ಸೊಗಸಾಗಿದೆ. ಚಂದ್ರಮನಿಲ್ಲದೀ ದಿನದ ರಾತ್ರಿಯು ಹುಣ್ಣಿಮೆ ಚೆಲ್ಲಿದಂತಿರಲ್ ಅಲ್ವೇ? ಚೆಲ್ಲಿದಂತಿರಲ್ ಅಲ್ವಾ? ಚೆಲ್ಲಿದಂತಿರಲ್. ಇದನ್ನೇ ಮೊದಲ ಸಾಲಾಗಿ ಇಟ್ಕೊಳ್ತೀನಿ. ಚಂದ್ರಮನಿಲ್ಲದೀ ದಿನದ ರಾತ್ರಿಯು ಹುಣ್ಣಿಮೆ ಚೆಲ್ಲಿದಂತಿರಲ್. ಚಂದ್ರಮನಿಲ್ಲದೀ ದಿನದ ರಾತ್ರಿಯು ಹುಣ್ಣಿಮೆ ಚೆಲ್ಲಿದಂತಿರಲ್. ಅದೇ ಸಮಸ್ಯೆ. ಮೊದಲನೇ ಪದ್ಯದ ಮೊದಲನೇ ಸಾಲೆ ಅದು. ಹಾಂ, ಮುಂದೆ ಮಂಜುನಾಥ್ ಕೊಳ್ಳೇಗಾಲ ಅವರು. ಅವಧಾನಿಗಳಿಗೆ ನಮಸ್ಕಾರ. ನಮಸ್ಕಾರ. ತಮಗೆ ಭಾಮಿನಿ ಬಗ್ಗೆ ಬಹಳ ಒಂದು ಅವರ್ಷನ್ ಇರೋ ಥರ ಅನ್ನಿಸ್ತಾ ಇದೆ ನನಗೆ. ನಮ್ಮ ಶ್ರೀಯುತ ತ್ಯಾಗಲಿಯವರು ಭಾಮಿನಿಯನ್ನು ಕೊಟ್ಟರು, ನೀವು ತಗೊಳ್ಳಿಲ್ಲ. ಇವರು ಭಾಮಿನಿಯನ್ನು ಕೊಟ್ಟರು, ತಗೊಳ್ಳಿಲ್ಲ. ಆದ್ದರಿಂದ ನಾನು ಒಂದು ಸಲ ಭಾಮಿನಿಯನ್ನು ಕೊಟ್ಟು ಅವರ್ಷನ್ ವಾರ್ಧಕ ಆದರೂ ಅದು ಯಾಕೋ ಭಾಮಿನಿ ಬರಲಿಲ್ಲ. ಆದ್ದರಿಂದ ಸಂತೋಷವಾಗಿ ನಾನು ಭಾಮಿನಿ ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ. ಷಟ್ಪದಿಗಳಲ್ಲಿ ನನಗೆ ಸಪ್ತಪದಿ ಬೇಡವಾದರೂ ಭಾಮಿನಿಯೇ ಇಷ್ಟ. ಹಾಗಾದರೆ ಇದನ್ನು ಪ್ರಯತ್ನಿಸೋಣ. ಹಾಂ ಹಾಂ. ವೀರ ಪಾಂಡವ ಪತ್ನಿಗಂ, ವೀರ ಪಾಂಡವ ಪತ್ನಿಗಂ ಖಳ ಕೌರವರ ದುಷ್ಕರ್ಮ ಸಂಚಯ ಸಾರನ ದುಶ್ಯಾಸನಗಂ ಇಹ ವೈರಮಾರ್ಗರಿದೈ ಭಾರಮಾಯ್ತಿದು ಮನಕೆ ಭಾಮಿನಿ, ಭಾರಮಾಯ್ತಿದು ಮನಕೆ ಭಾಮಿನೀರವನೀಂ ನೆರೆ
ನೆರೆಪೇಳು ಮಿತ್ರನೇ ಭಾರಮಾಯ್ತಿದು ಮನಕೆ ಭಾಮಿನಿ ಇರವನೀಂ ನೆರೆಪೇಳು ಮಿತ್ರನೇ ಭಾರತದಿ ದುಶ್ಯಾಸನನೆ ದ್ರೌಪದಿಯ ಸಖನಲ್ತೇ ಒಳ್ಳೆ ಸೊಗಸಾಗಿ ಬಿಲಹರಿ ಬಂದಿದೆ. ಭಾರತದಿ ದುಶ್ಯಾಸನನೆ ದ್ರೌಪದಿಯ ಸಖನಲ್ತೆ. ಭಾರತದ ದುಶ್ಯಾಸನನೆ ದ್ರೌಪದಿಯ ಸಖನಲ್ತೆ. ಭಾರತದ ದುಶ್ಯಾಸನನೆ ದ್ರೌಪದಿಯ ಸಖನಲ್ತೆ. ಆಹಾ, ತುಂಬ ಸೊಗಸಾಗಿದೆ. ಬಹಳ ಜ್ವಲಂತವಾದ ಸಮಸ್ಯೆಯನ್ನೇ ಕೊಟ್ಟುಬಿಟ್ಟಿದ್ದೀರಾ. ಸಮಸ್ಯೆಯಾಗಿಯೇ ಹೇಳಬೇಕಾಗಿದೆ. ಈಗ ಭಾರತದ ದುಶ್ಯಾಸನನೆ ದ್ರೌಪದಿಯ ಸಖನಲ್ತೆ. 2 ಸಾಲುಗಳನ್ನು ಒಟ್ಟಿಗೆ ಹೇಳ್ತೀನಿ. ವೀರಸೂಗಳ ಜೀವಸೂಗಳ ವೀರಸೂಗಳ ಜೀವಸೂಗಳ. ವೀರಸು ಅಂದರೆ ವೀರರನ್ನು ಹೆತ್ತಿರ್ತಕ್ಕಂಥವಳು, ಜೀವಸು ಅಂದರೆ ದೀರ್ಘಾಯುಷ್ಯರಾದಂಥ ಮಕ್ಕಳನ್ನು ಹೆತ್ತಿರ್ತಕ್ಕಂಥವಳು ಅಂತ. ವೀರಸೂಗಳ ಜೀವಸೂರ ವೀರಸೂಗಳ ಜೀವಸೂಗಳ ವೀರಸೂಗಳ ಜೀವಸೂಗಳ ಧಾರಿಣಿಯುತ ನೆನಿಪ. ವೀರಸೂಗಳ ಜೀವಸೂಗಳ ಧಾರಿಣಿಯುತ ನೆನಿಪ ಪ್ರಜ್ಞಾ. ವೀರಸೂಗಳ ಜೀವಸೂಗಳ ಧಾರಿಣಿಯುತ ನೆನಿಪ ಪ್ರಜ್ಞಾ. ಅಲ್ಲಿಗೆ 2 ಸಾಲು ಆಗಿದೆ. ವೀರಸೂಗಳ ಜೀವಸೂಗಳ ಧಾರಿಣಿಯು ತಾ ನೆನಿಪ ಪ್ರಜ್ಞಾ. ಆ ಕಾವ್ಯವಾಚನ ನಮ್ಮ ಕಿದಲಾಯರಿಂದ. ಆಟದ ಕನ್ನಿಕೆ ಮಂಗಳ ಲಗ್ನಕ್ಕೆ ಮಾಲೆಯ ನಿಕ್ಕುತ ಮಡದಿಯಾದೆ. ಆಟದ ಕನ್ನಿಕೆ ಮಂಗಳ ಲಗ್ನಕ್ಕೆ ಮಾಲೆಯ ನಿಕ್ಕುತ ಮಡದಿಯಾದೆ. ನಾಟಿಸಿ ಕಣ್ಣೋಟ ಸೋಕಿಸಿ ಕೈ ಬೆರಳು. ನಾಟಿಸಿ ಕಣ್ಣೋಟ ಸೋಕಿಸಿ ಕೈ ಬೆರಳು ಮರವಟ್ಟ ಮನ ಬನ ಚಿಗುರಿಸಿದೆ. ನಾಟಿಸಿ ಕಣ್ಣೋಟ ಸೋಕಿಸಿ ಕೈ ಬೆರಳು ಮರವಟ್ಟ ಮನ ಬನ ಚಿಗುರಿಸಿದೆ. ಸಪ್ಪೆ ಬಾಳುವಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಗಾಯಿ ಬೀಸೋಣ ಬಾ. ಸಪ್ಪೆ ಬಾಳುವಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಗಾಯಿ ಬೀಸೋಣ ಬಾ. ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣ ಬಾ. ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣ ಬಾ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆನೆ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆನೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಗೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಗೆ. ಕೊನೆ ಬಲ್ಲವರಾರು ಕಾಮಾಕ್ಷಿಗೆ. ಜೀವನ ಸಿಂಧು ಭೈರವಿಯಾಗಿ ಕಾಡಿರೆ. ಜೀವನ ಸಿಂಧು ಭೈರವಿಯಾಗಿ ಕಾಡಿರೆ. ಆನಂದವಾರ್ಧಿಯು ತಾನೆನ್ನುತ್ತ ಆನಂದವಾರ್ಧಿಯು ತಾನೆನ್ನುತ್ತ ಹುಟ್ಟನು ಹಾಕುತ್ತ ಹುಟ್ಟನೆ ನೂಕುತ್ತ
ಹುಟ್ಟನು ಹಾಕುತ್ತ ಹುಟ್ಟನೆ ನುಂಕುತ್ತ ಬೆಂದರೆ ಬೇಂದ್ರೆಯೇ ಆಗುತ್ತಲೀ ಬೆಂದರೆ ಬೇಂದ್ರೆಯೇ ಆಗುತ್ತಲೀ ಬರೆದ ಸಖಿ ಗೀತ ಬರೆದ ಸಖಿ ಗೀತ ಅಸುಖಿಯ ಗೀತ ಬೆರೆದ ಸಖಿ ಗೀತ ಅಸುಖಿಯ ಗೀತ ರಸಮಯ ಜೀವನ ಸುಖಿಯ ಸಂಗೀತ ರಸಮಯ ಜೀವನ ಸುಖಿಯ ಸಂಗೀತ. ಬೇಂದ್ರೆಯವರ ಸಖಿಗೀತದ ಬಹಳ ಮನೋಹರವಾದಂಥ ಸಾಲುಗಳಿವು. ಅವರು ಕನ್ನಡದಲ್ಲಿ ಈ ತ್ರಿಮೂರ್ತಿಗಣ ಬದ್ಧವಾದ ಛಂದಸ್ಸುಗಳನ್ನು ಯಾವುದನ್ನು ಅಂಶಗಣ ಅಂತ BM ಶ್ರೀ ಮೊದಲಾದವರು ಹೇಳ್ತಾರೋ ಅದನ್ನು ಜೈಕೀರ್ತಿ ಮೊದಲಾದವರು ಹೇಳಿದ ತ್ರಿಮೂರ್ತಿಗಣ ಛಂದಸ್ಸಿನಲ್ಲಿ ತುಂಬ ಸಫಲವಾಗುವ ರಚನೆಯನ್ನು ಮಾಡಿದ್ರು. ತಮ್ಮ ಬದುಕನ್ನೇ ಹಾಡಾಗಿ ಅದು ಪಟ್ಟಪಾಡನ್ನೆಲ್ಲ ದಿಟ್ಟವಾದ ಹಾಡಾಗಿ ಮಾಡುವಂಥ ಒಂದು ಅಮೋಘವಾದ ಕಾರ್ಯವನ್ನು ಅವರು ಮಾಡಿದ್ರು. ಅಲ್ಲಿ ಸಪ್ಪೆ ಬಾಳುವುಗಿಂತ ಉಪ್ಪು ನೀರು ಲೇಸು ಅಂತಾರೆ. ಹಾಗೆ ಜೀವನ ಸಿಂಧು ಸಮುದ್ರ ಅದು ಭೈರವಿ ಭಯಂಕರವಾಗಿ ಉಕ್ಕೇರಿ ಬರುತ್ತಾ ಇರ್ತದೆ. ತೆರೆ ಮೊರೆ ಒಳಗಡೆ ತಿಮಿಂಗಿಲ ಗಿಲಾದಿಗಳೆಲ್ಲ ಇರ್ತವೆ. ಆದರೂ ಅದರೊಳಗೆ ತೇಲುವುದರೊಳಗೊಂದು ಸೊಗಸಿದೆ. ಹುಟ್ಟನ್ನೇ ತಳ್ಳಿ ಹಾಕುವಂತೆ ಹುಟ್ಟು ಹಾಕ್ಕೊಂಡು ಹೋಗಬೇಕು. ಬದುಕೋದು ಯಾತಕ್ಕೆ ಅಂದರೆ ಮತ್ತೆ ಹುಟ್ಟದೇ ಇರೋದಕ್ಕಾಗಿ ಅಂತ ಹೇಳ್ತಾರಲ್ಲ, ಆ ಉತ್ಕಟತೆಯಿಂದ ಬದುಕಬೇಕು. ಮತ್ತೊಂದು ಜನ್ಮ ಇಲ್ಲ ಅನ್ನುವಂತೆ ಚೆನ್ನಾಗಿ ಬದುಕಬೇಕು. ಆಗ ನಾವು ಅವತರಿಸ್ತೀವಿ, ಇಲ್ಲದೇ ಇದ್ದರೆ ಹುಟ್ಟುತ್ತೀವಿ. ಹುಟ್ಟಿಗೂ ಅವತಾರಕ್ಕೂ ಅದೇ ವ್ಯತ್ಯಾಸ. ಅವತಾರ ಲೀಲೆ, ಹುಟ್ಟು ಕರ್ಮ. ಬೇಂದ್ರೆಯವರ ಕಾವ್ಯ ಲೀಲಾಕರ್ಮ, ಲೀಲಾಖೇಲನ. ಅವರ ಬದುಕು ಕರ್ಮ, ಆದರೆ ಅವರ ಕಾವ್ಯ ಲೀಲೆಯಾಗಿದ್ದು ಬಹಳ ಸುಂದರವಾದ ಭಾವವನ್ನು ವ್ಯಂಜಿಸುವಂಥ ಕಾವ್ಯವನ್ನು ವಾಚನ ಮಾಡಿದ್ದಾರೆ. ಈಗ ಅವಧಾನಿಗಳ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಯಕ್ಷಗಾನ ಛಂದಸ್ಸಿನಲ್ಲಿ ಒಂದು ಪದ್ಯ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅದು ಮಧುಮಾಧವಿ ಏಕ ಅಥವಾ ಮಧ್ಯಮಾವತಿ ಆದಿತಾಳ ಎಂಬ ಹೆಸರಿನಲ್ಲಿ ಯಕ್ಷಗಾನದಲ್ಲಿ ಈ ಲಯದಲ್ಲಿ ಸುಮಾರು ಒಂದು 10-15 ಜಾತಿಯ ಪದ್ಯಗಳಿವೆ. 3 ವಿಷ್ಣುಗಣ, ಕೊನೆಗೊಂದು ಬ್ರಹ್ಮಗಣ, ಸಮಪಾದ, 4 ಸಮಪಾದಗಳ ವೃತ್ತ. 3 ವಿಷ್ಣು 4 ಸಾಲುಗಳಿಗೂ ಹಾಗೆ ಬರುವಂಥ ಸಮಪಾದ, ಅದೇ ನಿಯಮ. 3 ವಿಷ್ಣುಗಣ, 3 ವಿಷ್ಣು, 1 ಬ್ರಹ್ಮ ಬರುತ್ತೆ, ಕೊನೆ ಬ್ರಹ್ಮಗಣ. ಅದು ನಮ್ಮ ನಾರಾಯಣ ಶೆಟ್ಟರು ವಿಧಿ ಛಂದೋ ರಚನೆಯನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ. ಇದರಲ್ಲಿ ಶಿವ ತನ್ನ ಪರಿವಾರ ಸಹಿತನಾಗಿ ಮೃಗಬೇಟೆಯನ್ನಾಡುವ ಒಂದು ದೃಶ್ಯವನ್ನು ನಿರ್ಮಿಸಿಕೊಡಬೇಕು. ಅದರಲ್ಲಿ 4 ಶಬ್ದಗಳು. ಮೃಗಬೇಟೆಗೆ ಹೋಗುವಾಗ ಬೈಕು, ಯಮಹ, ಮತ್ತೊಂದು ಆಟೋ, ಆಮೇಲೆ ಹೀರೋ ಹೊಂಡ. ಬೈಕು, ಯಮಹ, ಆಟೋ, ಹೀರೋ ಹೊಂಡ. ಅದು ಹೀರೋ ಹೊಂಡ ಅಂತ ಮಾಡ್ಕೊಂಡಿದ್ದೇನೆ ನಾನು. ಹೀರೋ ಹೊಂಡ ಬೈಕಿನ ಹೆಸರು. ಯಮಹ ಮತ್ತು ಹೀರೋ ಹೊಂಡ 2 ಇವು ಬರುವಂತೆ. ಮೊದಲು ಬೈಕು, ಆಮೇಲೆ ಯಮಹ, ಹೌದು, ಮತ್ತೆ ಆಟೋ, ಮತ್ತೊಂದು ಹೀರೋ ಹೊಂಡ, ಮತ್ತೆ ಹೀರೋ ಹೊಂಡ. ಈ ಶಬ್ದ ಬರುವಂತೆ ಮಧುಮಾಧವಿ ಏಕದಲ್ಲಿ ರಚನೆ ಮಾಡಿಕೊಡಬೇಕು. ಅವಧಾನಿಗಳೇ, 4ನೇ ಸಾಲಿನ ಮೊದಲನೇ ಮನೆ. 64. ಅವಧಾನಿಗಳೇ, ನಿಮಗೆ ಬೈಕ್ ಓಡಿಸೋದಕ್ಕೆ ಬರುತ್ತಾ? ಇಲ್ಲ ಸರ್, ರೈಲು ಓಡಿಸೋದಕ್ಕೆ ಬರುತ್ತೆ ಅಷ್ಟೇ. ಇಷ್ಟು ಮಾಡ್ತಾ ಇರೋದು ಅದೇನೆ. ಎಲ್ಲಿ ಕಲ್ತ್ರಿ ನೀವು ರೈಲು ಬಿಡೋದು? ನಿಮ್ಮ ಹತ್ತಿರದಲ್ಲೇ. ಪತ್ರಿಕೋದ್ಯಮಿಗಳ ಹತ್ತಿರ, ಪತ್ರಿಕೋದ್ಯೋಗಿಗಳ ಹತ್ತಿರ ತಾನೇ ಪಾಠ ಕಲಿಯೋದು, ಸುಳ್ಳಿನ ಪಾಠ. ನಾಳೆ ನಿಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ರಿಪೋರ್ಟ್ ಮಾಡಬೇಕಾ ಬೇಡವಾ? ನೀವು ಯೋಚನೆ ಮಾಡಿ ಉತ್ತರ ಕೊಡಿ. ಅದನ್ನು ಸುಳ್ಳೇ ಮಾಡಿಬಿಡಿ, ತುಂಬ ಒಳ್ಳೆಯ ಉತ್ತರಗಳನ್ನು ಕೊಟ್ಟರು ಅಂತ. ಪೆರೆಗುಂಬೈ ಕುವಲಯ. ಪೆರೆ ಕೊಂಬು. ಚಂದ್ರನೇ ಶಿವನಿಗೆ
ಬೇಟೆಯಾಡೋಕ್ಕೆ ಹೋಗುವಾಗ ಕೊಂಬು ಅಂತ. ಪೆರೆಗೊಂಬೈ ಪೆರೆಗೊಂಬೈ ಪೆರೆಗೊಂಬೈ, ಅಥವಾ ಪೆರೆಯನ್ನು ಕೊಂಬೈ ತೆಗೆದುಕೊಳ್ತೀನಿ ಅಂತ, ನೀನು ಅಲಂಕಾರ ಮಾಡ್ಕೋತಿ ಅಂತ. ಪೆರೆಗೊಂಬೈ ಕುವಲಯ ಪೆರೆಗೊಂಬೈ ಕುವಲಯ, ಪೆರೆಗೊಂಬೈ ಕುವಲಯ ರಥಿಕಾನಾಲಾತಂ, ಪೆರೆಗೊಂಬೈ ಕುವಲಯ ರಥಿಕಾನಾಲಾತಂ, ಪೆರೆಗೊಂಬೈ ಕುವಲಯ ರಥಿಕಾನಾಲಾತಂ ರಥಿಕನಲ ಆತಂ, ಪೆರೆಗೊಂಬೈ ಕುವಲಯ ರಥಿಕನ್ ಕುವಲಯ ರಥಿಕನ್ ಅಲ ಆತಂ, ಪೆರೆಗೊಂಬೈ ಕುವಲಯ ರಥಿಕನಾಲಾತಂ. ಕೊನೆಗೆ ಬ್ರಹ್ಮ ಬಂದಿದೆ. ಹಾಂ, ಮುಂದೆ ಶ್ರೀಕೃಷ್ಣನ ವಚನಗಳನ್ನು ವ್ಯಾಸರು ಗಣಪತಿಯು ಬರೆದುಕೊಂಡ ಎಂಬುದು ನಮ್ಮ ನಂಬಿಕೆ. ಈ ವಸ್ತುವನ್ನು ಮತ್ತೆ ಭವಿಕ್ರೀಡಿತ ವೃತ್ತದಲ್ಲಿ ರಚಿಸಬೇಕೆಂದು ಪ್ರಾರ್ಥನೆ. ಈ ವೃತ್ತದ 4 ಚರಣಗಳು ಅನುಕ್ರಮವಾಗಿ ಪೆನ್, ಪೆನ್ಸಿಲ್, ಬುಕ್ ಮತ್ತು ಪ್ಯಾಡ್ ಎಂಬ ಆಂಗ್ಲ ಪದಗಳನ್ನು ಒಳಗೊಂಡಿರಬೇಕಲ್ಲದೆ ವೃತ್ತವು ಸಂಪೂರ್ಣ ಅಚ್ಚಗನ್ನಡದಲ್ಲಿರಬೇಕು ಎಂದು ಅಪೇಕ್ಷೆ. ಮಹಾಭಾರತವನ್ನು ವ್ಯಾಸರಿಂದ ಹೇಳಿದಂತೆ ಗಣಪತಿ ಬರೆದುಕೊಂಡ ಅಂತ, ಗಣಪತಿ ಲೇಖಿಸಿಕೊಂಡ ಅಂತ, ಲೇಖನ ಮಾಡಿದ ಅಂತ ಅಲ್ಲ. ಮಹಾಭಾರತದ ರಚನೆಯನ್ನು ವ್ಯಾಸರು ಮಾಡಿದರು, ಅದನ್ನು ಗಣಪತಿಯು ಉಲ್ಲೇಖಿಸಿದ ಅಂತ ಆ ಪ್ರಸಂಗವಾ? ವ್ಯಾಸ ಲೇಖನ, ವ್ಯಾಸ ಕಥನ, ಗಣಪತಿ ಲೇಖನ, ಮಹಾಭಾರತದ ರಚನೆ ಮತ್ತೆ ಭವಿಕ್ರೀಡಿತ ಛಂದಸ್ಸಲ್ಲಿ ಅಚ್ಚಗನ್ನಡದಲ್ಲಿ ಪೆನ್, ಪೆನ್ಸಿಲ್, ಬುಕ್, ಪ್ಯಾಡಿಂದ ಆಗಬೇಕು. ಕಿವಿಗಿಂಪೆಂದುರೆ ನೋಳ್ಪುದೇಂ, ಕಿವಿಗಿಂಪೆಂದುರೆ ಕೇಳ್ವುದೇಂ, ಕಿವಿಗಿಂಪೆಂದುರೆ ಕೇಳ್ವುದೆಂ, ಕಿವಿಗಿಂಪೆಂದುರೆ ಕೇಳ್ವುದಂ ಕೇಳ್ವುದೆಂ, ಕಿವಿಗಿಂಪೆನ್ ಎಂದುರೆ ಕಿವಿಗಿಂಪೆಂದುರೆ ಕೇಳ್ವುದು, ಕಿವಿಗಿಂಪೆಂದುರೆ ಕೇಳ್ವುದೇಂ, ಬದುಕಿಗಂ ಕಿವಿಗಿಂಪೆಂದುರೆ ಕೇಳ್ವುದೇಂ, ಬದುಕಿಗಂ ಬದುಕಿಗಂ ಕಿವಿಗಿಂಪೆಂದುರೆ ಕೇಳ್ವುದೇಂ, ಬದುಕಿಗಂ ಬದುಕಿಗಂ ಕಿವಿಗಿಂಪೆಂದುರೆ ಕೇಳ್ವುದೇಂ ಬದುಕಿಗಂ, ಸಂದೊಂದು ನಲ್ಗಬ್ಬಮೈ ಸಂದೊಂದು ನಲ್ಗಬ್ಬಮೈ, ಕಿವಿಗಿಂಪೆಂದುರೆ ಕೇಳ್ವುದೇಂ ಬದುಕಿಗಂ, ಸಂದಿರ್ಪ ನಲ್ಗಂಬಮೈ ನಲ್ಗಬ್ಬಮೈ, ಕಿವಿಗಿಂಪೆಂದುರೆ ಕೇಳ್ವುದೇಂ ಬದುಕಿಗಂ, ಸಂದಿರ್ಪ ನಲ್ಗಂಬಮೈ ನಲ್ಗಬ್ಬಮೈ, ಸಂದಿರ್ಪ ನಲ್ಗಬ್ಬಮೈ. ಸಾಲು ಮುಗೀತು. ಕಿವಿಗೆಂಪು ಎಂದು ಉರೆ ಕೇಳುವುದೇಂ ಬದುಕಿಗಂ, ಸಂದಿರ್ಪ ನಲ್ಗಬ್ಬಮೈ. ಕಿವಿಗೆ ಇಂಪಾದದ್ದು ಮಹಾಭಾರತ ಅಂತ ಅಂದುಕೊಂಡ್ರೆ ಸಾಕಾಗೋಲ್ಲ. ಅದಷ್ಟಕ್ಕೆ ಮಾತ್ರವಲ್ಲ, ಬದುಕಿಗೂ ಕೂಡ ಕಿವಿಗಿಂಪೆಂದುರೆ ಕೇಳುವುದೇಂ ಬದುಕಿಗಂ, ಸಂದಿರ್ಪ ಬದುಕಿಗೂ ಸಲ್ಲುವಂಥ ನಲ್ಗಬ್ಬಮೈ, ಒಳ್ಳೆಯ ಕಾವ್ಯ ಅದು ಅಂತ ಮೊದಲ ಸಾಲು. ಮುಂದೆ ಗಜಾನನ ಶರ್ಮಾ ಅವರು ಒಂದು ಆಶುಕವಿತೆಯನ್ನು ಕೇಳಬೇಕು. ಹಾಂ, ದಯವಿಟ್ಟು ಕೇಳಿ. ಹನುಮಂತ ಸಂಜೀವಿನಿಯನ್ನು ತರಬೇಕಾದ್ರೆ ಅವನು ಸಂಜೀವಿನಿಯನ್ನು ಗುರುತಿಸೋದಕ್ಕಾಗದೇನೆ ಇಡೀ ಪರ್ವತವನ್ನು ಹೊತ್ಕೊಂಡ್ಬಂದ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾವ ಏನು ಅಂದರೆ, ಹನುಮಂತನಿಗೆ ಸಾಧ್ಯ ಇತ್ತದು, ಆದರೆ ಅವನು ಲತೆಯನ್ನು ಕೊಲ್ಲಲಿಕ್ಕೆ ಇಷ್ಟಪಡದೆ, ಲತೆ ಸಾಯಬಾರ್ದು ಅನ್ನೋ ಕಾರಣದಿಂದ ಅದನ್ನು ಮಣ್ಣಿನ ಸಮೇತ ಇಲ್ಲಿ ತಂದ, ಮತ್ತೆ ತನ್ನ ಕಾರ್ಯ ಮುಗಿದ ಮೇಲೆ ಅದನ್ನು ವಾಪಸ್ ಅಲ್ಲೇ ತಗೊಂಡೋಗಿಟ್ಟ. ಅರ್ಥಾತ್ ಹನುಮಂತನ ಪರಿಸರ ಪ್ರಿಯತೆಯನ್ನು ಅಥವಾ ಜೀವಪರ ಪ್ರೀತಿಯನ್ನು ತಾವೊಂದು ಯಾವುದೇ ಛಂದಸ್ಸಿನಲ್ಲಿ ಬರೀಬೋದು. ಹನುಮಂತ ಸಂಜೀವನಿಯನ್ನು ತಂದಾಗಿನ ಜೀವಕಾರುಣ್ಯ. ಧೃತವಿಲಂಬಿತ ಛಂದಸ್ಸಿನಲ್ಲಿ ಮಾಡ್ತೀನಿ. ಬೇಗ ಅಂತೂ ಹೋದ, ಆದರೆ ಹುಡುಕೋಕ್ಕೆ ಸ್ವಲ್ಪ ತಡವಾಯಿತು, ವಿಳಂಬವಾಯಿತು. ಅದಕ್ಕಾಗಿ ಧೃತವಿಲಂಬಿತ. ತರದೆ ಮೂಲಿಕೆಯ ನಾಶುಗಂ, ತರದೆ ಮೂಲಿಕೆಯ ನಾಶುಗಾತ್ಮಜಂ, ಆಶುಗ ಅಂದರೆ ಗಾಳಿ. ತರದೆ ಮೂಲಿಕೆಯ ನಾಶುಗಾತ್ಮಜಂ, ಗಿರಿಯನೇ ಭರದಿ ತಂದನಲ್ಲವೇ, ಗಿರಿಯನೇ ಭರದಿ ತಂದನಲ್ಲವೇ, ತರದೆ ಮೂಲಿಕೆಯ ನಾಶುಗಾತ್ಮಜಂ, ಗಿರಿಯನೇ ಭರದೆ ತಂದನಲ್ಲವೇ. ಪರಿಯಲಾಗದು ಜನಂ ವನಂಗಳಿನ್, ಪರಿಯಲಾಗದು ಜನಂ ವನಂಗಳೆಂದುರು ಕೃಪಾಂ,
ಪರ್ಯಲಾಗದು ವನಂಗಳಂ ಪರ್ಯಲಾಗದು ಜನಂಬನಂಗಳೆಂದುರು ಕೃಪಾಮಯಂ ಇದಿಂತು ಗೈದನೈ ಉರು ಕೃಪಾಮಯನ್ ಇದಿಂತು ಗೈದನೈ. ಅವನು ಬೆಟ್ಟವನ್ನೇ ತಂದ, ಮೂಲಿಕೆ ಯಾಕೆ ತರಲಿಲ್ಲ ಅಂದರೆ ನಿಮ್ಮ ಕಲ್ಪನೆಗಿಂತ ಭಿನ್ನವಾಗಿ ಕೊಡ್ತಾ ಇದ್ದೀನಿ, ನನ್ನ ಕಲ್ಪನೆ ಇರಲಿ ಅಂತ. ಬೆಟ್ಟವನ್ನು ತಂದು ಮತ್ತೆ ವಾಪಸ್ ಇಟ್ಟುಬಿಟ್ರೆ ಅದು ಒಳ್ಳೆಯದು. ಹಾಗಲ್ಲದೆ ಅವನು ಮೂಲಿಕೆಯನ್ನು ತಂದು ಅದನ್ನು ಕೊಟ್ಟು ಈ ಥರ ಮಾಡಿದ್ರೆ ಜನಕ್ಕೆ ಅಲ್ಲಿಗೆ ಹೋಗುವುದಕ್ಕೆ ಒಂದು ಸುಳುವಾದ ದಾರಿ ಆಗಿಬಿಡುತ್ತೆ. ಬೆಟ್ಟವನ್ನೇ ತರಬೇಕಪ್ಪ, ಇಲ್ಲದೇ ಇದ್ರೆ ಗೊತ್ತಾಗುವಂಥದ್ದಲ್ಲ ಅಂತ ಜನ ಹೋಗುವುದಿಲ್ಲ. ಆ ಬೆಟ್ಟವನ್ನು ತಂದು ಇಲ್ಲಿಯೂ ಇಡಲಿಲ್ಲ, ಮತ್ತು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಇಟ್ಟ. ಈ ವನವನ್ನು, ಜೀವನವನ್ನು, ಗಿರಿ, ನದಿ, ನದಾದಿಗಳನ್ನು ಕಾಪಾಡಿಕೊಂಡು ಬರಬೇಕು ಅಂದರೆ ಆ ಥರವೇ ಮಾಡಬೇಕು. ಅದನ್ನು ತಂದು ಸ್ವಸ್ಥಾನಕ್ಕೆ ಅದನ್ನು ಸೇರಿಸಿಬಿಡಬೇಕು. ಮತ್ತು ಹೀಗೆಲ್ಲ ಮಾಡಬಾರದು ಅಂತ ಅಂದುಕೊಂಡ ಅಂತ ಅನಿಸುತ್ತದೆ. ಯಾಕೆಂದರೆ ಮೂಲಿಕೆಯನ್ನು ತರುವಲ್ಲಿ ಬರುವಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ಹಾದಿ. ಆ ಹಾದಿ ಅವನಿಗೆ ಅನುಕೂಲಕಾರಿಯಾಗಿಬಿಡುತ್ತದೆ ಬೇರೊಬ್ಬನಿಗೆ ಅನ್ನುವಂಥದ್ದು ಭಾವ. ಈಗ ಮುಂದಿನ ಪ್ರಶ್ನೆ. ಸಮಸ್ಯೆ ಮತ್ತೆ ಶಾರ್ದೂಲ ವಿಕ್ರೀಡಿತದಲ್ಲಿ ಹಾಂ ದಾಂಟಲ್ ಕಾಗದ ಶೀಲದ ಪರಿಧಿಯೊಳ್ ಮೇಳೈಸಿರಿ ಪೂರ್ಣಮಂ ಸೊಂಟಕ್ಕೊತ್ತುತ ಮುತ್ತ ನೆತ್ತೆ ಮೊಗಮಂ ಬಿಕ್ಕುತ್ತಳಿರ್ದಳ್ಗಡ. 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 ಸೊಂಟಕ್ಕೊತ್ತುತೆ ಮುತ್ತ ನೆತ್ತೆ ಮೊಗಮಂ ಸೊಂಟಕ್ಕೊತ್ತುತೆ ಮುತ್ತ ನೆತ್ತೆ. ಅವಧಾನಿಗಳು ಮೊದಲನೇ ಸಾಲಿನ 4ನೇ ಮನೆ. 50. ಇಂಟಲ್ ಬಾಳಮರಂದಮಂ ಇಂಟಲ್ ಬಾಳಮರಂದಮಂ ಗೃಹೀತೆಯೇ ಇಂಟಲ್ ಬಾಳಮರಂದಮಂ ಗೃಹೀತೆಯೇ. ಇಂಟಲ್ ಬಾಳಮರಂದಮಂ ಇಂಟಲ್ ಬಾಳಮರಂದಮಂ ಗೃಹೀತೆ. ಗೃಹೀತೆ ಅಂದರೆ ಗೃಹಸ್ಥತ್ವ. ಇಂಟಲ್ ಬಾಳಮರಂದಮಂ ಗೃಹೀತೆಯೇ. ಸಲ್ಗೆಂಬರ್ ಆರ್ಯರ್ ಇಂಟಲ್ ಬಾಳಮರಂದಮಂ ಗೃಹೀತೆಯೇ. ಸಲ್ಗೆಂಬರಾರ್ಯರ್ ಇಂಟಲ್ ಬಾಳ ಮರಂದಮಂ ಗೃಹೀತೆಯೇ. ಸಲ್ಗೆಂಬರಾರ್ಯರ್ ಸಲ್ಗೆಂಬರಾರ್ಯರ್ ಸುತಂ ಇಂಟಲ್ ಬಾಳಮರಂದಮಂ ಗೃಹೀತೆಯೇ. ಸಲ್ಗೆಂಬರಾರ್ಯರ್ ಸುತಂ. ಬದುಕಿನ ಸವಿಯನ್ನು ಸವಿಯಬೇಕಾದ್ರೆ ಗೃಹಸ್ಥನಾಗಿರಬೇಕು ಅಂತ ಆರ್ಯರು ಹೇಳ್ತಾರೆ. ಸುತಂ ಅಂತ ಮುಂದೆ ಹೋಗುತ್ತದೆ ಪದ್ಯ. ಹಾಂ, ಇದು ಮತ್ತೇವ ವಿಕ್ರೀಡಿದಲ್ಲಿ ಸಮಸ್ಯೆ. ತಿಳಿದುಂ ಪಟ್ಟೆಯೊಳಿಟ್ಟು ಕಟ್ಟುತಿಹ ನಾ ಮೇಧಾವಿ ಕೆಂಗೆಂಡಮಂ. ತಿಳಿದುಂ ಪಟ್ಟೆಯೊಳಿಟ್ಟು ಕಟ್ಟುತಿಹ ನಾ ಮೇಧಾವಿ ಕೆಂಗೆಂಡಮಂ. ಬಟ್ಟೆಯನ್ನು ಕೆಂಡದಲ್ಲಿ ಕಟ್ತಾ ಇದ್ದಾನೆ ತಿಳಿದು ತಿಳಿದು ಮೇಧಾವಿ ಅಂತ. ಆಹಾ, ಸೊಗಸಾಗಿದೆ. ತಿಳಿದುಂ ಬಟ್ಟೆಯುಳಿರ್ಕುತಿರ್ಪನ ಕಟ ಮೇಧಾವಿ ಕೆಂಗೆಂಡಮಂ. ಬಳಿರೇ ಭಾರತ ಭಾಗ್ಯಮೇಂ ಬಳಿರೇ ಭಾರತ ಭಾಗ್ಯಮೇಂ ಬಳಿರೇ ಭಾರತ ಭಾಗ್ಯಮೇಂ ನೆಹರುಗಿಂ. ಬಳಿರೇ ಭಾರತ ಭಾಗ್ಯಮೇಂ ನೆಹರುಗಿಂ. ಮತ್ತಾರೋ ನೆಹರುಗಿಂ ಮತ್ತಾರೋ. ಬಳಿರೇ ಭಾರತ ಭಾಗ್ಯಮೇಂ ನೆಹರುಗಿಂ ಮತ್ತಾರೋ. ಬಳಿರೇ ಭಾರತ ಭಾಗ್ಯಮೇಂ ನೆಹರುಗಿಂ ಮತ್ತಾರೋ. ಧೀರರ್ ಮತ್ತಾರೋ ಧೀರರ್ ನಿರಾವಿಳರ್ ಅಂತ ಮುಂದೆ. ಬಳಿರೇಂ ಭಾರತ ಭಾಗ್ಯಮೇಂ ನೆಹರುಗಿಂ ಮತ್ತಾರೋ ಧೀರರ್ ನಿರಾವಿಳರ್ ಹಾಗೆ ಮುಂದೆ ಬರುತ್ತೆ ಪದ್ಯ. ತತ್ತಪದಿ ಮತ್ತದಿಂದಲೇ ಶುರು ಆಗುತ್ತೆ, ಆದರೆ ಮತ್ತ ಕೋಕಿಲ ಅಷ್ಟೇ. ಸಮುದ್ರ ಮಥನ ವರ್ಣನೆ, ಆದರೆ ಅದು ಸಂದೇಶವನ್ನು ಕೊಡಬೇಕು. ನಡುಗನ್ನಡ ಇದ್ದರೆ ಸಾಕು. ಆಯಿತು. ಗರ ದರ ಸರ ಕರ. ಗರ ಗರ ದರ ದರ ಸರ ಸರ ಕರ. ಹಾಂ, ಗರ ದರ ಸರ ಕರ.
ಅವಧಾನಿಗಳೇ, ಹಾಂ, ಇನ್ನೇನು ಎಲೆಕ್ಷನ್ ಹತ್ರದಲ್ಲೇ ಬರ್ತಾ ಇದೆ. ನೀವು ಏನಾದರೂ ಎಲೆಕ್ಷನ್ಗೆ ನಿಲ್ಲುವಂಥ ಒಂದು ಸಂದರ್ಭ ಬಂದರೆ ನಾನು ಅವಧಾನಕ್ಕೆ ಕೂತ್ಕೊಳ್ಳೋದು, ಇನ್ನು ಎಲೆಕ್ಷನ್ಗೆ ನಿಲ್ಲೋಕ್ಕೆಲ್ಲ ಆಗುತ್ತೆ, ಮಲಗೇ ಬಿಡ್ತೀನಿ ಅನ್ಸುತ್ತೆ. ನೋಡಿ, ಭಾಷೆಯ ಶಬ್ದಗಳು ಎಷ್ಟು ಚೆನ್ನಾಗಿವೆ ಅಂದರೆ, ಪರೀಕ್ಷೆಗೆ ಕೂತ್ಕೋತಾರೆ, ಯಾರು ಪರೀಕ್ಷೆಗೆ ನಿಂತ್ಕೊಳ್ಳಲ್ಲ. ಎಲೆಕ್ಷನ್ಗೆ ನಿಂತ್ಕೋತಾರೆ, ಯಾರು ಕೂತ್ಕೊಳ್ಳೋದಿಲ್ಲ. ಅವಧಾನಕ್ಕೆ ಜಾರು ಬಿಡ್ತಾರೆ. ಹಾಂ, ರಾಜಕೀಯಕ್ಕೆ ಇಳಿತಾರ, ಇವರು ಧೂಳು ಬಸ್ತಾ ಇದ್ದಾರೆ. ಕೊಳಕು ನದಿ, ಕೊಳಕು ಕುಂಟೆ, ಅಲ್ಲಿ ಇಳಿಲೇಬೇಕು ಅಂತಲೇ. ಜಲಕ್ರೀಡೆಯೋ ಮಲಕ್ರೀಡೆಯೋ, ಕೋಮಲ ಕ್ರೀಡೆಯೋ ಶ್ಯಾಮಲ ಕ್ರೀಡೆಯೋ? ನಿಮಗೆ ಯಾವ ಚಿಹ್ನೆ ಇಷ್ಟ ಆಗತ್ತೆ ಅಂತ ನೀವು ಎಲೆಕ್ಷನ್ ನಿಲ್ಲುವಂಥ ಸಂದರ್ಭ? ಈ ಶತಾವಧಾನಕ್ಕೆ ಮಾಡಿದ್ದಾರಲ್ಲ, ಎಸಕಂ ಬೆತ್ತ ಮತಿಪ್ರಕಾಶಂ, ಡೆಪಾಸಿಟ್ ಹೋಗುತ್ತೆ, ಅರ್ಥವೇ ಆಗೋಲ್ಲ ಅವರಿಗೆ. ಇದೇನಿದು, ಇದೇನೋ ಹೂ ಬಂದಿದೆಯಾ, ಹಾವು ಬಂದಿದೆಯಾ, ಜ್ವಾಲೆ ಬಂದಿದೆಯಾ, ಯಾವುದು ಬಂದಿದೆ, ಇದು ಲೀಲೆ ಅಂತ ಅಂದುಕೋತಾರೆ. ಈಗಾಗಲೇ ಮಲ್ಲಿಕಾಮಾಲೆಯನ್ನು ಆ ಗುಣಿತಾಕ್ಷರಿಗೆ ಮಾಡಿದ್ರಿಂದ ಸ್ವಲ್ಪ ಅದನ್ನು ಭಿನ್ನಯಿಸಿ ಮೊದಲ ಗುರುವನ್ನು 2 ಲಘುವಾಗಿ ಹೊಡೆಯುತ್ತೀನಿ. ಆಗ ಅದು ತರಳ ಅನ್ನುವ ಛಂದಸ್ಸಾಗುತ್ತೆ. ತರಳೆ ಅಂತ ಅಂದ್ಕೋಬೇಡಿ, ತರಲೆ ಕೆಲಸ ಅಂತ. ತರಳವಾದ, ಚಂಚಲವಾದದ್ದು, ಸಮುದ್ರದ ಅಲೆಗಳಂತೆ ಆ ರೀತಿಯಾದ ಛಂದಸ್ಸು ಅಂತ ಅಂದುಕೊಳ್ಳೋಣ. ಅಲ್ಲ, ಈ ಥರ ಹೊಡೆಯೋ ಬುದ್ಧಿ ಇರೋರು ರಾಜಕೀಯಕ್ಕೆ ಬರ್ಬೋದಲ್ವಾ? ಏನಾಗಿದೆ, ಆಪರೇಷನ್ ಕಮಲ ಆದಮೇಲೆ ಹೊಡೆಯೋಕ್ಕೇನು ಉಳಿದೇ ಇಲ್ಲ. ಈಗ ನೋಡಿ, ಫಂಡಮೆಂಟಲ್ ಪಾರ್ಟಿಕಲ್ ಅಂತ ವಿಜ್ಞಾನದಲ್ಲಿ ಹೇಳ್ತಾರೆ, ಅದಕ್ಕಿಂತ ಕಡಿಮೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆಟಮನ್ನು ಹೊಡಿಬೋದು, ಪ್ರೋಟಾನ್ ಹೊಡಿಬೋದು, ನ್ಯೂಟ್ರಾನ್ ಹೊಡಿಬೋದು. ಆದರೆ ಫಂಡಮೆಂಟಲ್ ಪಾರ್ಟಿಕಲ್ ಅಭೇದ್ಯ, ಅವಿಭಾಜ್ಯ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅನ್ನುವ ಆತ್ಮವಸ್ತು ಇದ್ದಂತೆ. ಆ ಮಟ್ಟಕ್ಕೆ ಆಗಿಬಿಟ್ಟಿದೆ ಎಲ್ಲ ಆಪರೇಷನ್ಗಳು. ಹೀಗಾಗಿ ನನಗೆ ಯಾರೂ ಹೊಡೆಯೋದಕ್ಕೆ ಕೋಆಪರೇಷನ್ ಕೊಡುವಂತೆ ಇಲ್ಲ, ಯಾವುದು ಫೈನೈಟಾಗಿ ಉಳಿದೇ ಇಲ್ಲ. ಅದರಿಂದ ಈ ಜಾಣ್ಮೆ ಏನು ಪ್ರಯೋಜನಕ್ಕೆ ಬರೋಲ್ಲ. ಏನೋ ಛಂದಸ್ಸು ಹೊಡ್ಕೊಂಡಿರ್ಬೇಕಷ್ಟೇ ನಾವು. ಛಂದಸ್ಸು ಅನ್ನೋದಕ್ಕೆ ವೇದ ಅಂತಲೂ ಅರ್ಥ ಇದೆ. ವೇದವನ್ನು ಹೊಡ್ಕೊಂಡು ಕೂತ್ಕೊಳ್ಳೋದು, ವೇದವ್ಯಾಸರೇ ಕಲ್ಪಿಸಿಕೊಟ್ರಲ್ಲ, ಒಂದು ವೇದವನ್ನು 4 ಆಗಿ ಹೊಡೆಯೋದು. ಹಾಗಾಗಿ ಮಾಡ್ತಾ ಇದ್ದೀವಿ. ಮೊದಲನೇ ಸಾಲ ಹೇಳ್ತೀನಿ. ಗರಳ ಮೇ ಎದುರಾದೊಡಂ, ಗರಳ ಮೇ ಎದುರಾದೊಡಂ, ಗರಳ ಮೇ ಎದುರಾದೊಡಂ, ಮಥನಾತ್ಮಯೋಗ, ಗರಳ ಮೇ ಎದುರಾದೊಡಂ ಮಥನಾತ್ಮಯೋಗಮು, ಮಥನಾತ್ಮಯೋಗಮದೊಪ್ಪುಗುಂ, ಗರಳ ಮೇ ಎದುರಾದೊಡಂ ಮಥನಾತ್ಮಯೋಗಮದೊಪ್ಪುಗುಂ, ಗರಳ ಮೇ ಎದುರಾದೊಡಂ ಮಥನಾತ್ಮಯೋಗಮದೊಪ್ಪುಗುಂ. ಗರಳ ಮೇ ಎದುರಾದೊಡಂ ಮಥನಾತ್ಮಯೋಗಮ ಒಪ್ಪುಗುಂ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅವಧಾನ ಲೋಕದ ಜಗದ್ಗುರುವಿಗೆ ನಮಸ್ಕಾರ. ನಮಸ್ಕಾರ. ಪದ್ಯಪಾನಕ್ಕೆ ನಮಸ್ಕಾರ. ವಿಷಯ ಇದು ಹರಿಣಿ ಪ್ಲುತ ಆದರೆ ಒಳ್ಳೆಯದು. ಹರಿಣಿ ಛಂದಸ್ಸು, ಹರಿಣಿ ಪ್ಲುತ ಅಂತ ಹೇಳ್ತಾರೆ. ಶಬ್ದಗಳು ಮೊದಲನೇದಾಗಿ ಡೈಮಂಡ್ ಬರಬೇಕು, ಡೈಮಂಡ್. ಎರಡನೇದಾಗಿ ಅದರ ರಕ್ಷಣೆಗೆ ಕಾನಿಸ್ಟೇಬಲ್ ಬರಬೇಕು. ಮೂರನೇದಾಗಿ ಇಲ್ಲೀಗಲ್. ಆಮೇಲೆ 4ನೇ ಸಾಲಿನಲ್ಲಿ ಅವರು ಕೊಟ್ಟ ಪದ್ಯಪಾನದವರು ನಮಗೆ ನೀಡಿದ ಅಧಿಸೂಚನೆಯನ್ನು ಗಮನಿಸಿ ಅಶ್ಲೀಲತೆ ಬರಬಾರ್ದು ಅಂತ ಪೆಟ್ಟಿಕೋಟ್ ತಂದಿದ್ದೇನೆ. ಮರ್ಯಾದೆ ಕಾಪಾಡಿದ್ದೀರಾ ಮುಚ್ಚಿ. ಡೈಮಂಡ್, ಕಾನಿಸ್ಟೇಬಲ್, ಇಲ್ಲೀಗಲ್, ಇಲ್ಲೀಗಲ್, ಪೆಟ್ಟಿಕೋಟ್. ಆಯಿತು. ವಸ್ತು ಏನು? ಸರಸ್ವತಿಯ ಸುಪುತ್ರನಾದ ತಮ್ಮನ್ನು ಊಟದ ವಿಷಯದಲ್ಲಿ ಪಂಥಾಹ್ವಾನ ನೀಡ್ತಾ ಇದ್ದೇನೆ, ಅಲ್ಲಿ ಗೆಲ್ತೇನೆ ನಾನು ಅಂತ. ಆಯಿತು. ಅವಧಾನಿಗಳೇ, 15ನೇ ಮನೆ. 74. ಅಲ್ಲಿಗೆ ಒಂದು ಕಾಲಮ್ ಮುಗೀತು. 302. ಅವಧಾನಿಗಳೇ, ಸರಸ್ವತಿ ಸುತಂ ಕೇಳಿ. ಹೊರಗಡೆನೂ ಗುಂಡಿನ ಸದ್ದು ಕೇಳ್ತಾ ಇದೆ. ಇಲ್ಲೂ ಸಾಕಷ್ಟು ಗುಂಡುಗಳು ಬಂದವು, ಹೊರಗಡೆಯಿಂದನೂ ಗುಂಡಿನ ಸದ್ದು ಕೇಳ್ತಾ ಇದೆ. ಏನು ಮಾಡೋದು, ನನ್ನ ಗುಂಡಿಗೆ ಸದ್ದು ಕೇಳ್ತಾ ಇದೆ.
ಸರಸ್ವತಿ ಸುತಂ ಕಂಡೈ ಸರಸ್ವತಿ ಸುತಂ ಕಂಡೈ ಮಂಡಂ ಸರಸ್ವತಿ ಸುತಂ ಕಂಡೈ ಮಂಡಂ ಕಂಡೈ ಮಂಡಂ ಮಂಡ ಅಂದರೆ ಕೆನೆ. ಸರಸ್ವತಿ ಸುತಂ ಕಂಡೈ ಮಂಡಂ ಕಂಡೈ ಮಂಡಂ ಕವಿತ್ವ ಪಯೋಧಿಯುಳ್ ಸರಸ್ವತಿ ಸುತಂ ಕಂಡೈ ಮಂಡಂ ಕವಿತ್ವ ಪಯೋಧಿಯುಳ್ ಸರಸ್ವತಿ ಸುತಂ ಕಂಡೈ ಮಂಡಂ. ಸರಸ್ವತಿಯನ್ನು ಸರಸ್ವತಿ ಅಂತ ಕನ್ನಡಕ್ಕೆ ಮಾಡ್ಕೊಂಡಿದ್ದೀನಿ. ಸರಸ್ವತಿ ಮಗಂ ಅಂತ ಮಾಡ್ಕೊಳ್ಳೋಣ. ಸರಸ್ವತಿ ಮಗಂ ಕಂಡೈ ಕಂಡೈ ಮಂಡಂ ಕವಿತ್ವ ಪಯೋಧಿಯುಳ್ ಸರಸ್ವತಿ ಮಗಂ ಕಂಡೈ ಮಂಡಂ ಕವಿತ್ವ ಪಯೋಧಿಯುಳ್. ಮುಂದೆ ಅವಧಾನಿಗಳಿಗೆ ನಮಸ್ಕಾರ. ಹಾಂ ಆಶುಕವಿತೆ. ಆಶುಕವಿತೆಯಲ್ಲಿ ಈ ಪೂರ್ಣ ಸೂರ್ಯಗ್ರಹಣದ ವೇಳೆಗೆ ಒಂದು ವಜ್ರವರ್ತುಲ ಪರಿಣಾಮ ಅಂತ ಆಗತ್ತೆ. ಡೈಮಂಡ್ ರಿಂಗ್ ಎಫೆಕ್ಟ್ ಅಂತ ಕರೀತಾರೆ ಆಂಗ್ಲದಲ್ಲಿ. ವಜ್ರವರ್ತುಲ ಪರಿಣಾಮ ಅಂತ, ಡೈಮಂಡ್ ರಿಂಗ್ ಎಫೆಕ್ಟ್ ಅಂತ. ಅದು ಸರಿಬೇಕಾದ ಪೂರ್ಣ ಸೂರ್ಯಗ್ರಹಣದ ವೇಳೆಯಲ್ಲಿ ಡೈಮಂಡ್ ರಿಂಗ್ ಎಫೆಕ್ಟ್ ಅಂತ ಒಂದು ಪೂರ್ಣ ಸೂರ್ಯಗ್ರಹಣದಲ್ಲಿ ಆಗುತ್ತೆ. ವಜ್ರವರ್ತುಲ ಪರಿಣಾಮ ಅಂತ ಕರೀತಾರೆ. ಆ ವಿಷಯವಾಗಿ ಅದು ಹೇಗಿರುತ್ತೆ ಅಂತ ಆಶುಕವಿತೆಯಲ್ಲಿ. ಡೈಮಂಡ್ ರಿಂಗ್ ಅಂತ ಒಂದು ಆ ಗ್ರಹಣ ಒಂದು ಹಂತಕ್ಕೆ ಬಂದಾಗ ಕಾಣುವಂಥದ್ದು ಬಹಳ ಮನೋಹರವಾದ. ಸ್ವಲ್ಪ ಬಿಡಬೇಕಾರ ಕಾಣುತ್ತೆ ಅದು ಗ್ರಹಣ ಬಿಡಬೇಕಾರ. ಹಾಗು ಅದರ ಮೇಲೆ ಆಶುಕವಿತ್ವ. ಹಾಗಾದರೂ ನಿಮ್ಗೊಂದು ರಿಂಗ್ ಹಾಕ್ಸೋಣ ಅಂತ. ನನ್ನ ಬೆರಳಿಗೆ ಆಗೋದೇ ಇಲ್ಲ ನೋಡಿ ಯಾವ ಥರ ಇದೆ. ಮಾಂತ್ರಿಕನ ಮೂಳೆಯ ಮಾಯಾ ದಂಡದ ಹಾಗೆ ಇದೆ, ಗಂಟು ಗಂಟಾಗಿರ್ತಕ್ಕಂಥದ್ದು. ಇಲ್ಲಿ ಉಂಗುರ ಹೋದರೆ ಕೆಳಗಿಳಿಯೋಲ್ಲ, ಇಳಿದ್ರೆ ಹೊರಗೆ ಬರೋಲ್ಲ. ಇಲ್ಲಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಅದು ನಿಲ್ಲುವುದಿಲ್ಲ, ತಿರುಗುತ್ತಾನೆ ಇರುತ್ತೆ. ಅಂತಃಪಿಶಾಚಿ ಅಂತೆ. ಆ ಕಾರಣದಿಂದ ನನಗೆ ಉಂಗುರ ಯೋಗ ಇಲ್ಲ. ಇದ್ದದ್ದು ಉಂಗುರ ಯೋಗ, ಅದು ಹೊರಟೋಗ್ತಾ ಇದೆ ವಿಯೋಗವಾಗಿ. ನೋಡಿ, ನೀವು ದುಃಖದಿಂದ ಹೇಳಿದ್ರೆ ಎಷ್ಟು ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ. ಸಂತೋಷ ಸ್ವಾಮಿ, ಇದು ಸಂತೋಷ, ಬಹಳ ಸಂತೋಷದಿಂದ ಹೇಳ್ಕೊಳ್ತೀನಿ. ಶೃಂಗೇರಿಯಲ್ಲಿ ಅವಧಾನ ಮಾಡಿದಾಗ ಉಂಗುರ ಇತ್ಯಾದಿಗಳೆಲ್ಲ ಕೊಟ್ಟರು, ಆದರೂ ಬೆರಳಿಗೆ ತೋರ್ಸೋಕ್ಕಾಗಲಿಲ್ಲ. ನಮ್ಮ ರಾಜಶೇಖರನ ಊರಿನಲ್ಲಿ ಅವಧಾನ ಮಾಡಿದಾಗ ಉಂಗುರ ತೊಡ್ಸೋಕೆ ಹೋದರು, ಆದರೂ ಉಂಗುರ ಸೇರಲಿಲ್ಲ. ಹೀಗಾಗಿ ವೇದಿಕೆಯ ಮೇಲೆ ಸೇರದೇ ಇದ್ದ ಮೇಲೆ ಕೆಳಗಡೆ ಸೇರುತ್ತೆ ಆ ಉಂಗುರ, ಆಗುವಂಥದ್ದಲ್ಲ. ರುಚಿರಾ ಛಂದಸ್ಸಿನಲ್ಲಿ ಹೇಳ್ತೀನಿ, ರುಚಿರವಾದಂಥ ಸಂದರ್ಭ. ರುಚಿರಾ ಛಂದಸ್ಸಿನಲ್ಲಿ ನಭೋಧವಂ 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 ನಭೋ ನಭೋಧವಂ ನಭೋಧವಂ ವಸುಮತಿ ಕನ್ಯೆಗೆನ್ನುತುಂ ನಭೋಧವಂ ವಸುಮತಿ ಕನ್ಯೆಗೆನ್ನುತುಂ ಪ್ರಭಾವಿಸಲ್ 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 ದಿನಕರ ಪ್ರಭಾವಿಸಲ್ ದಿನಕರ ಪ್ರಭಾವಿಸಲ್ ದಿವಸಕರೋಪರಾಗದುಳ್ ಪ್ರಭಾವಿಸಲ್ ದಿವಸಕರೋಪರಾಗದುಳ್ ಪ್ರಭಾವಿಸಲ್ ದಿವಸಕರೋಪರಾಗದುಳ್ ದಿವಸಕರ ಉಪರಾಗ. ನಭೋಧವಂ ವಸುಮತಿ ಕನ್ಯೆಗೆನ್ನುತುಂ ಪ್ರಭಾವಿಸಲ್ ದಿವಸಕರೋಪರಾಗದುಳ್ ದಿವಸಕರೋಪರಾಗದುಳ್ ವಿಭುತ್ವದಿಂ 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 ಸಲಿಸಿದಪಂ ವಿಭುತ್ವದಿಂ ಸಲಿಸಿದಪಂ ವಿಭುತ್ವದಿಂ ಸಲಿಸಿದಪಂ ಗಡುಂಗುರಂ ವಿಭುತ್ವದಿಂ ಸಲಿಸಿದಪಂ ಗಡುಂಗುರಂ ವಿಭುತ್ವದಿಂ ಸಲಿಸಿದಪಂ ಗಡುಂಗುರಂ ಗಡ ಉಂಗುರಂ ಗಡುಂಗುರಂ ಶುಭಾಸ್ಪದಂ ಶುಭಾಸ್ಪದಂ ಗ್ರಹಣಕ್ಕೆ ಚೋದ್ಯಂ ಶುಭಾಸ್ಪದಂ ಗ್ರಹಣಕ್ಕೆ ಚೋದ್ಯಮಪ್ಪುದೈ ಶುಭಾಸ್ಪದಂ ಗ್ರಹಣಕ್ಕೆ ಚೋದ್ಯಮಪ್ಪುದೈ. ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆಯಲ್ಲಿ.
ಅಮಾವಾಸ್ಯೆ ದಿವಸ ಯಾರೂ ಶುಭ ಕಾರ್ಯ ಮಾಡೋಲ್ಲ. ಮೇಲಾಗಿ ಗ್ರಹಣ, ಬೆಳಗ್ಗೆ ಶ್ರಾದ್ದ, ಪಿಂಡ ಪ್ರದಾನ, ತರ್ಪಣಾದಿಗಳು ಉಂಟು. ಇನ್ನು ಇದು ಸಾಮಾನ್ಯವಾಗಿ ನಿಶ್ಚಿತಾರ್ಥಾದಿಗಳು ಮಾಡಿಕೊಳ್ತಕ್ಕಂಥದ್ದು ಸಾಯಂಕಾಲದಲ್ಲಿ. ನಿಶ್ಚಿತಾರ್ಥದ ಉಂಗುರವನ್ನು, ಎಂಗೇಜ್ಮೆಂಟ್ ರಿಂಗನ್ನು ಆಕಾಶ, ದ್ಯಾವಾ ಪೃಥಿವಿ ಅಂತ ವೇದದಲ್ಲಿ ಜನನೀ ಜನಕರು ಅಂತ ಹೇಳ್ತಾರೆ. ಭೂದೇವಿ ಅನ್ನುವ ವಧುವಿಗೆ ಆಕಾಶ ಅನ್ನುವ ವರ ಈ ಸೂರ್ಯಗ್ರಹಣ ಅನ್ನುವಂಥ ಉಂಗುರವನ್ನು ಪ್ರಪೋಸ್ ಮಾಡೋದಕ್ಕೆ ಕೊಡ್ತಾ ಇದ್ದಾನೆ. ಅವನಿಗೆ ಇನ್ಯಾವ ತಿಥಿಯೂ ಸಿಗಲಿಲ್ಲವೇ, ತಿಥಿ ಮಾಡೋ ದಿವಸವೇ ಸಿಕ್ಕುತ್ತೆ ಅನ್ನುವಂಥದ್ದು ಪದ್ಯದ ತಾತ್ಪರ್ಯ. ಚಿತ್ರಕಾವ್ಯ. ಸೊ ನಾನು ಕೊಡ್ತಿರೋದು ಗರ್ಭಕವಿತೆ. ಸೊ ತಾವು ಸ್ರಗ್ಧರಾದಲ್ಲಿ ವಿಷ್ಣುವಿನ ಸ್ತುತಿಯನ್ನು ಮಾಡಬೇಕು. ಸ್ರಗ್ಧರಾ ಛಂದಸ್ಸಿನಲ್ಲಿ ವಿಷ್ಣುವಿನ ಸ್ತುತಿ, ಅದರೊಳಗೆ ಮಂದಾಕ್ರಾಂತ ಹಾಗೂ ಶಾಲಿನಿಯನ್ನು ಅಡಗಿಸ್ಬೇಕು. ಗರ್ಭಕವಿತ್ವದಲ್ಲಿ ವಿಷ್ಣು ಸ್ತುತಿ, ಮಂದಾಕ್ರಾಂತ ಶಾಲಿನಿಯರು ಗರ್ಭಿತವಾಗಿರುವಂತೆ ಸ್ರಗ್ಧರೆಯಲ್ಲಿ ಮಾತೃ ಸ್ರಗ್ಧರ, ಗರ್ಭಿತ ಶಾಲಿನಿ ಮತ್ತು ಗರ್ಭಿತ ಮಂದಾಕ್ರಾಂತ. ಅವಧಾನಿಗಳೇ, 7ನೇ ಮನೆ. ಹಾಂ, 7ನೇ ಮನೆ. 6ನೇ ಮನೆಗಿಂತ ಒಂದು ಹೆಚ್ಚು, ಅಂದರೆ ಎಷ್ಟು ಬರ್ತದೆ ನೋಡಿ? 63. ಹಾಂ, 63. ಮಾಮಂದಾರಂ, ಮಾ ಲಕ್ಷ್ಮಿ ಅನ್ನುವ ಮಂದಾರ. ಮಾಮಂದಾರಂ ಮನೋಜ್ಞಂ, ಮಾಮಂದಾರಂ ಮನೋಜ್ಞಂ ಹೃದಯದೊಳೆಸೆಯಲ್ ಮಾಮಂದಾರಂ ಮನೋಜ್ಞಂ ಹೃದಯದೊಳೆಸೆಯಲ್ ಪಾರಿಜಾತ ಪ್ರಿಯಂ ತಾಂ ಪಾರಿಜಾತ ಪ್ರಿಯಂ ನಿಸ್ಸೀಮಂ ಮಾಮಂದಾರಂ ಮನೋಜ್ಞಂ ಸ್ವಹೃದಯಲಸಿತಂ ಪಾರಿಜಾತ ಪ್ರಿಯಂ ನಿಸ್ಸೀಮಂ. ಅಲ್ಲಿಗೆ ಸರಿಯಾಗುತ್ತದೆ. ಮಾಮಂದಾರಂ ಹೃದಯಲಸಿತಂ ಪಾರಿಜಾತ ಪ್ರಿಯಂ ನಿ ಆಗುತ್ತದೆ. ಮಾಮಂದಾರಂ ಪಾರಿಜಾತ ಪ್ರಿಯಂ, ಅಲ್ಲಿಗೆ ಪಾರಿಜಾತ ಪ್ರಿಯಂ ನಿಸ್ಸೀಮಂಗೆ ಶಾಲಿನಿ ಬರುತ್ತದೆ. ಇನ್ನು ಶಂಕರ್ ಅವರು ಚಿತ್ರಕವಿತೆಯನ್ನು ಕೊಡಬೇಕು ಅಂತ ಕೇಳ್ತೀನಿ. ಅವಧಾನಿಗಳಿಗೆ ನಮಸ್ಕಾರಗಳು. ನೀವು ಸರಿಯಾಗಿ ಊಹಿಸಿದಂತೆ ಬಂಧಕವಿತ್ವವೇ. ಆಹಾ, ವಾಗ್ದೇವತೆಯ ಸ್ತುತಿ ಇನ್ನೂ ಬಂದಿಲ್ಲ. ಮಾಡಿದ್ದಾರೆ. ವಾಗ್ದೇವತೆಯಾದ ಹಯಗ್ರೀವನ ಸ್ತುತಿಯನ್ನು ಮಾಡಬೇಕು. ಕೃಷ್ಣ ಸರ್ಪ ಬಂಧದಲ್ಲಿ ಸಂಬೋಧನೆಯನ್ನು ಬಳಸಬಾರದೆ ಅಂದರೆ ಕ್ರಿಯಾಪದವನ್ನು ತರಲೇಬೇಕು ಅಂತ ಹೇಳ್ತಾ ಇದ್ದೀರಾ? ಅವಧಾನಿಗಳೇ, 19ನೇ ಮನೆ ಅಂದರೆ 4ನೇ ಸಾಲಿನ 4ನೇ ಮನೆ. 57. ಅದರ ಮುಂದಿನದು 58 ಇತ್ತಲ್ವಾ? ಹೌದು. ಹಾಂ, ಸರಿ. ಅವಧಾನಿಗಳೇ, ಈ ಮಧ್ಯೆ ನಿಮಗೊಂದು ಪ್ರಶ್ನೆ ಬಂದಿದೆ. ರಿಂಗ್ ಪ್ರಶ್ನೆ ರಿಂಗಣಿಸಿ ಬಂದಿದೆ. ಅವಧಾನಿಗಳೇ, ನಿಮಗೆ ಒಬ್ಬ ಹುಡುಗಿ ಟೆಲಿಫೋನ್ನಲ್ಲಿ ರಿಂಗ್ ಕೊಟ್ಟರೆ ಎಂಗೇಜ್ ಆಗುತ್ತೋ ಇಲ್ವೋ ಅಂತ. ಪ್ರಶ್ನೆ ನಂದಲ್ಲ, ಮಿಸ್ಡ್ ಕಾಲ್. ಅವರು ಅದನ್ನೇ ಹೇಳಿದ್ದು, ಮಿಸ್ ಕಾಲ್. ಕಾಳಸರ್ಪ ಬಂಧ. ಛಂದಸ್ಸು ತೋಟಕಾಲ್ವೆ. ಸುರವಂದ್ಯ ಸಮರ್ಥ ಮಹಾರ್ಥರವಂ. ಪ್ರಥಮ ವಿಭಕ್ತಿಯಲ್ಲಿ ಹೇಳಿದ್ದೀನಿ. ಸುರವಂದ್ಯ ಸಮರ್ಥ ಮಹಾರ್ಥರವಂ. ಹಯಗ್ರೀವ
ಜ್ಞಾನದ ಸ್ವರೂಪ. ಆ ಜ್ಞಾನಾನಂದಮಯನಾದಂಥ ಆ ಮಹಾದೇವ ಅವನು ತನ್ನ ಹೇಷಾರವದಿಂದಲೇ ಶಾಸ್ತ್ರಗಳನ್ನು ನಿರ್ಮಾಣ ಮಾಡ್ತಾನೆ ಅಂತ. ಹಾಗಾಗಿ ಸುರವಂದ್ಯ ಸಮರ್ಥ ಮಹಾರ್ಥ ರವಂ, ಸುರವಂದ್ಯವಾದ ಸಮರ್ಥವಾದ ಮಹಾ ಅರ್ಥಗರ್ಭಿತವಾದ ರವವನ್ನು, ಶಬ್ದವನ್ನು ಹೊಂದಿರುವಂಥದ್ದು ಅನ್ನುವಲ್ಲಿಗೆ ಈ ದಿವಸದ ಮೊದಲನೇ ಸುತ್ತಿನ ಮುಕ್ಕಾಲಿಗೂ ಹೆಚ್ಚು ಭಾಗವನ್ನು ನಾವು ಮುಗಿಸಿದ್ದೀವಿ. ಇನ್ನು ನಾಳೆ ನೋಡ್ಕೊಳ್ಳೋಣ. ತಿರುಪತಿ ವೆಂಕಟ ಕವಿಗಳು ಮೊದಲನೇ ಅವಧಾನವನ್ನು ಕಾಕಿನಾಡದಲ್ಲಿ ಮಾಡಿದಾಗ ಅವರ ಶತಾವಧಾನವನ್ನು ಪೃಚ್ಛಕರು ಹೇಳಿದ್ರಂತೆ, ಒಂದಷ್ಟೆಲ್ಲ ಕಷ್ಟವಾದದ್ದನ್ನು ಮಾಡಿ ಹೋಗಿರಿ ಒಂದೊಂದು ಸಾಲು ಅಂತ. ಆ ಥರವೇ ನಾನು ಇವತ್ತು ಕಷ್ಟವಾಗಿರುವಂಥದ್ದು ಅನ್ನುವ ಚಿತ್ರಕವಿತೆಗಳನ್ನೆಲ್ಲ ಮೊದಲು ಮುಗಿಸ್ಕೊಳ್ಳೋಣ ಅಂತ ಮಾಡಿದ್ದು. ಕಾರಣ ಈಗ ಕಮಿಟ್ ಆಗಿದ್ದೀನಿ. ಈಗ ಸುರವಂದ್ಯ ಸಮರ್ಥ ಮಹಾರ್ಥ ರವಂ ಅಂತ ಮಾಡಿದಾಗ ಎಷ್ಟೋ ಅಕ್ಷರಗಳು ಕಮಿಟ್ ಆಗಿದ್ದೀನಿ. 2ನೇ ಸಾಲಿನ 6ನೇ ಅಕ್ಷರ 7ನೇ ಅಕ್ಷರಗಳಿಗೆ ಕಮಿಟ್ ಆಗಿದ್ದೀನಿ. ಕೊನೆಯ ಸಾಲಿನ 11ನೇ ಅಕ್ಷರಕ್ಕೆ ಕಮಿಟ್ ಆಗಿದ್ದೀನಿ. ಮತ್ತು 2ನೇ ಸಾಲಿನ 11ನೇ ಅಕ್ಷರಕ್ಕೂ ಕಮಿಟ್ ಆಗಿದ್ದೀನಿ. ಈ ಥರ ಇವೆಲ್ಲ ಈಗಲೇ ಬರೆದುಕೊಂಡು ಬಿಡ್ಬೋದು. ಅದನ್ನು ನೀವು ಕೊನೆಯ ದಿವಸ ನೋಡ್ಬೋದು ಚಿತ್ರಬಂಧವನ್ನು. ಕೃಷ್ಣ ಸರ್ಪ ತುಂಬ ಶಾಂತ ಮನೋಜ್ಞ ಮೂರ್ತಿಯಾದ ಶಂಕರನಿಗೆ ಅಲಂಕಾರಾಭರಣ. ಈಗ ಈ ಹೊತ್ತಿನ ಅವಧಾನದ ಕಂತು ಮುಗಿದಿದೆ. ಧನ್ಯವಾದ ತಮ್ಮ ಸಹನೆಗಳಿಗೆ. ಇನ್ನು 4 ಸಂಖ್ಯಾಬಂಧದಲ್ಲಿ ಇನ್ನು 4 ಕೇಳಿಬಿಡೋಣ. ಸಂಖ್ಯಾಬಂಧದ ಋಣ ತೀರಿಸೋಣ. ಸಂಖ್ಯಾಬಂಧದ್ದು 2ನೇ ಮನೆ, 2ನೇ ಸಾಲಿನಲ್ಲಿ 3ನೇ ಮನೆಯನ್ನು ಹೇಳಾಗಿದೆ. 1, 2, 3 ಆಗಿದೆ. ಮೊದಲನೇ ಸಾಲಿನ 2ನೇ ಮನೆ, ಮೊದಲನೇ ಸಾಲಿನ 2ನೇ ಮನೆ ಬಾಕಿ ಇದೆ. ಮೊದಲನೇ ಸಾಲಿನ 2ನೇ ಮನೆ 61 ಅಲ್ವೇ? ಸರಿ, ಅನುಮಾನ ತಂದು ಬಿಟ್ರಲ್ಲಪ್ಪ. 3ನೇ ಸಾಲಿನ ಮೊದಲನೇ ಮನೆ, 3ನೇ ಸಾಲಿನ ಮೊದಲನೇ ಮನೆ ಬಹಳ ಕಡಿಮೆ ಮನೆ 48. ಸರಿ. ಮತ್ತೆ 5ನೇ ಸಾಲಿನ 3ನೇ ಮನೆ ಬಾಕಿ ಇರಬೇಕಲ್ವಾ? 2ನೇ ಸಾಲಿನ 4ನೇ ಮನೆ, 2ನೇ ಸಾಲಿನ 4ನೇ ಮನೆ ಇದೆ 70. ಸರಿ ಹೋಯ್ತು. 5ನೇ ಸಾಲಿನ 2ನೇ ಮನೆ, 5ನೇ ಸಾಲಿನ 2ನೇ ಮನೆ ಅಲ್ವೇ? 5ನೇ ಸಾಲಿನ 2ನೇ ಮನೆ ಮೊದಲನೇ ಸಾಲಿನ ಮೊದಲನೇ ಮನೆಗಿಂತ ಒಂದು ಕಡಿಮೆ ಬರ್ತದೆ. 71 ಅಲ್ವೇ? 71. ಇಂದಿನ ಅವಧಾನಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಧಾರಾಶಾರದೆ ವಾಗ್ವಿಶಾರದೆ ವಲದ್ವಾಣಿನ್ಯುದಾರಕ್ರಮೋದ್ಗಾರೇ ಧಾರಣ ದಿಕ್ಪುರಂಧ್ರಿ ವಿಲಸನ್ನೀರಂಧ್ರ ರಕ್ಷಾಮಣಿ ಸಾರೋದಾರ ವಿಚಾರ ಚಾರುಚರಿತೆ ವಿದ್ಯಾ ವಿನೋದಾಸ್ಪದ ಸ್ಫಾರೇ ಧೈರ್ಯ ಸುರಾಂಗನೆ ಪೊರೆಬುದಿಂದಿಷ್ಟಾವಧಾನೇಷ್ಟಿಯಂ. ಎಲ್ಲರಿಗೆ ನಮಸ್ಕಾರ. ಪ್ರಚ್ಛಕ ವಿದ್ವಾಂಸರಿಗೆ, ವಿದುಷಿಯರಿಗೆ, ಸಹೃದಯರಿಗೆ, ಪದ್ಯಪಾನದ ನಿರಂತರ ದುಡಿಮೆಯನ್ನು ಸಂತೋಷವಾಗಿ ಕೈಗೊಂಡಿರುವ ಗೆಳೆಯರಿಗೆಲ್ಲರಿಗೆ ನಮಸ್ಕಾರಪೂರ್ವಕ ಸ್ವಾಗತ. ಇನ್ನು ನೆನ್ನೆಯ ಮೊದಲನೆಯ ಸುತ್ತಿನ ಅವಶೇಷ ಯಾವುದಿದೆ ಅದನ್ನು ಮುಗಿಸೋಣ. ಹಿಂದಿನ ರಾತ್ರಿಯ ಅಡುಗೆಯನ್ನು ಬೆಳಗ್ಗೆ ತಿನ್ನುವಂತಹ ಮೆಟ್ರೋ ಲೈಫ್ನ ರೀತಿ ಇದು. 15 ಅಂಶಗಳಿವೆ ಅಂತ ಅನಿಸುತ್ತದೆ. ಆ 15 ಅಂಶಗಳಿಂದ ಆರಂಭ ಮಾಡೋಣ. ಶ್ರೀಶಕಾರಂತರು ಸೂಚನೆಯನ್ನು ಕೊಡಬೇಕು. ಅವಧಾನದಲ್ಲಿ ಮುಖ್ಯವಾದ ಸ್ವಾರಸ್ಯ ಧಾರಣೆಗಿಂತ ಧಾರೆ ಚೆನ್ನಾಗಿದ್ದವನು ಅವಧಾನಿ ಆಗ್ತಾನೆ. ಧಾರಣೆ ಇದ್ದವನು ಒಳ್ಳೆಯ ಗಿನ್ನಿಸ್ ಬುಕ್ ರೆಕಾರ್ಡ್ ಹೋಲ್ಡ್ ಮಾಡುವಂಥ ರೀತಿಯ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ವಿದ್ವಾಂಸನಾಗ್ತಾನೆ. ಈಗ ಕಾಂಚನ ಅವರು ಕೇಳಬೇಕು. ನಮಸ್ಕಾರ. ನಮಸ್ಕಾರ. ಸಮಸ್ಯೆ ಸೂಳೆ ಮನೆಯೊಳಾಕೆ ಪತಿಯ ಕಂಡು ನಲಿದಳೈ. ಸೂಳೆ ಕಂದ ಪದ್ಯ. ಸೂಳೆ ಮನೆಯೊಳಾಕೆ ಪತಿಯ ಕಂಡು ನಲಿದಳೈ. ಸೂಳೆ ಮನೆಯೊಳಾಕೆ ಪತಿಯ ಕಂಡು ನಲಿದಳೈ. ಅನವದ್ಯವಾಗಿದೆ. ಇದು ಅಪ್ಪಟ 24 ಕ್ಯಾರೆಟ್ ಬಂಗಾರ. ಕಾಂಚನ. ಸೊಗಸಾದ ಸಮಸ್ಯೆ. ಸಂಖ್ಯಾಬಂಧಕ್ಕೆ ಪೃಚ್ಛಕರು ಬಂದಿದ್ದಾರಲ್ವಾ? ನಂದನ್ ಸಂಖ್ಯೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆ. 153.
150. ಹಾಂ ಸರಿ, ಒಂದು ಸ್ವಲ್ಪ ಹೊತ್ತಾದ ಮೇಲೆ ಕೇಳಿ. ಸೂಳೆ ಮನೆಯೊಳಾಕೆ ಪತಿಯ ಕಂಡು ನಲಿದಳೈ. ಗಾಳಿಯ ಸುದ್ದಿಯನಾಲಿಸಿ, ಗಾಳಿಯ ಸುದ್ದಿಯನಾಲಿಸಿ, ಮೊದಲನೇ ಸಾಲು ಹೇಳಿದ್ದಾಗಿದೆ. ಗಾಳಿಯ ಸುದ್ದಿಯನಾಲಿಸಿ. ಎಲ್ಲರಿಗೆ ನಮಸ್ಕಾರ. ಸಮಸ್ಯೆಯ ಸಾಲು ಜನನಿಗಂ ನಗುತ ತಾಳಿ ಕಟ್ಟಿಹನ್. ಧೃತ್ವಲಂಬಿತ ಛಂದಸ್ಸೆ. ಪ್ರಿಯಂವದ. ರಥೋದ್ಧತದ ಮೊದಲ ಎರಡು ಮಾತ್ರೆ, ಒಂದು ಗುರುವನ್ನು ಲಘುವಾಗಿ ಮಾಡಿಕೊಂಡದ್ದು. ಜನನಿಗಂ ನಗುತೆ ತಾಳಿ ಕಟ್ಟಿದಂ. ಮನಕ್ಕೆ ಮೆಚ್ಚು ಮನೆಗಚ್ಚು ಮೆಚ್ಚೆನಲ್, ಮನಕ್ಕೆ ಮೆಚ್ಚು ಮನೆಗಚ್ಚು ಮೆಚ್ಚೆನಲ್, ಮನಕ್ಕೆ ಮೆಚ್ಚು ಮನೆಗಚ್ಚು ಮೆಚ್ಚೆನಲ್ ಅಂಥ ವಧುವನ್ನು ಅವನು ಕಂಡುಕೊಂಡಿದ್ದಾನೆ. ಮನಕ್ಕೆ ಮೆಚ್ಚು ಮನೆಗಚ್ಚು ಮೆಚ್ಚೆನಲ್. ಮುಂದೆ ಎಲ್ರಿಗೂ ನಮಸ್ಕಾರ, ಅವಧಾನಿಗಳಿಗೆ ನಮಸ್ಕಾರ. ಈ ದತ್ತಪದಿ ಈ ದತ್ತಪದಿ ಈಗಿನ ಕಾಲದವರು ಹೇಗಿದ್ದರು, ನಾವು ಪದ್ಯಪಾನದವರು ಕೂಡ ಎಲ್ಲ ಜಾಲತಾಣಗಳಲ್ಲೇ ಎಲ್ಲ ವಿಹರಿಸೋರು. ಆದ್ದರಿಂದ ಈ ಒಂದು ವಿಷಯ ತಗೊಂಡು ಪದಗಳನ್ನು 4 ಹೇಗೆ ಸಂವಹನ ಮಾಧ್ಯಮಗಳು. ಒಂದು ಇಮೇಲ್, ಚಾಟ್. ಇಮೇಲ್, ಚಾಟ್. ಅದು ಅಲ್ಪ ಪ್ರಾಣವೇ ಮಹಾಪ್ರಾಣವೇ? ಚಾಟ್ ಅಲ್ಪ ಪ್ರಾಣ. ಚಾಟಿಗೆ ಮಹಾಪ್ರಾಣ ಇರೋಲ್ಲ. ಚಾಟ್. ಆಮೇಲೆ ಇನ್ನೊಂದು ಸಂವಹನ ಮಾಧ್ಯಮ ಇದು ಈ ಮದುವೆ ರಿಸೆಪ್ಷನ್ಗಳಲ್ಲಿ ಕೊಡ್ತಾರಲ್ಲ, ಗ್ರಾಮ್ ಅಂತ. ಗ್ರಾಮ್. ಟೆಲಿಗ್ರಾಮ್ ಬದಲು ಗ್ರಾಮ್. ಇಮೇಲ್, ಚಾಟ್, ಗ್ರಾಮ್. ಕೊನೆಯಾಗಿ ಎಲ್ಲರೂ ಮಾತಾಡುವಂಥ ಫೋನ್. ಅದು ಮಹಾಪ್ರಾಣವೇ ತಾನೆ? ಫೋನ್ ಮಹಾಪ್ರಾಣ. ವಸ್ತು ಈಗ ಎಲ್ಲ ಕಡೆಯೂ ರಾಜಕೀಯ ವಿದ್ಯಮಾನಗಳೇ ನಡೀತಾ ಇವೆ. ಆದ್ದರಿಂದ ಒಬ್ಬ ರಾಜಕಾರಣಿ, ಸ್ವಲ್ಪ ವಕ್ರ ಮಾರ್ಗದ ರಾಜಕಾರಣಿಯೇ, ಅದನ್ನೇನು ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ಆ ರಾಜಕಾರಣಿ ಇನ್ನೊಬ್ಬ ಉದಯೋನ್ಮುಖ ರಾಜಕಾರಣಿಗೆ ಕೊಡುವಂಥ ಒಂದು ಕಿವಿ ಮಾತು. ಇದುವರೆಗೂ ಪೃಥ್ವಿ ಛಂದಸ್ಸು ಬಂದಿಲ್ಲ. ಪೃಥ್ವಿಯಲ್ಲಿ ಹೇಳ್ತೀನಿ. ಚುನಾವಣೆಯ ಮಾತಿಗಂ ಗಳಿಸೆ ಪೊನ್ನನಿ ಮೇಲೆನಲ್. ಅಲ್ಲಿಗೆ ಸರಿಯಾಗುತ್ತದೆ. ಚುನಾವಣೆಯ ಮಾತಿಗಂ ಗಳಿಸೆ ಪೊನ್ನನಿ ಮೇಲೆನಲ್. ಪೊನ್ನು ಸಂಪತ್ತು. ಗೋಲ್ಡ್ ಕರೆನ್ಸಿನೇ ಯಾವತ್ತೂ ಅತ್ಯುತ್ತಮವಾದದ್ದು, ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಚುನಾವಣೆಯ ನೀತಿಗಂ ಗಳಿಸೆ ಪೊನ್ನನಿ ಮೇಲೆನಲ್. ಸಾಲಲ್ಲಿಗೆ ಮುಗೀತು. ಮುಂದೆ ಇನ್ನೊಂದು ದತ್ತಪದಿ ಶ್ರೀಲಲಿತಾ ಅವ್ರದ್ದು. ನಮಸ್ಕಾರ ಎಲ್ಲರಿಗೂ. 4 ಪದಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಳೆಗೆ ಸಂಬಂಧಪಟ್ಟ ಶಬ್ದಗಳು. ಮಳೆ, ವಾನ, ಅಮೆ, ಯಾಮೂರ್ ಮತ್ತು ರಿಯನ್. ಈ ಪದಗಳನ್ನು ಉಪಯೋಗಿಸ್ಕೊಂಡು ಬರಗಾಲ ಅಥವಾ ಬರದ ಸಂದರ್ಭದ ಬಗ್ಗೆ ಪದ್ಯ. ಕೊನೆ 2 ಪದಗಳು ಯಾವ ಭಾಷೆ ಇದು ಅಂತ ಗೊತ್ತಾಗಿಲ್ಲ. ಒಂದು ಆಫ್ರಿಕನ್, ತುರ್ಕಿ. ಯಾಮೂರ್ ಅನ್ನೋದು ತುರ್ಕಿ ಶಬ್ದ. ಮತ್ತೆ ರಿಯನ್ ಅನ್ನೋದು ಆಫ್ರಿಕನ್. ಇಷ್ಟು ಹೊತ್ತಾಯಿತು ಪಾಪ. ಒಂದು ಅನುಷ್ಟುಪ್ಪು ಸಮಸ್ಯಾ ದತ್ತಪದಿಗಳ ವಲಯದಲ್ಲಿ ಬರಲಿಲ್ಲ. ಹಾಗಾಗಿ ದತ್ತಪದಿಗೆ ತುಂಬ ಸವಾಲಾಗುವಂಥ ಛಂದಸ್ನಲ್ಲಿ ಬಳಸ್ತೀನಿ. ಚಿಕ್ಕ ಪದ್ಯಕುಕ್ಷಿಯಲ್ಲಿ ಒಂದು ದತ್ತಪದಿಯನ್ನು ಅಡಗಿಸೋದಕ್ಕೆ ಅದಕ್ಕೆ ಅರ್ಧ ಖರ್ಚು ಮಾಡಬೇಕಾಗುತ್ತದೆ. ನೋಡೋಣ ಈ ಚಾಲೆಂಜ್ ಹೇಗಾಗುತ್ತದೆ ಅಂತ. ಸರ್, 3ನೇ ಸಾಲಿನ 3ನೇ ಮನೆ. 3ನೇ ಸಾಲಿನ 3ನೇ ಮನೆ. 30. ಪೊಲ್ಲಮೆ ಅಮೈ, ಅಲ್ಲಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಪೊಲ್ಲಮೆ ಮೂರ್ತಿವೆತ್ತಂತೆ. ಪೊಲ್ಲಮೆ ಬಂತು. ಪೊಲ್ಲಮೆ ಮೂರ್ತಿವೆತ್ತಂತೆ ಮೊದಲನೇ ಸಾಲು. ಕೆಟ್ಟತನವೇ ಕೆಡುಕೆ ಮೂರ್ತಿವೆತ್ತಂತೆ ಅಂತ ಪೊಲ್ಲಮೈ. ಆ ಸಂಧಿಯ ಮೂಲಕವಾಗಿ ಅಕಾರ್ಥ ಇದ್ದು ತೋರುವಂತೆ ಪೊಲ್ಲಮೆ ಮೂರ್ತಿವೆತ್ತಂತೆ ಅಂತ ಮಾಡಿ ಆಯಿತು. ಇನ್ನು ಮುಂದೆ ಆಶುಕವಿತೆ. ಇದಕ್ಕೆ ವಸ್ತು ಪ್ರಸವ ವೇದನೆಯನ್ನು ತಡೆದುಕೊಳ್ಳುವಂಥ
ಶಕ್ತಿಯ ಬಗೆಗೆ. ಪ್ರಸವ ವೇದನೆ ತಡ್ಕೊಳ್ಳುವಂಥ ಶಕ್ತಿಯನ್ನು, ಶಕ್ತಿಯ ಬಗೆಗೆ, ಶಕ್ತಿಯ ಬಗ್ಗೆ. ಶಕ್ತಿಯನ್ನು ಮೆಚ್ಚಿ. ಆದುದು ಜಗತಿ ನಿರ್ಮಿತಿ, ಆದುದು ಜಗತಿ ನಿರ್ಮಿತಿ, ಆದುದು ಜಗತಿ ನಿರ್ಮಿತಿ ವೇದನೆಯಿಂದೆಂಬರಲ್ತೆ, ಆದುದು ಜಗತಿ ನಿರ್ಮಿತಿ ವೇದನೆಯಿಂದೆಂಬರಲ್ತೆ, ವೇದನೆಯಿಂದೆಂಬರಲ್ತೆ, ವೇದನೆಯಿಂದೆಂಬರಲ್ತೆ ವೇದಾಂತಿಗಳ್, ವೇದಾಂತಿಗಳ್ ಆಂ, ವೇದಾಂತಿಗಳ್ ಆಂ. ಆದುದು ಜಗತಿ ನಿರ್ಮಿತಿ ವೇದನೆಯಿಂದೆಂಬರಲ್ತೆ ವೇದಾಂತಿಗಳ್ ಆಂ. ವೇದನೆಯೊಂದೇ, ವೇದನೆಯೊಂದೇ, ವೇದನೆಯೊಂದೇ ವಿಶ್ವದ ವೇದನೆಯೊಂದೇ ವಿಶ್ವಕ್ಕಾದಿಯದೆಂಬೆಂ, ವೇದನೆಯೊಂದೇ ವಿಶ್ವಕ್ಕಾದಿಯದೆಂಬಂ. ನಿರೀಕ್ಷಿಸುತ್ತೆ, ನಿರೀಕ್ಷಿಸುತ್ತೆ, ನಾಂ ನಿರೀಕ್ಷಿಸುತ್ತೆ, ನಿರೀಕ್ಷಿಸುತ್ತೆದಲ್ ಬಸಿರ, ನಿರೀಕ್ಷಿಸುತ್ತೆದಲ್ ಬಸಿರ. ವೇದಾಂತಿಗಳು ಹೇಳ್ತಾರೆ ಜ್ಞಾನದಿಂದಲೇ ಜಗತ್ತು ಬಂದದ್ದು, ಚಿನ್ಮಾತ್ರದಿಂದ ಆದದ್ದು ಅಂತ. ಇದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆಲಯ ವಿಜ್ಞಾನ ವಿಜ್ಞಪ್ತಿ ಮಾತ್ರತಾ ಅನ್ನುವ ರೂಪದಿಂದ ಬೌದ್ಧರು ಹೇಳ್ತಾರೆ ಜಗತ್ತೆಲ್ಲವೂ ವಿಜ್ಞಪ್ತಿ ಮಾತ್ರವಾದದ್ದು ಅಂತ. ವೇದಾಂತಿಗಳು ಎಲ್ಲವೂ ಕೂಡ ಚಿನ್ಮಾತ್ರವಾದದ್ದು, ಸನ್ಮಾತ್ರವಾದದ್ದು ಅಂತ ಹೇಳ್ತಾರೆ. ವೇದನೆ ವಿಧಧಾತುವಿನಿಂದ ಬಂದಂಥದ್ದು. ಆದರೆ ನಮ್ಮ ಲೋಕರೂಢಿಯಲ್ಲಿರ್ತಕ್ಕಂಥದ್ದು ವೇದನೆ ಅಂದರೆ ನೋವು ಅನ್ನೋ ಅರ್ಥದಲ್ಲಿ. ವೇದಾಂತಿಗಳು ಹೇಳ್ತಾರೆ ನಾನು ಏನು ಹೇಳ್ತೀನಿ ಅಂತಂದರೆ ವೇದನೆಯಿಂದಲೇ ಹೌದಪ್ಪ, ಆ ವೇದನೆ ಬಸಿರ, ಬಸಿರಿನ ವೇದನೆ. ತಾಯಿ ಮಗುವನ್ನು ಹೆರೋದಕ್ಕೆ ನೋವು ಪಟ್ಕೊಳ್ಳೋಕೆ ಸಿದ್ಧ ಇಲ್ಲದೆ ಇದ್ದರೆ ಜಗತ್ತೇ ಮುಂದುವರಿತಾ ಇರಲಿಲ್ಲ. ಭೂಮಿ ಮೊಳಕೆಯನ್ನು ಚಿಮಿಸೋದಕ್ಕಾಗಿ ತನ್ನ ಬಸಿರನ್ನು ಸೀಳ್ಕೊಡೋದಕ್ಕೆ ಅವಕಾಶ ಕೊಡದೇ ಇದ್ದಿದ್ದರೆ, ಮೋಡ ಬಿರಿಯೋದಕ್ಕೆ ಅವಕಾಶ ಕೊಡದೇ ಇದ್ದಿದ್ದರೆ ಮಳೆ ಬರ್ತಾ ಇರಲಿಲ್ಲ, ಬೆಳೆ ಆಗ್ತಾ ಇರಲಿಲ್ಲ. ಹೀಗೆ ಯಾವ ಹಂತದಲ್ಲಿ ನೋಡಿದರೂ ಆ ಬಸಿರ ವೇದನೆ, ಪ್ರಸವದ ವೇದನೆಯನ್ನು ತಾಳಿಕೊಳ್ಳದೇ ಇದ್ದಿದ್ದರೆ ಸೃಷ್ಟಿ ಆಗ್ತಾ ಇರಲಿಲ್ಲ. ಹಾಗಾಗಿ ಜಗತೀ ನಿರ್ಮಿತಿಗೆ ವಿಧಜ್ಞಾನೇ ಅನ್ನುವ ಅರ್ಥದಲ್ಲಿ ಅಲ್ಲದೆ ಈ ಅರ್ಥದಲ್ಲಿ ಕೂಡ ತೆಗೆದುಕೊಂಡ್ರೆ ಉಂಟು. ಅದಕ್ಕೂ ಕೂಡ ಸಂಸ್ಕೃತದಲ್ಲಿ ಅವಕಾಶ ಇದ್ದೇ ಇದೆ. ಆ ಭಾಷೆಯ ಸ್ವಾರಸ್ಯ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಪದ್ಧತಿ ತಾತ್ಪರ್ಯ. ಸತೀಶ್ ಬೆಳ್ಳೂರವರು ಸಮಸ್ಯೆಯನ್ನು ಕೇಳೋದು. ಎಲ್ರಿಗೂ ನಮಸ್ಕಾರ. ಅಚ್ಚ ಕನ್ನಡದ ಛಂದಸ್ಸುಗಳಲ್ಲಿ ಒಂದಾದಂತಹ ನಡುವಣಕ್ಕರ, ಒಂದು ಬ್ರಹ್ಮ ಮತ್ತು ಮೂರು ವಿಷ್ಣು ಮತ್ತು ಒಂದು ರುದ್ರ ಬರತಕ್ಕ ಒಂದು ರುದ್ರ. ಸಮಸ್ಯೆಯ ಸಾಲು ಹೀಗಿದೆ: ರತಿ ಕೇಳಿಯೊಳು ಮೈಮರೆತು ಮನೆಯವರು ಧನ್ಯರಾದರ್. ರತಿ ಕೇಳಿಯೊಳು ಮನೆಯವರು ಮೈ ಮರೆತು ಧನ್ಯರಾದರ್. ಇವತ್ತು ಆರಂಭ ಮಾಡಿದ ಕಾಂಚನ ಅವರಿಂದ ಮೊದಲುಗೊಂಡು ಯಾಕೋ ಸಮಸ್ಯೆಗಳು ಹೀಗೆ ಹೋಗಿವೆ. ನಿನ್ನೆ ಎಲ್ಲ ಹೆಂಡದ ಕಡೆಗೆ ತಿರುಗ್ತಾ ಇತ್ತು. ನೆಕ್ಸ್ಟ್ ಮುಂದಿನ ಹಂತ ಇದೇನೆ ತಾನೆ, ಹಾ ಹಂತ ಹಂತ. ಜತೆಯು ಸೇರಿರೆ, ಜತೆಯು ಸೇರಿರೆ, ಜತೆಯು ಸೇರಿರೆ, ಜತೆಯು ಸೇರಿರೆ ಬಂಧುಗಳೆಲ್ಲರ, ಜತೆಯು ಸೇರಿರೆ ಬಂಧುಗಳೆಲ್ಲರ. ಇನ್ನು ರುದ್ರ ಬರಬೇಕು. ಜತೆಯು ಸೇರಿರೆ ಬಂಧುಗಳೆಲ್ಲರ ಕೂರ್ಮೆ ಮೀರಲ್, ಜತೆಯು ಸೇರಿರೆ ಬಂಧುಗಳೆಲ್ಲರ ಕೂರ್ಮೆ ಮೀರಲ್. ಕೂರ್ಮೆ ಮೀರಲ್, ಕೂರ್ಮೆ ಪ್ರೀತಿ ಹೆಚ್ಚಾಗಿ. ಜತೆಯು ಸೇರಿರೆ ಬಂಧುಗಳೆಲ್ಲರ ಕೂರ್ಮೆ ಮೀರಲ್. ಈ ಕನ್ನಡದ ಛಂದಸ್ಸುಗಳು ಯಾವುದಿವೆ, ಯಾವುದನ್ನು ನಾವು ತ್ರಿಮೂರ್ತಿ ಗಣೀಯವಾದದ್ದು ಅಂತೀವಿ, ಅದು ಗಣಗಣವಾಗಿ ಪದಗಳು ಒಡ್ಕೊಂಡ್ರೆ ಪಾಠನ ಯೋಗ್ಯವಾಗುತ್ತವೆ, ಶ್ರಾವಣ ಯೋಗ್ಯವಾಗುತ್ತವೆ. ಇದನ್ನು ಕನ್ನಡಕ್ಕೆ ಮೊದಲು ಹೇಳಿಕೊಟ್ಟವರು ಸೇಡಿಯಾಪು ಕೃಷ್ಣ ಭಟ್ಟರು. ಅವರ ಕನ್ನಡ ಛಂದಸ್ಸು ಪುಸ್ತಕದಲ್ಲಿ ಗೊತ್ತಾಗುತ್ತದೆ. ಇಲ್ಲದೇ ಇದ್ದರೆ ನಮಗೆ ಅವುಗಳಲ್ಲಿ ಲಯ ಸೌಂದರ್ಯ, ಗತಿ ಸೌಂದರ್ಯ ತೋರಿಸುವುದೇ ಕಷ್ಟವಾಗಿಬಿಡುತ್ತೆ. ಜತೆಯು ಸೇರಿರೆ ಬಂಧುಗಳೆಲ್ಲರ ಕೂರ್ಮೆ ಮೀರಲ್. ಇನ್ನು ಮುಂದಿನದು. ನಮಸ್ಕಾರ. ನಮಸ್ಕಾರ. ಸತೀಶ್ ಅವರು ಕ್ರೀಡಾಪಟು, ಸಾಹಿತ್ಯ ಜೀವಿ. ಮಾಡುವಂಥದ್ದು ನೋಡಿದ್ರೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನೆಲದ ಮೇಲಿರೋದಕ್ಕಿಂತ ಆಕಾಶದಲ್ಲಿ ಹಾರುವುದು ಹೆಚ್ಚು. ಈ 3 ದಿವಸ ನೆಲದ ಮೇಲಿದ್ದಾರೆ ಅನ್ನೋದು ಒಂದು ಆಶ್ಚರ್ಯದ ಸಂಗತಿ. ನಾವು ಮಾನವರು ಮ್ಯಾಮಲ್ಸ್, ಸ್ತನಿಗಳು. ಆದರೆ ನಾನು ಹೇಳ್ತಾ ಇದ್ದೀನಿ, ಮಾನವರು ಸ್ತನಿಗಳಲ್ಲ, ಬರ್ಡ್ ಅಂತ. ಖಗವಲ್ಲದಹುದೆ ಸ್ತನಿಕುಲಂ ನರಂ. ಯಾವ ಛಂದಸ್ಸು? ಪಂಚಮಾತ್ರ. ಹಾಂ ಹಾಂ ಹಾಂ. ಖಗವಲ್ಲಬಹುದೆ ಸ್ತನಿಕುಲಂ ನರಂ. ನಗೆಗೇಡಿಗಲ್ಲದೇಂ, 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 ನಗೆಗೇಡಿಗಲ್ಲದೇಂ ಅಲ್ಲದೆ ಏಂ, ನಗೆಗೇಡಿಗಲ್ಲದೇಂ. ಜಗತಿ ಮಹಾದ್ಭುತಂ,
ನಗೆಗೇಡಿಗಲ್ಲದೇಂ ಜಗತೀ ಮಹಾದ್ಭುತಂ, ನಗೆಗೇಡಿಗಲ್ಲದೇಂ ಜಗತೀ ಮಹಾದ್ಭುತಂ, ನಗೆಗೇಡಿಗಲ್ಲದೇಂ ಜಗತೀ ಮಹಾದ್ಭುತಂ. ಗೇಲಿ ಅಲ್ಲವೇ, ನಗೆಗೇಡಿಗಲ್ಲದೆ ಇನ್ಯಾವುದು ಇದು ಅದ್ಭುತ ಅಂತಂದುಕೊಳ್ಳುವಂಥದ್ದು. ನಗೆಗೇಡಿಗಲ್ಲದೇಂ ಜಗತೀ ಮಹಾದ್ಭುತಂ. ಹಾಂ, ಮುಂದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ದತ್ತಪದಿ. ಹಾಂ. ಪದಗಳು ಹೀಗಿವೆ: ಕಡು, ಬಡವ, ಪರಮ, ಸುಖಿ. ಆಹಾ. ಕುಬೇರನ ಬಗ್ಗೆ ಕಂದ ಪದ್ಯ ನನಗಿಷ್ಟ. ಅದು ಕುಬೇರನು ಮದುವೆಯ ಮಹಾಕಾರ್ಯಕ್ಕೆ ಕೇಳಿದಷ್ಟು ಸಾಲ ಕೊಟ್ಟು ಸಂತೋಷ ಪಡುವ ಹಾಗೆ ಕುಬೇರನ ಬಗ್ಗೆ ಮಾಡಿಕೊಡ್ಬೇಕು. ಸಂತೋಷವಾಗಿ ಸಂತೋಷವಾಗಿ. ಅವಧಾನಿಗಳೇ, ಈ ಕಡೆ ಸೂರ್ಯಪ್ರಕಾಶರು ಬಂದಿಲ್ಲ, ಅಲ್ಲಿವರೆಗೂ ಸ್ವಲ್ಪ ತಲೆ ತಿಂತೀನಿ ಅವ್ರು ಬರೋವರೆಗೂ. ಸಂತೋಷವಾಗಿ. ಈಗ ಸತ್ಯೇಶ್ ಅವರು ಸಮಸ್ಯೆ ಕೊಟ್ಟರು, ನೀವು ಪರಿಹಾರ ಶುರು ಮಾಡಿದ್ದೀರಿ. ರತಿ ಕೇಳಿಯೋಳು ಮೈ ಮರೆತು ಮನೆಯವರು ಧನ್ಯರಾದ. ಹೌದು. ಇದರಲ್ಲಿ ಸಮಸ್ಯೆ ಏನು ಅಂತ ನಮಗೆ ಅರ್ಥ ಆಗಿಲ್ಲ, ವಿವರಿಸ್ಬೇಕು. ನೋಡಿ, ಇನ್ನೂ ಮುಂದಿನ ಹಂತ ಊಹಾತೀತವಾದದ್ದು. ಆ ಹಂತ ನಿಜ. ನಾನು ಮನೆಯವನೂ ಅಲ್ಲ, ಆ ಕೇಳಿಯೋ ಗೊತ್ತಿಲ್ಲ. ಹಾಗಾಗಿ ನನಗದು ಸಮಸ್ಯೆಯಾಗಿ ಕಾಣಿಸ್ತು. ಅವ್ರನ್ನ ನೀವು ಕೇಳಬೇಕಾದ ಪ್ರಶ್ನೆ ನನಗೆ ಕೇಳ್ತಾ ಇದ್ದೀರಾ, ಏನು ಮಾಡೋದು? ನೀವು ಹಾಗೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಸತ್ಯಕ್ಕೆ ಈಶ. ಪ್ರಸವ ನೀವು ಧೀರರಲ್ಲಿಯೇ ಶೋಭಿತರಾದವರು, ಸುಧೀರರು. ಹೇಳಿದವ್ರಿಗೂ ಗೊತ್ತಿಲ್ಲ, ನಾವೆಲ್ಲ ಕೇಳಿದವ್ರಿಗೂ ಗೊತ್ತಿಲ್ಲ, ಆದ್ರೂ ಪದ್ಯ ಆಗ್ಲಿಲ್ವೇ? ಪ್ರಸವ ವೇದನೆ ಬಗ್ಗೆ ಶ್ರೀಶ್ರೀ ಕೇಳಿದ್ರು, ಅವ್ರಿಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಯಾವುದು? ಪ್ರಸವ ವೇದನೆ ಬಗ್ಗೆ ಒಂದು ಪದ್ಯ. ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಈಗ ಪಡ್ತಾ ಇರೋದು ಅದೇನೆ. ಗಾಂಧಾರಿ ಮಹಾಭಾರತದಲ್ಲಿ ಶತದುಃಖ ಪ್ರಸವಿನಿ ಅಂತಂತಾಳೆ. ನಾನು ಸಹಸ್ರ ದುಃಖ ಪ್ರಸವನಿ ಆಗಿದ್ದೀನಿ ಒಂದೊಂದು ಅವಧಾನದಲ್ಲಿಯೂ ಕೂಡ. ಅದು ಸಾರ್ವಜನಿಕವಾಗಿ. ಮತ್ತೆ ಅಲ್ಲಿ ಸಹಕಾರ ಕೊಡೋದಕ್ಕೆ ಸೂಲಗಿತ್ತಿಯರು ಇರ್ತಾರೆ, ಇಲ್ಲಿ ವಸೂಲಗಿತ್ತಿಯರು ಇರ್ತಕ್ಕಂಥದ್ದು, ಅಸಹಕಾರ ಕೊಟ್ಟು ಮಾಡ್ತಕ್ಕಂಥದ್ದು. ಮತ್ತೆ ಅಲ್ಲಿ ನೋವು ಬರದೇ ಇದ್ರೂ ಈಗ ಬಹಳ ಅನುಕೂಲಕಾರಿಯಾಗಿ ಸಿಸೇರಿಯನ್ ಮಾಡುವಂಥದ್ದು ಎಲ್ಲ ಉಂಟು. ಆದರೆ ಇಲ್ಲಿ ಯಾವ ಆಂಟೋನಿಯನ್ನು ಕ್ಲಿಯೋಪ್ಯಾಟ್ರಿಯನ್ನು ಕೂಡ ಮಾಡೋದಕ್ಕಾಗಲ್ಲ. ಸೀಸರಿಂದ ಆಗಿದ್ದು ಸಿಸೇರಿಯನ್ ಅಂತ, ಅವನಿಗೆ ಮಾಡಿದ್ರಿಂದ ಹೆಸರು ಬಂತು ಅಂತಾರೆ. ಹೀಗಿರುವಾಗ ನಾನು ಪ್ರಸವ ವೇದನೆ ಪಟ್ಟಷ್ಟು ಇನ್ನು ಯಾವ ಹೆಣ್ಣುಮಗಳು ಪಟ್ಟಿದ್ದಾಳೆ ಹೇಳಿ? ಈಗ ಕುಬೇರನ ಹಿಗ್ಗಿನ ಕಡೆಗೆ ನೋಡೋಣ. ಕಡುಪಿಂ ಸಾಲಮ ನಿತ್ಯಂ, ಮೊದಲನೇ ಸಾಲು. ಕಡುಪಿಂ, ಕಡುಪು ಅಂದರೆ ಕೆಚ್ಚಿನಿಂದ, ಸಂತೋಷದಿಂದ, ಹುಮ್ಮಸ್ಸಿನಿಂದ ಸಾಲಮನ್ ನಿತ್ಯಂ, ಸಾಲವನ್ನು ಕೊಟ್ಟೆ. ಅಂದರೆ ಲಕ್ಷ್ಮೀಪತಿಗೆ ಸಾಲವನ್ನು ಕೊಟ್ಟೆ ಅಂತ ಹೆಮ್ಮೆ ಕುಬೇರನಿಗೆ. ಕಡುಪಿಂ ಸಾಲಮ ನಿತ್ಯಂ ಕಂದ ಪದ್ಯದ ಮೊದಲನೇ ಸಾಲ ಆಯಿತು. ಇನ್ನು ಮುಂದೆ ಶಾಂತಶೈವಲ್ನಿಯವರು. ನಮಸ್ಕಾರ. ಇಲ್ಲಿ ದತ್ತಪದಿ ಕಪಿ ಚೇಷ್ಟೆಯನ್ನು ವರ್ಣನೆ ಮಾಡಬೇಕು. ಪದಗಳು ಸಾಗು, ಚಪಾತಿ, ಪೂರಿ, ರಸಂ. ಸಾಗು, ಚಪಾತಿ, ಪೂರಿ, ಸಾಗು. ಸಾಗು. ಸಾಗು, ಚಪಾತಿ, ಪೂರಿ, ರಸಂ. ಛಂದಸ್ಸು ಯಾವುದಾದ್ರೂ ಉಂಟೆ ನಿಮ್ಮದು? ನಂದು ಉತ್ಪಲ ಮಾಲೆಯಲ್ಲಿದೆ, ಯಾವುದು ಬೇಕಾದ್ರೂ ಆಗ್ಬೋದು. ಕಪಿಚೇಷ್ಟೆಗೆ ಪಾಪ ಸೊಗಸಾದ ಕನ್ನೈದೆಲೆಯ ಮಾಲೆ ಯಾಕೆ, ಮಂಗನಿಗೆ ಏಕೆ ಮಾಣಿಕ್ಯ ಅಂತ. ಎಲ್ಲ ಇದುವರೆಗೂ ಯಾವ ದತ್ತಪದಿಗಳಲ್ಲೂ ಪಾಕ ವೈವಿಧ್ಯದ್ದು ಬರಲಿಲ್ಲ. ಇದೊಂದು ಬಾಕಿ ಇತ್ತು, ಒಳ್ಳೆಯದಾಯಿತು ಬಂದದ್ದು. ರಸಂ ಅನ್ನುವ ಮೂಲಕ ಕಪಿ ತಮಿಳುನಾಡಿನವರು ಅಂತ ಸಂದೇಹ ಬರೋ ಥರ ಇದೆ. ಚಪಾತಿ ಅನ್ನುವ ಮೂಲಕ ನಾರ್ತ್ ಇಂಡಿಯನ್ ಅಂತಲೂ ಆಗ್ತಾ ಇದೆ. ಇವೆರಡನ್ನೂ ಕನ್ನಡಿಗರು ಯಥೇಷ್ಟವಾಗಿ ಬಳಸ್ತಾ ಇರೋದ್ರಿಂದ ನಮ್ಮಲ್ಲಿ ಸಾರು ಹೋಗಿ ರಸಮ್ಮೆ ಹೋಟೆಲ್ಗಳಲ್ಲಿ ಪಟ್ಟಭದ್ರವಾಗಿ ಕೂತಿರೋದ್ರಿಂದ ಕಪಿಚೇಷ್ಟೆ ನಮ್ಮಲ್ಲಿಯೂ ಆರಂಭವಾಗಿದೆ ಅಂತ ನೋಡ್ವೆ. ಸರ್, ಎರಡನೇ ಸಾಲಿನ ಐದನೇ ಮನೆ. ಎರಡನೇ ಸಾಲಿನ ಐದನೇ ಮನೆ 39. ಅವಧಾನಿಗಳೇ, ಆ ಕೋತಿ
ತಮಿಳ್ನಾಡ್ದೇ ಆಗಿದ್ದರೆ ಒಂದು ಘೋಷಣೆ ಮಾಡಿಬಿಡಿ, ರಸಂ ಕೊಟ್ಟೆವು ನೀರು ಬಿಡೆವು. ಖಂಡಿತವಾಗಿ ಹೇಳ್ಬೋದು. ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ರಸಮ್ಗೆ ನೀರು ಹಾಕದಷ್ಟು ರುಚಿಯಾಗಿರುತ್ತೆ ಅಂತ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೋ ನೋಡಬೇಕು. ಸೃಗ್ವಿಣಿ ಛಂದಸ್ಸಿನಲ್ಲಿ ಹೇಳ್ತೀನಿ, ಯಾಕೆಂದರೆ ಅದು ಪ್ಲುತಿ ಜಂಪ್ ಆಗುವಂಥದ್ದು, ಲಾಕ್ಷಣಿಕರು ವಿನೋದ ಇತ್ಯಾದಿಗಳಿಗೆ ಕೊಡಬೇಕಾದದ್ದು, ಅದಕ್ಕೆ ಈ ಒಂದು ವೃತ್ತ ಹೆಚ್ಚು ಪ್ರಯೋಜನಕ್ಕೆ ಬರುತ್ತದೆ ಅಂತ. ಆ ಕಾರಣದಿಂದ ಅದನ್ನು ಹೇಳೋಣ. ಟೊಂಗೆಯಂ ಸಾಗುವೋಲ್ ಭಂಗಿಸುತ್ತುಂ ಕರಂ, ಟೊಂಗೆಯಂ ಸಾಗುವೋಲ್ ಭಂಗಿಸುತ್ತುಂ ಕರಂ. ಸಾಗುವ ಹಾಗೆ ಅಂದರೆ ಎಷ್ಟು ಬೆಂಡಾಗುತ್ತೋ ಎಕ್ಸ್ಟ್ರೀಮ್ ಬೆಂಡಿಂಗ್, ಅಲ್ಲಿಯವರೆಗೂ ಉತ್ಕಟವಾಗಿ ಅದನ್ನು ಬಗ್ಗಿಸಿ. ಕೊಂಬೆಯಂ ಸಾಗುವೋಲ್ ಭಂಗಿಸುತ್ತುಂ ಕರಂ, ಕೊಂಬೆಯಂ ಸಾಗುವೋಲ್ ಭಂಗಿಸುತ್ತುಂ ಕರಂ. ವಾಸುಕಿಯವರು ಒಂದು ಆಶುಕವಿತೆಯನ್ನು ಕೇಳಿದ್ರು. ಹಾಂ ಹಾಂ. ಎಲ್ರಿಗೆ ನಮಸ್ಕಾರ. ಆಶುಕವಿತೆ ವಿಷಯ, ಕೃಷ್ಣ ಮಥುರೆಗೆ ಹೋಗಿ ದೇವಕಿ ವಸುದೇವರನ್ನ ಸಂಧಿಸಿದ್ದು ಯಶೋದೆಗೆ ತಿಳಿದಾಗ ಆಕೆ ಮನಸ್ಸಿನಲ್ಲಿ ಏನು ನಡೆದಿರಬಹುದು? ಬಹಳ ಹೃದಯಂಗಮವಾದಂಥದ್ದು. ಇದಕ್ಕೆ ಬೇಕಾದ್ರೆ ಚಂಪಕಮಾಲೆಯನ್ನು ತಗೊಳ್ಳೋಣ. ಮೃದು ಮನೋಹರವಾದಂಥ ಭಾವ. ಮಧುರೆಯೊಳೆನ್ನ ಕೃಷ್ಣಂ, ಮಧುರೆಯೊಳೆನ್ನ ಕೃಷ್ಣಂ, ಮಧುರೆಯೊಳೆನ್ನ ಕೃಷ್ಣಮೆದುರಾದನೆ ದೇವಕಿ, ಮಧುರೆಯೊಳೆನ್ನ ಕೃಷ್ಣನೆದುರಾದನೆ ದೇವಕಿಗಂ, ಮಧುರೆಯೊಳೆನ್ನ ಕೃಷ್ಣನೆದುರಾದನೆ ದೇವಕಿಗಂ ಸುತಂತ ಎದುರಾದನೆ, ಮಧುರೆಯೊಳೆನ್ನ ಕೃಷ್ಣನೆದುರಾದನೆ ದೇವಕಿಗಂ, ಮಧುರೆಯೊಳೆನ್ನ ಕೃಷ್ಣನೆದುರಾದನೆ ದೇವಕಿಗಂ, ಮಧುರೆಯೊಳೆನ್ನ ಕೃಷ್ಣನೆದುರಾದನೆ ದೇವಕಿಗಂ ಸುತಂ ಗಡೆನ್ ಸುತಂ ಗಡೆನ್ ದಧರ ಮನೋಜ್ಞ ಅಧರ ಮನೋಜ್ಞ ವೇಣು, ಅಧರ ಮನೋಜ್ಞ ವೇಣು ಕಲ, ಅಧರ ಮನೋಜ್ಞ ವೇಣು ಕಲ, ಅಧರ ಮನೋಜ್ಞ ವೇಣು ಕಲ. ವಾಣಿಯೊಳಾಡುತ್ತೆ 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 ಲಲ್ಲೆ ಮಾತೊಡಂ, ಲಲ್ಲೆ ಮಾತೊಡಂ, ಲಲ್ಲೆ ಮಾತೊಡಂ, ಲಲ್ಲೆ ಮಾತೊಡಂ. ವಿಧಿಯುದುವೇ ಗಡಂ, ವಿಧಿಯುದುವೇ, ವಿಧಿಯುದುವೇ ವಲಂ, ವಿಧಿಯುದುವೇ ವಲಂ, ವಿಧಿಯುದುವೇ ವಲಂ, ವಿಧಿಯುದುವೇ ವಲಂ. ನದಿಗೆ ವಿಧಿಯುದುವೇ ವಲಂ, ನದಿಯ ವಿಧಿ ಇದುವೇ ವಲಂ, ನದಿಯ ಗಮ್ಯಮಪಾಂ ನಿಧಿ, ವಿಧಿ ಇದುವೇ ವಲಂ, ನದಿಯ ಗಮ್ಯಮಪಾಂ ನಿಧಿ ಅಂತುಟೇ, ನದಿಯ ಗಮ್ಯಮಪಾಂ ನಿಧಿ ಅಂತುಟೇ, ಅಂತುಟೇ ನದಿಯ ಗಮ್ಯಮಪಾಂ ನಿಧಿ ಅಂತುಟೇ, ಅಂತುಟೇ ಸುಧಾ ಮಧುರತೆ, ಮಧುರತೆ ಇರ್ಕೆ ಸುಧಾ, ಮಧುರತೆ ಇರ್ಕೆ ಮರ್ತೆ ಸುತನ, ಮಧುರತೆ ಇರ್ಕೆ ಮರ್ತೆ ಸುತನ. ವಿಧಿವಂಚಿತೆ ಮಾತೆಗುಂ, ವಿಧಿವಂಚಿತೆ ಮಾತೆಗುಂ ಬಲಂ. ಅವಳು ಅಂದ್ಕೊಳ್ತಾಳೆ, ಮೊದಲಿಗೆ ತನ್ನ ಮಗ ಎನ್ನ ಕೃಷ್ಣ ಮಧುರೆಗೆ ಹೋಗಿ ದೇವಕಿಗೆ ಆಗಿಬಿಟ್ನ ಮಗ ಅಂತ. ಹೌದು, ಅವನು ಎಷ್ಟು ಕೊಳಲನ್ನು ಊದ್ತಾನಲ್ಲ, ಕೊಳಲಿನ ನಾದದಂತೆಯೇ ಅಮ್ಮ ಅಂತ ಲಲ್ಲೆ ಮಾತುಗಳನ್ನು ಆಡಿಕೊಂಡು 13ನೇ ವರ್ಷಕ್ಕೆ ತಾಯಿಯನ್ನು ಕಂಡಿದ್ದು, ಹೆತ್ತ ತಾಯಿಯನ್ನು. ಅವಳ ಜೊತೆಗೆ ಆ ಹಳೆಯ ನೆನಪುಗಳನ್ನು ಮಾಡಿಕೊಂಡು ಮುದ್ದು ಮಾತುಗಳನ್ನು ಆಡ್ತಾನೇನು. ಆ ಮುದ್ದು ಮಾತುಗಳು ಕೊಳಲಿನ ಶ್ರುತಿಗೆ ಅನುಸಾರವಾಗಿರ್ತವೆ, ಎಲ್ಲ ಸೊಗಸು. ಆದರೆ ಏನು ಮಾಡೋದು, ನನ್ನ ಮಗ ದೂರ ಆದ. ನದಿಯ ಗತಿ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದಲ್ವ, ನದೀನಾಂ ಸಾಗರೋ ಗತಿ ಅಂತ. ಹಾಗೆ ಒಂದು ವಿಷಾದದ ಭಾವ. ಮತ್ತು ಅವಳು ತಾಯಿ, ಅವಳಿಗೂ ಬೇಕಲ್ವೇ, ತಾಯ್ತನಕ್ಕೆ ಇದು ಬೇಕು ಅಂತ ಒಂದು ಔದಾರ್ಯದ ಭಾವ. ಅಂದರೆ ಯಾರಿಗಾಗಲಿ, ಎಷ್ಟು ದೊಡ್ಡವರಿಗಾಗಲಿ ಒಂದು ಕ್ಷಣ ಮನಸ್ಸಿನಲ್ಲಿ ಕಸಿವಿಸಿ ಮೂಡುವುದು ಹೌದೇ ಹೌದು, ಆಮೇಲೆ ಸಮಾಧಾನ ಆಗುವಂಥದ್ದು. ಅದನ್ನು ಈ ಪದ್ಯದಲ್ಲಿ ತೋರ್ಪಡಿಸಿದ್ದೀನಿ. ಕಾರಣ ಇಷ್ಟೇ, ನೇರವಾಗಿ ಇಲ್ಲ ಅವಳು ಬಹಳ ಒಳ್ಳೆಯವಳು, ಮಗ ಅಲ್ಲಿಗೆ ಸೇರಿದ್ದು ಒಳ್ಳೆಯದಾಯಿತು ಅಂತ ಅಂದುಕೊಂಡ್ರೆ ಅದು ಲೋಕ ವಿರುದ್ಧ ಮಾತ್ರವಲ್ಲ, ರಸವಿರುದ್ಧವೂ ಆದೀತು. ರಸಕ್ಕೆ ಸಂಘರ್ಷ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಗ್ರಂಥಿ ಇದ್ದಲ್ಲಿ ರಸ. ಆ ಅರ್ಥದಲ್ಲಿ ನೋಡಿದಾಗ ರಾಮಾಯಣದಲ್ಲಿ ರಾಮ ಕಾಡಿಗೆ ಬಂದಾಗ ಬೇಸರ ಪಟ್ಕೊಳ್ತಾನೆ. ನನ್ನಂಥ ವಿನಯಶಾಲಿಯಾದ ಮಗನನ್ನು ದಶರಥ ಬಿಟ್ಟ,
ಕಾಮಕ್ಕಿಂತ ಮಿಗಿಲಾದ ಪುರುಷಾರ್ಥ ಇಲ್ಲ ಅಂತ ಅನಿಸ್ಬಿಡ್ತದೆ ಕೆಲವೊಮ್ಮೆ ನೋಡಿದಾಗ ಅಂತ ಲಕ್ಷ್ಮಣನ ಜೊತೆಯಲ್ಲಿ ಮಾತನಾಡ್ಕೊಳ್ತಾನೆ. ಸಕಾಮ ಭವ ಕೈಕೇಯಿ ಅಂತ ಆಗ ಈಗ ಹೇಳ್ಕೊಳ್ತಾನೆ. ಹಾಗಿದ್ದು ಮತ್ತೆ ಹಳಿಗೆ ಬಂದೇ ಬರ್ತಾನೆ ಬೇಗ. ಮಹಾತ್ಮರಲ್ಲಿ ಆಗುವಂತಹ ಚಿತ್ತಕ್ಷೋಭೆ ಸಮುದ್ರದ ಅಲೆಯ ಹಾಗೆ ತುಂಬ ಸುಂದರವಾದದ್ದು. ಅಲೆಯಿಲ್ಲದ ಸಮುದ್ರಕ್ಕೆ ಬೆಲೆಯೇ ಇಲ್ಲ. ಆ ರೀತಿಯಲ್ಲಿ ಅದು ನಿರ್ಭರವಾದದ್ದು ಅನ್ನುವ ಭಾವ. ವಿಶ್ವನಾಥ್ ಅವರು ಸಮಸ್ಯೆನೇ. ಬಾಲದಿ ನೀರು ಕುಡಿ ಬಾಯಿ ಪಡೆಯಿತು ಸೊಗಮಂ. ಕಂದ, ಬಾಲದಿ ನೀರು ಕುಡಿಯ ಬಾಯಿ ಪಡೆಯಿತು ಸೊಗಮಂ. ಬಾಲದಿಂದ ನೀರು ಕುಡಿದಾಗ ಬಾಯಿಗೆ ಸೊಗಸಾಯಿತು ಅಂತ. ಅವಧಾನಿಗಳೇ, ಹಾಂ, ನಿಮಗೆ ಇದು ಬಹಳ ಸುಲಭ ಅನ್ಸುತ್ತೆ. ಎಷ್ಟಾದರೂ ನೀವು ಬಾಲ ಪ್ರತಿಭೆ ಅಲ್ವೇ? ಇಲ್ಲ, ಬಾಲ ಪ್ರತಿಭೆಯಲ್ಲಿ ನಾಡದ್ದಕ್ಕೆ 50 ಆಗುತ್ತದೆ. ಹಾಗಾಗಿ ಅದು ಕೇವಲ ಜಂಬಾಲ ಪ್ರತಿಭೆ. ಅವಧಾನಿಗಳೇ, ಇಲ್ಲಿ ಈ ಕಡೆ ಈ ಕಡೆಗೆ ಸೂರ್ಯಪ್ರಕಾಶ ನೋಡಿ ನೋಡಿ ಅಭ್ಯಾಸ. ಅಲ್ಲ, ಕೆಲವ್ರಿಗೆ ಹೇಳ್ತಾರೆ ಎಷ್ಟೊಂದು ಪ್ರತಿಭೆ ಇದೆ ಅಂದರೆ ಅವ್ರಿಗೆ ತಲೆಯಿಂದ ಉಂಗುಷ್ಟದವರೆಗೂ ಪ್ರತಿಭೆನೇ ಅಂತ. ನಿಮಗೆ ಅದು ಬಾಲ ಪ್ರತಿಭೆ ಅಂದರೆ ಏನರ್ಥ? ವಭಯೋರಭೇದ ವಾಲ ಪ್ರತಿಭೆ ಅಂದರೆ ತಲೆ ಕೂದಲಿಗೆ ವಾಲ ಅಂತಾರೆ. ನನಗೂ ಉದುರೋಗ್ತಾ ಇದೆ, ಅದರಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗಾದರೂ ತಮ್ಮ ತಲೆ ಕೂದಲು ಉದುರದೆ ಚೌರಿ ಮಾಡಿಸ್ಕೊಳ್ಳೋ ಅನುಕೂಲತೆ ಉಂಟು. ಗಂಡು ಮಕ್ಕಳಿಗೆ ಆ ಚೌರ್ಯವನ್ನು ಮಾಡೋಕ್ಕಾಗೋಲ್ಲ. ಏನು ಮಾಡೋದು? ಹಾಗಾಗಿ ವಾಲ ಪ್ರತಿಭೆ ಇಲ್ಲ, ಬಾಲ ಪ್ರತಿಭೆ ಇಲ್ಲ. ಇರುವುದೆಲ್ಲ ಅಷ್ಟೇ ಒಂದೇ, ಜಂಬಾಲ ಪ್ರತಿಭೆ. ಸರ್, ಮೊದಲನೇ ಸಾಲಿನ ಮೊದಲನೇ ಮನೆ. ಹಾಂ ಹಾಂ, 54. ಸಾಲದೆ ಬೇಸಿಗೆಯೊಳ್, ಸಾಲದೆ ಬೇಸಿಗೆಯೊಳ್ ಒಂದು ಮಾತ್ರೆ ಇದೆ. ಮುಂದಿನ ಸುತ್ತಿಗೆ ಅದನ್ನು ಹೇಳ್ತೀನಿ, ಖಂಡಪ್ರಾಸ ಮಾಡಿಕೊಳ್ತೀನಿ. ಸಾಲದೆ ಬೇಸಿಗೆಯೊಳ್. ಮುಂದೆ ನಮಸ್ಕಾರ. ಕೊಪ್ಪಲ ತೋಟ್ರ. ಹಾಂ, ತುಂಬ ಈ ಅವಧಾನದ ವೇದಿಕೆಯಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಪೃಚ್ಛಕ ಇರಬೇಕು ಅನಿಸುತ್ತದೆ. ಎಂಜಿನಿಯರಿಂಗ್ ವಿದ್ಯಾರ್ಥಿಯ ಇನ್ನು ಮುಗಿದಿದೆ. ಮುಗೀತಾ? ಸಂತೋಷ. ಇದು ಮಂದಾಕ್ರಾಂತದ ಮೊದಲ ಗುರುವನ್ನು ಎರಡು ಲಘುವಾಗಿ ಬದಲಾಯಿಸ್ಕೊಂಡಿದ್ದು ಧೃತಿ ವರ್ಗದ ಛಂದಸ್ಸು. ಸ್ತನ ಕೈಯೊಳ್ರಾಜಿಸುತ್ತಿರವಲಂ ತೋಷಗೊಂಡಿರ್ದನಾಥಂ. ಹೀಗೆ ಅವಧಾನಿಗಳು ಮತ್ತೊಮ್ಮೆ ಸಮಸ್ಯೆಯನ್ನು ಪರಿಶೀಲಿಸಗೊಳಿಸಬೇಕು. ಯಾಕೆಂದರೆ ಇದು ಹಾಲು ಕುಡಿದ ಮಕ್ಕಳ ವಿಷಯನೇ ಇದ್ದಂಗಿದೆ. ರಾಜಿಸುತ್ತಿರವಲಂ ತೋಷಗೊಂಡಿರ್ದನಾಥಂ. ಮನನೀಯಂ ತಾಂ ಮುನಿಕುಲ ಜನೌಚಿತ್ಯ ತತ್ವಾನುಸಾರಂ. ಮನನೀಯಂ ತಾಂ ಮುನಿಕುಲ ಜನೌಚಿತ್ಯ ತತ್ವಾನುಸಾರಂ. ಆ ಸಮಸ್ಯೆಗೆ ಇನ್ನೊಂದು ಕಾಂಟ್ರಾಸ್ಟ್ ತರಹ ಹೇಳಿದ್ದೀನಿ. ಮನನೀಯಂ ತಾಂ ಮುನಿಕುಲ ಜನೌಚಿತ್ಯ ತತ್ವಾನುಸಾರಂ. ಮುಂದೆ ಆರತಿಯವರು. ನಮಸ್ಕಾರ. ದತ್ತಪದಿಯೊಳವಧಾನಿ ವರೇಣ್ಯರೇ ಮಲಗಿಹ ಶಿಶುವನ್ನು ವರ್ಣಿಸಿರೈ ಕೇಕ್ ಲವ್ ಬನ್ ಬಾಯ್ ಎನ್ನುವಾಂಗ್ಲ ಪದಗಳನ್ನು ಜೋಡಿಸಿ ಬಳಸಿರಿರ ಗೆಳೆಯನು. ನಿಮ್ಮ ಈ ಮಂದಾನೆಲ್ ರಗಳೆಯನ್ನೇ ಇಟ್ಕೊಳ್ಳೋಣ. ಕೇಕ್ ಲವ್ ಬನ್ ಬಾಯ್. ಮಲಗಿರುವ ಮಗುವನ್ನು, ಪಾಪ ಮಗುವನ್ನು ಮಲಗಿಸಿ ವೇದಿಕೆಗೆ ಬಂದಿದ್ದಾರೆ. ಅದಕ್ಕೆ ಸ್ವಭಾವ ಸಹಜವಾಗಿ ಹೇಳ್ತಾ ಇದ್ದಾರೆ ಸಂಗೀತ ಸಂಸ್ಕೃತ ವಿದುಷಿ ಆರತಿಯವರು. ಸರ್, 4ನೇ ಸಾಲಿನ 2ನೇ ಮನೆ. 23. ಕೇಕಯ್ಯ ಹಾಕುತ ಕೈಗಳ ತಟ್ಟುತ, ಕೇಕಯ್ಯ ಹಾಕುತ ಕೈಗಳ ತಟ್ಟುತ. ಕೇಕ್, ಕೇಕೆಯ ಹಾಕುತ ಕೈಗಳ ತಟ್ಟುತ. ಅಲ್ಲಿಗೆ ಸಾಲು ಮುಗಿದಿದೆ. ಮಂದಾನೆಲ್ರಗಳು ಕೇಕೆಯ ಹಾಕುತ ಕೈಗಳ ತಟ್ಟುತ. ಈ ಗಾಯತ್ರಿ ಅವರು ಕೇಳಬೇಕು. ಅವಧಾನಿಗಳಿಗೆ ನಮಸ್ಕಾರ, ಸಭಿಕರಿಗೆ ನಮಸ್ಕಾರ. 4 ಪದಗಳನ್ನು ಕೊಡ್ತಾ ಇದ್ದೀನಿ ಬೇರೆ ಬೇರೆ ಭಾಷೆನಲ್ಲಿ. ಬೈ, ಬೈ ಇಂಗ್ಲಿಷ್ನಲ್ಲಿ. ಆವಜೋ, 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 ಆವಜೋ. ಜೋಬ್, ಜೋ ಜೋ ಜೋ, ಆವಜೋ, ಆವಜೋ ಗುಜರಾತಿ. ಅಡಿಯು, ಅಡಿಯುಂ, ಅಡಿಯು ಅಷ್ಟೇ. ಅಡಿಯು ಫ್ರೆಂಚ್. ಹಾಂ ಹಾಂ ಹಾಂ. ಅಲ್ವಿದಾ, ಅಲ್ವಿದಾ. ಬೈ, ಆವಜೋ, ಅಡಿಯು, ಗುಡಿ, ಅಡಿಯು. ಬೈ, ಆವಜೋ, ಅಡಿಯು, ಅಲ್ವಿದಾ. ವಿಷಯ
ಏಸು ಕ್ರಿಸ್ತನನ್ನ ಶಿಲುಬೆಗೆ ಏರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗ ಆ ಊರ ಜನಗಳು ಏನು ಮಾತಾಡ್ಕೊಂಡ್ರು. ಅದರಲ್ಲಿ ಏಸು ಕ್ರಿಸ್ತ ಮತ್ತು ಅವನ ಶಿಕ್ಷೆ ಕೊಡೋ ಜನಗಳ ಬಗ್ಗೆ ಇಬ್ಬರ ಬಗ್ಗೆನೂ ವರ್ಣನೆ ಬಂದರೆ ಚೆನ್ನಾಗಿ. ಆಯಿತು. ಸಾಮಾನ್ಯವಾಗಿ ಸರ್ಗಾಂತ್ಯಕ್ಕೆ ಮಾಲಿನಿ ಛಂದಸ್ಸು ಬಳಸ್ತಾರೆ. ಈಗ ಕ್ರಿಸ್ತನ ಆ ಒಂದು ಪ್ರೇಮದ ಅರುಣೋದಯವೋ ಮೂಡಿತೇನೆ ಬಾಸುಳೆಗಳು ಮೈಯಲ್ಲಿ ಮೂಡಿದವು ಅಂತ ಗೋವಿಂದ ಪೈಗಳು ಬರೀತಾರಲ್ಲ ಗೋಲ್ಕೊತಾತಲ್ಲಿ, ಅದಕ್ಕೆ ಮಾಲಿನಿಯನ್ನು ತೆಗೆದುಕೊಳ್ಳೋಣ. 5ನೇ ಸಾಲಿನ 4ನೇ ಮನೆ. 29. ಶಿಲುಬೆ ಭುಜದಿ ಬೇಯಲ್, ಶಿಲುಬೆ ಭುಜದಿ ಬೇಯಲ್, ಶಿಲುಬೆ ಭುಜದಿ ಬೇಯಲ್, ಬೈಗಳೇ ಕರ್ಣಪೂರ, ಬೈಗಳೇ ಕರ್ಣಪೂರ ಕೊಲೆಯ, ಕರ್ಣಪೂರ ಕೊಲೆಯ. ಮುಂದೆ ಸಾಲು ಬೈಗುಳೇ ಕರ್ಣಪೂರ ಬೈ ಅಲ್ಲಿ ಬಂತು. ಶಿಲುಬೆ ಭುಜದಿ ಬೇಯಲ್, ಬೈಗುಳೇ ಕರ್ಣಪೂರ ಕೊಲೆಯ. ಹಾಂ, ಆಶುಕವಿತ್ವ. ಆಶುಕವಿತ್ವ. ಓಹೋ, ಶಂಕರಂದ ವಿಷಯ ಮಿಂಚಿನ ವರ್ಣನೆ ಕಂದ ಪದ್ಯದಲ್ಲಿ. ಹಾಂ, ಈ ಸಂದರ್ಭದಲ್ಲಿ ನನಗೆ ತುಂಬ ಸಂತೋಷ ಇರುವಂಥ ಒಂದು ಅಂಶವನ್ನು ಹೇಳಬೇಕು. ನಮ್ಮ ಅವಧಾನ ಕಾವ್ಯದಲ್ಲಿ ಅತ್ಯುತ್ತಮವಾದ ಕವಿತೆಯನ್ನು ನಾನು ಕಂಡಿರುವುದು ಈ ಮಹನೀಯನ ಕವಿತೆಯಲ್ಲಿಯೇ. ಚಿತ್ರಕವಿತೆಯನ್ನು ಅದರ ಮೊದಲಿನ ರೂಪವಾಗಿ ನಾವು ಯಾವ ಭಾರವಿಯಲ್ಲಿ ನೋಡ್ತೀವಿ, ಅಲ್ಲಿಂದ ಇಲ್ಲಿಯವರೆಗೂ ಯಾರೂ ಕೂಡ ನಮ್ಮ ಶಂಕರನಷ್ಟು ರಸಮಯವಾಗಿ ಚಿತ್ರಕವಿತೆಯನ್ನು ಮಾಡಿಲ್ಲ. ಆತನಿಗೆ ಇರುವ ಆಶುಧಾರೆ ಧಾರಣೆಗಳು ತುಂಬ ಅಸಮಾನವಾದದ್ದು. ಸರ್ವಥಾ ಶತಾವಧಾನ ಮಾಡುವುದಕ್ಕೆ ಅರ್ಹನಾದ ಮಾತ್ರವಲ್ಲ, ಶತಾವಧಾನಕ್ಕೆ ಶೋಭೆ ತಂದುಕೊಡುವಂಥ ವ್ಯಕ್ತಿ ನಮ್ಮ ಆರ್ ಶಂಕರ್. ವೃತ್ತಿಯಿಂದ ಈಗ ಆತ ವೈದ್ಯಕೀಯ ಕ್ಷೇತ್ರದಲ್ಲಿ ಮನಃಶಾಸ್ತ್ರೀಯ ಸಂಶೋಧನಕ ಆಗಿದ್ದಾರೆ. ಇವತ್ತು ಇನ್ನೂ ಒಂದು ಸ್ವಾರಸ್ಯದ ಸಂಗತಿ ಏನೆಂದರೆ, ನಮ್ಮ ಕನ್ನಡ ಸಂಸ್ಕೃತ ವಿಶ್ವವಿದ್ಯಾಲಯ, ಕರ್ನಾಟಕದ ಸಂಸ್ಕೃತ ವಿಶ್ವವಿದ್ಯಾಲಯ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಗ್ರಂಥಗಳಿಗೆ ಪ್ರಶಸ್ತಿ ಕೊಡುತ್ತದೆ. ಈ ವರ್ಷದ ಪ್ರಶಸ್ತಿಗೆ ಪಾತ್ರರಾದ 2 ಇರ್ಕೆಲದಲ್ಲಿ ಇದ್ದಾರೆ. ಇತ್ತ ಕಡೆಗೆ ಲಕ್ಷ್ಮೀನಾರಾಯಣ ಭಟ್ಟರು ಶಾಸ್ತ್ರಕ್ಕಾಗಿ ಇದ್ದಾರೆ, ಇತ್ತ ಕಡೆಗೆ ಶಂಕರ ಕಾವ್ಯಕ್ಕಾಗಿರ್ತಕ್ಕಂಥದ್ದು.